ನಿನ್ನೆ ದಿವಸ ಏನ್ ನೋಡಿದ್ವಿ? ದೇವ್ರು ಅಂದ್ರೆ ಹೇಗಿರ್ತಾನೆ ಅಲ್ವಾ? ಭಗವಂತ ಅಂದ್ರೆ ಏನು, ಅವನ ಲಕ್ಷಣಗಳೇನು, ಅವನ ಗುಣಗಳೇನು, ಅವನು ಹೇಗಿದ್ದಾನೆ ಅನ್ನೋದೆಲ್ಲ ನೋಡಿದ್ವಿ. ಆದ್ರೆ ಇವತ್ತು ನಾವೇನ್ ನೋಡೋಣ ಅಂದ್ರೆ, ಹಾಗಾದ್ರೆ ನಾವೇನ್ ಮಾಡ್ತಾ ಇದೀವಿ ಅಲ್ವಾ? ದೇವರೇನೋ ಹಾಗಿದ್ದಾನೆ, ಆದ್ರೆ ನಾವು ನಿಜವಾಗ್ಲೂ ಏನ್ ಮಾಡ್ಬೇಕಾಗಿದೆ, ಆದ್ರೆ ನಾವ್ ಏನ್ ಮಾಡ್ತಾ ಇದ್ದೀವಿ, ಆದ್ರೆ ಯಾಕೆ ಹಾಗೆ ಮಾಡ್ತಾ ಇದ್ದೀವಿ ಅದನ್ನು ತಿಳ್ಕೊಳ್ಬೇಕಲ್ಲ. ಹ. ಹಾಗಾದ್ರೆ ನಿಜವಾಗ್ಲೂ ಏನ್ ಮಾಡ್ಬೇಕಾಗಿದೆ, ನಿಜವಾಗ್ಲೂ ಏನನ್ನ ಮಾಡಬೇಕಾಗಿದೆ ಅದನ್ನ ತಿಳ್ಕೊಳ್ಬೇಕು ಅಲ್ವಾ? ಇವತ್ತು ನಾವು ಅದನ್ನು ತಿಳ್ಕೊಳ್ಳೋಣ. ಏನಂತಂದ್ರೆ, ಅಂದ್ರೆ ನಿನ್ನೆ ನಾವು ತಿಳ್ಕೊಂಡ್ವಿ ದೇವರು ಅಂದ್ರೆ ಹಾಗಿರ್ತಾನೆ, ಅವನು ಅಷ್ಟು ದೊಡ್ಡವನು, ಎಷ್ಟು ದೊಡ್ಡವನು, ಅವನ ಲಕ್ಷಣಗಳೇನು ಅದನ್ನೆಲ್ಲ ತಿಳ್ಕೊಂಡು ಕೊನೆಗೆ ನಮಗೆಲ್ಲ ಅನ್ಸಿದ್ದೇನು ಅಂದ್ರೆ, ದೇವರು ಬೇಕು ಅಂದ್ರೆ ಕೊನೆಗೆ ನಾವೆಲ್ಲ ಮಾಡ್ಬೇಕಾದದ್ದೇನು, ಆ ಭಗವಂತನಿಗೆ ಶರಣ ಹೋಗ್ಬೇಕು, ಆಶ್ರಯಿಸ್ಬೇಕು ಅಲ್ವಾ? ದೇವರನ್ನ ಶರಣ ಹೊಂದಬೇಕು, ಅವನನ್ನು ಆಶ್ರಯಿಸ್ಬೇಕು, ಅವನನ್ನು ಆರಾಧನೆ ಮಾಡಬೇಕು. ಕೊನೆಗೆ ಗೀತೆಯಲ್ಲಿ ನಿನ್ನೆ ಶ್ಲೋಕ ಕೂಡ ಹೇಳಿದ್ವಿ, ಏನು, ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಪರ್ಯುಪಾಸತೆ. ಪರಿಪರಿಯಾಗಿ ನಿತ್ಯಾಭಿಯುಕ್ತನಾಗಿ ಯಾರು ನನ್ನನ್ನು ಉಪಾಸನೆ ಮಾಡ್ತಾ ಇದ್ದಾನೆ, ಅವನ ಯೋಗಕ್ಷೇಮದ ಜವಾಬ್ದಾರಿ ನನ್ನದು. ಉಪಾಸನೆ ಮಾಡೋದು ಅದೇ ನಮಗೆ ಸಮಸ್ಯೆ ಆಗಿರೋದು ಈಗ. ಈ ಉಪಾಸನೆ ಅನ್ನೋ ಪದದಲ್ಲಿ ನಮಗೆ ದೊಡ್ಡ ಸಮಸ್ಯೆ ಆಗಿದೆ. ದೇವರೇನೋ ಹೇಳ್ಬಿಟ್ಟ ಉಪಾಸನೆ ಮಾಡ್ತಾ ಇದ್ದೀವಿ, ಆದರೆ ನಾವ್ ಹೇಗೆ ಉಪಾಸನೆ ಮಾಡ್ತಾ ಇದ್ದೀವಿ? ಆದ್ರೆ ದೇವರು ಹೇಗೆ ನಮ್ಮನ್ನು ನಾವು ಉಪಾಸನೆ ಮಾಡಿಸಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೀವಿ ಅದನ್ನ ತಿಳ್ಕೊಳ್ಳೋದು ಅಲ್ವ? ಹಾಗಾಗಿ ನಮಗೀಗ ದೇವರು ಅಂದ್ರೆ ಯಾರು ಅಂತ ಡೌಟ್ ಇಲ್ಲ. ಭಗವಂತ ಅಂದ್ರೆ ಏನು? ಹೇಗೆ ಇರ್ತಾನೆ, ಆತನನ್ನು ಹೇಗೆ ಆರಾಧಿಸಬೇಕು, ಯಾವ ಆರಾಧನೆ ಮಾಡಿದರೆ ಭಗವಂತನನ್ನ ಆರಾಧನೆ ಮಾಡಿದಾಗ ಆಗ್ತದೆ. ಅಂದ್ರೆ ಆರಾಧನೆಯಲ್ಲೂ ಕೂಡ ಎರಡು ರೂಪ. ಯಾವುದು? ಸಗುಣ ಸಗುಣ ಉಪಾಸನೆ ಅಥವಾ ನಿರ್ಗುಣ ಉಪಾಸನೆ. ಇದರಲ್ಲಿ ಯಾವುದನ್ನು ಮಾಡುದು ಅಲ್ವಾ? ಸಗುಣ ಉಪಾಸನೆ ಮಾಡಬೇಕೋ ಅಥವಾ ನಿರ್ಗುಣ ಉಪಾಸನೆ ಮಾಡಬೇಕೋ, ಅಥವಾ ನಿಜವಾಗ್ಲೂ ಭಗವಂತನಿಗೆ ಯಾವುದು ಬೇಕಾಗಿದೆ ಅಲ್ವಾ? ಹಾಗಾಗಿ ಸಹಜವಾಗಿ ನಮ್ಮಲ್ಲಿ ನಾವೆಲ್ಲ ಮಾಡ್ತಾ ಇರೋದು ಇಷ್ಟು ದಿವಸ ಈಗ ಮಾಡ್ತಾ ಇರೋದು ಯಾವುದು? ಸಗುಣ ಉಪಾಸನೆ. ಯಾವ ಉಪಾಸನೆ? ಸಗುಣ ಉಪಾಸನೆ. ಸಗುಣ ಅಂತಂದ್ರೆ ಏನು? ಅಂದ್ರೆ ಭಗವಂತನಿಗೆ ನಮ್ಮದೇ ಆದ ಒಂದು ಪ್ರತಿಬಿಂಬವನ್ನ ತಯಾರು ಮಾಡಿ, ಅಂದ್ರೆ ಅದನ್ನ ಫೋಟೋ ಅಂತಲೋ ವಿಗ್ರಹ ಅಂತಲೋ ಇನ್ನೇನೋ ರೂಪದಲ್ಲಿ ಭಗವಂತನಿಗೆ ಒಂದು ರೂಪವನ್ನು ಕೊಟ್ಟು, ಅದನ್ನು ನಾವೆಲ್ಲಾ ರೀತಿಯಿಂದಲೂ ವಿಧಿವಿಧಾನಗಳಿಂದ ಅದೇ ದೇವರು ಅಂತ ಹೇಳಿ ನಾವು ಆರಾಧನೆ ಮಾಡುವ ಪದ್ಧತಿಯನ್ನ ಸಗುಣ ಉಪಾಸನೆ. ನಿರ್ಗುಣ ಉಪಾಸನೆ ಅಂದ್ರೇನು? ಅದೇನೇ ಇಲ್ಲ, ಅದೇನೇ ಇಲ್ಲ. ಹಾಗೆ ನಿರಾಕಾರನಾಗಿ, ಆಕಾರವೇ ಇಲ್ಲದೆ, ಯಾವುದೇ ವಸ್ತು ಇಲ್ಲದೆ ಆರಾಧನೆ ಮಾಡುವಂಥದ್ದು. ಹಾಗಾದ್ರೆ ಯಾವುದು ಶ್ರೇಷ್ಠ? ಯಾವುದು ಶ್ರೇಷ್ಠ? ಮತ್ತೆ ನಾವು ಹೀಗೆ ಮಾಡಬೇಕಾಗಿದೆ, ಏನನ್ನ ಮಾಡಬೇಕಾಗಿದೆ? ಅದಕ್ಕೆ ಗೀತೆಯಲ್ಲಿ ಹೇಳಿದ ಕೃಷ್ಣ 9ನೇ ಅಧ್ಯಾಯದಲ್ಲಿ ತಾನು ಹೇಳ್ತಾ ಇದ್ದಾನೆ, ಅವಜಾನಂತಿ ಮಾಂ ಮೂಢ ಮಾನುಷೋಯಂ ತಂ ಮಾಶ್ರಿತಂ ಪರಂ ಭಾವ ಮಜಾನಂತೋ ಮಮ ಭೂತ ಮಹೇಶ್ವರಂ ಅಂತಂದ್ರೆ, ಅದನ್ನ ಇನ್ನು ವಿಸ್ತಾರವಾಗಿ ನಾವು ಹೇಳೋದಾದ್ರೆ ಹೇಳ್ತಾ ಇದ್ದಾನೆ, ನೋಡು ಅರ್ಜುನ, ನಿನಗೆ ವಾಸ್ತವವಾಗಿ ನಾನು ಯಾರು ಅನ್ನೋದು ನಿನಗೆ ಗೊತ್ತಾಗಿದೆ. ಯಾಕೆಂದ್ರೆ ನಿನಗಾಗ್ಲೇ ನನ್ನ ರೂಪವನ್ನ ನಾನೇನು ಅಂತ ನಿನಗೆ ಗೊತ್ತಾಗಿದೆ. ನಿಜವಾಗ್ಲೂ ನಿನಗೆ ನನ್ನ ಮೇಲೆ ಭಕ್ತಿ ಇದ್ರೆ, ಪ್ರೀತಿ ಇದ್ರೆ, ಆ ನೀನು ಒಂದು ತಿಳ್ಕೊಳ್ಳೇಬೇಕು. ಏನನ್ನ ತಿಳ್ಕೊಳ್ಬೇಕು ಅಂತಂದ್ರೆ, ಜಗತ್ತಿನಲ್ಲಿರುವ ವಿಜ್ಞಾನವನ್ನು ತಿಳ್ಕೊಳ್ಬೇಕು, ರಹಸ್ಯವನ್ನು ತಿಳ್ಕೊಳ್ಬೇಕು. ಯಾವ ರಹಸ್ಯ? ಭಗವಂತನ ಬಗ್ಗೆ ಇರುವ ರಹಸ್ಯ. ಅದು ಎಂತಹ ರಹಸ್ಯ? ನಿನ್ನ ಕಣ್ಣಿಗೆ ಎದುರುಗಡೆ ಬೇರೆನೇ ಕಾಣಿಸ್ತಾ ಇರ್ತದೆ, ಅದರ ಒಳಗಿನ ವಿಚಾರವೇ ಬೇರೆ ಇರ್ತದೆ. ಆ ಒಳಗಿನ ವಿಚಾರ ಏನು? ಆ, ಅದನ್ನ ತಿಳ್ಕೊಳ್ಬೇಕು. ಇಲ್ಲಾಂದ್ರೆ ಏನಾಗ್ತದೆ? ಇಲ್ಲಾಂದ್ರೆ ಏನಾಗ್ತದೆ ಹೇಳ್ತಾ ಇದ್ದಾನೆ ಕೃಷ್ಣ, ಅವಜಾನಂತಿ ಮಾಂ ಮೂಢ ಮಾನುಷಿಂ ತಂ ಆಶ್ರಿತಂ ಪರಂ ಭಾವಂ ಮನೋ ಮಜಾನಸ್ತೋ ಮಮ ಭೂತ ಮಹೇಶ್ವರ.
ಹೇಗೆ ಕಾಮಾಲೆ ರೋಗ ಬಂದಿರ್ತದಲ್ವಾ, ಅವನಿಗೆ ಏನನ್ನ ನೋಡ್ತಾನೆ ಎಲ್ಲವೂ ಹಳದಿಯಾಗಿ ಕಾಣಿಸ್ತದೆ. ನಿರ್ಮಲವಾದಂತಹ ರೂಪ ಕೂಡ ಅವನಿಗೆ ದೋಷಪೂರಿತವಾಗಿ ಕಾಣಿಸ್ತದೆ. ಯಾರಿಗೆ ಜ್ವರ ಬಂದು ಬಂದು ಬಾಯೆಲ್ಲ ಸತ್ತು ಹೋಗಿದೆ, ಅವನಿಗೆ ನೀವು ಎಂತ ರುಚಿಕರವಾದ ಆಹಾರ ಕೊಟ್ಟರು ಏನನ್ನಿಸ್ತದೆ? ಕಹಿಯಾಗಿ ಕಾಣಿಸ್ತದೆ. ಅದೇ ರೀತಿ ಮನುಷ್ಯ ತನ್ನ ಈ ಲೌಕಿಕ ಬದುಕಿನಲ್ಲಿ ಮುಳುಗಿ ಮುಳುಗಿ ಹೋಗಿ ಮುಳುಗಿ ಹೋಗಿ ಅದರಲ್ಲೇ ಬೆರೆತು ಹೋಗಿದ್ದಾನೆ. ಹಾಗಾಗಿ ಅವನು ನನ್ನನ್ನು ಹೇಗೆ ನೋಡ್ತಾನೆ ಇವತ್ತು? ಅವನಂತೆಯೇ ನಾನು ಕೂಡ ಒಬ್ಬ ಸಾಮಾನ್ಯ ಮನುಷ್ಯ, ಅವನಂತೆಯೇ ನಾನು ಕೂಡ ಒಬ್ಬ ಸಾಮಾನ್ಯ ಮನುಷ್ಯ ಅಂತ ಹೇಳಿ ನನ್ನನ್ನು ನೋಡ್ತಾ ಇದ್ದಾನೆ. ಮೂಢ. ಯಾರೋ ಮೂಢ ಅಂದ್ರೆ ದೇವರು ನಮ್ಮ ಹಾಗೆ ಬಂದ, ನಮ್ಮ ಹಾಗೆ ಹುಟ್ಟಿದ, ಅವನಿಗೂ ನಮ್ಮ ಹಾಗೆ ಒಂದು ರೂಪ ಬಂತು, ನಮ್ಮ ಹಾಗೆ ಒಂದು ಕೈ ಕಾಲಿದ್ದಾವೆ, ಅವನಿಗೊಂದು ರೂಪ ಇದೆ. ಹೀಗೆ ಅವನಂತೆಯೇ ನಮ್ಮನ್ನ ಏನ್ ಮಾಡ್ತಾ ಇದ್ದಾನೆ? ಊಹಿಸಿಕೊಳ್ತಾ ಇದ್ದಾನೆ. ಆದ್ರೆ ಸತ್ಯ ಏನು ಗೊತ್ತಾ ಅರ್ಜುನ? ಏನು? ಅದ್ಯಾವುದು ನಾನಲ್ಲ. ಮತ್ತೆ ಅವನು ಭ್ರಮಿಸ್ತಾ ಇದ್ದಾನೆ. ಈ ರಹಸ್ಯ ಜ್ಞಾನವನ್ನ ನೀನು ಅರ್ಥ ಮಾಡಿಕೊಳ್ಳಬೇಕು. ಅರ್ಥ ಮಾಡಿಕೊಂಡೆ ಅಂದ್ ಮಾತ್ರ ನಾನು ನಿನಗೆ ಸಿಗ್ತೇನೆ. ಇಲ್ಲಾಂದ್ರೆ ಏನಾಗ್ತದೆ ಗೊತ್ತು? ಈ ರಹಸ್ಯ ಜ್ಞಾನವಿಲ್ಲದ ಭೌತಿಕ ದೃಷ್ಟಿಕೋನ ಏನಾಗ್ತದೆ? ಎಲ್ಲ ನಿಷ್ಪ್ರಯೋಜಕವಾಗ್ತದೆ. ಏನು? ಭೌತಿಕ ದೃಷ್ಟಿಯಿಂದ ನೋಡುವುದೇನೋ, ನೋಡಿದ ಮಾತ್ರಕ್ಕೆ ದೃಷ್ಟಿಯಿಂದ ನೋಡಿದ್ರೆ ನನ್ನನ್ನ ನೋಡುವುದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಕನಸಿನಲ್ಲಿ ಯಾರು ಬೇಕಾದರೂ ಅಮೃತವನ್ನ, ನಾನು ಕನಸಿನಲ್ಲಿ ಅಮೃತವನ್ನು ಕುಡಿದೆ, ಕನಸಿನಲ್ಲಿ ಅಮೃತ ಕುಡಿದ ಮಾತ್ರಕ್ಕೆ ಅವನು ಅಮರನಾಗಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇದೆಯಾ? ಸಾಧ್ಯವೇ ಇಲ್ಲ. ಹಾಗೆ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ ಇವತ್ತು? ನಾನು ದೇವರನ್ನ ನೋಡಿದೆ, ದೇವರನ್ನ ನೋಡಿದೆ, ನನ್ನ ರೂಪವನ್ನು ನೋಡಿ ನನ್ನನ್ನು ದೇವರನ್ನ ನೋಡಿದೆ ಅಂತ ಹಾರಾಡ್ತಾ ಇದ್ದ. ಅದೇ ಹೇಗೆ ಕನಸಿನಲ್ಲಿ ಅಮೃತ ಕುಡಿದವನ ಕಥೆ ಇದೆಯೋ ಹಾಗೆ ಆಗಿದೆ ಇವರ ಕಥೆ. ಒಳಗಿನ ರಹಸ್ಯ ಗೊತ್ತೇ ಇಲ್ಲ. ನನ್ನ ನಿಜ ರೂಪವನ್ನು ಇವರಿಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ? ಯಾಕೆ? ಬಾಹ್ಯ ಬಾಹ್ಯ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ, ಒಳಗಣ್ಣಿನಿಂದ ನೋಡ್ತಾ ಇಲ್ಲ. ಹಾಗೆ ಬಾಹ್ಯ ರೂಪವನ್ನೇ ಮಾತ್ರ ನನ್ನನ್ನು ತಿಳಿತಾ ಇದ್ದಾನೆ. ಆದರೆ ಹೇಗೆ ಆ ಬಾಹ್ಯ ರೂಪವನ್ನು ನೋಡಿ ಕೂಡ ಅದನ್ನೇ ದೇವರು ಅಂತ ಒಪ್ಕೊಳ್ತಾ ಇದ್ದಾನೆ? ಹೇಗೆ ಗೊತ್ತು? ಹೀಗೆ ಅಂತಂದ್ರೆ, ಈ ನೀರಿನಲ್ಲಿ ನಕ್ಷತ್ರ, ಚಂದ್ರ, ಈ ತರದ ಪ್ರತಿಬಿಂಬಗಳು ಬಿದ್ದಿರ್ತಾವಲ್ಲ, ಅದನ್ನೇ ಹಂಸ ಪಕ್ಷಿ ಇಲ್ಲೊಂದೇನೋ ಮೀನಿದೆ ಅಂತ ಹೇಳಿ ಹೋಗಿ ದಬಕ್ಕನ ಬಾಯಿ ಹಾಕಿ ತಿನ್ಲಿಕ್ಕೆ ಹೋಗ್ತದಂತೆ. ಹಾಗಿದೆ ಇವನ ಕತೆ. ಹಾಗಾಗಿದೆ ಇವನ ಕತೆ. ಹೇಗೆ ಅದು ಮೋಸ ಹೋಗ್ತದೋ, ಹೇಗೆ ಅದು ಭ್ರಮೆಯಲ್ಲಿ ತಾನು ಆ ವ್ಯರ್ಥ ಪ್ರಯತ್ನವನ್ನು ಮಾಡ್ತದೋ, ಹಾಗೆ ನನ್ನನ್ನು ನೋಡಿದೆ ನೋಡಿದೆ ಅನ್ನುವ ಮಾಯೆಯಲ್ಲಿ ಮುಳುಗ್ತಾ ಇದ್ದಾನೆ. ಹಾಗಾಗಿ ಎಷ್ಟೋ ಬಾರಿ ಅಂದ್ರೆ ನಿಜ ಹಾಗೆ ನೋಡಿದೆ ಅನ್ನುವ ಹಾಗೆ ಕಾಣಿಸ್ತಾ ಇದೆ, ಆದರೆ ಅದು ನಿಜವಲ್ಲ. ಬೇಸಿಗೆಯಲ್ಲಿ ಮರೀಚಿಕೆಗಳು ಅಂತ ಹೇಳಿ ಕಾಣಿಸ್ತದೆ. ಬೇಸಿಗೆಯಲ್ಲಿ ಮರೀಚಿಕೆ ಅಂತಂದ್ರೆ, ಈ ಹೈವೇ ರೋಡಲ್ಲಿ ಹೋಗುವಾಗ ನೀವು ದೂರದಿಂದ ನೋಡಿದ್ರೆ ಆ ದೂರದಲ್ಲಿ ಏನೋ ನೀರು ನಿಂತಿದೆಯೇನೋ ಅನ್ನೋ ಹಾಗೆ ಅನಿಸ್ತದೆ ಬಿಸಿಲಲ್ಲಿ. ಆದ್ರೆ ಹೋಗ್ತಾ 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 ನೋಡಿದ್ರೆ ಅಂದ್ರೆ ಅದು ರಿಫ್ಲೆಕ್ಷನ್ ಅಲ್ವಾ? ಸೊ ಹೊಳಿತಾ ಇರ್ತದ. ಹಾಗೆ ಆತರ ಅಂದ್ರೆ ಭ್ರಮೆ ಇದೆ ಅನ್ನೋ ಹಾಗೆ ಭ್ರಮೆ ಆಗ್ತದೆ, ಆದ್ರೆ ಒಳಗಿಲ್ಲ. ಹಾಗಾಗಿ ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಹೀಗೆ ಕಾಳ ಸರ್ಪವನ್ನು ಈ 2 ದಳದ ನೀಲಮಣಿ ಹಾರ ಅಂತ ಹೇಳಿ ಏನಾದ್ರೂ ನಾವು ಅದನ್ನ ಕೈಯಲ್ಲಿ ಇಟ್ಕೊಂಡ್ರೆ, ಅಥವಾ ಬಿಳಿ ಕಲ್ಲನ್ನೆಲ್ಲ ರತ್ನ ಅಂತ ಹೇಳಿ ಆರಿಸಿಕೊಂಡ್ರೆ, ಎಲ್ಲ ಉರಿತಾ ಇರುವಂತ ಕೆಂಡವನ್ನ ನನಗೆ ದೊಡ್ಡ ಐಶ್ವರ್ಯ ಸಂಪತ್ತು ಭಂಡಾರ ಸಿಕ್ತು ಅಂತ ಹೇಳಿ ತೆಗೆದು ದಬ 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 ಒಡಲಲ್ಲಿ ಹಾಕಿಕೊಂಡ್ರೆ ಏನಾಗ್ತದೋ ಹಾಗೆ ಭಗವಂತನನ್ನ ನಾನು ಕಂಡೆ ಅಂತ ಯಾರು ಹಾರಾಡ್ತಾ ಇದ್ದಾರಲ್ವ ಅವ್ರ ಕಥೆಯಾಗಿದೆ. ಹೇಗೆ ಒಂದು ಸಿಂಹ ಹೋಗಿ ನೀರಿನಲ್ಲಿ ನೀರು ಕುಡಿಬೇಕು ಅಂತ ಹೋಗ್ತದಂತೆ, ತನ್ನ ಪ್ರತಿಬಿಂಬವನ್ನು ನೋಡಿ ಇಲ್ಲೊಂದು ಸಿಂಹ ಇದೆ ಅಂತ ಹೇಳಿ ನೀರಿಗೆ ಹಾರಿ ಅದನ್ನ ಹಿಡಿಲಿಕ್ಕೆ ಹೋಗ್ತದೆ. ಹಿಡಿಲಿಕ್ಕೆ ಹೋಗಿ ನೀರಲ್ಲಿ ಬಿದ್ದು ಮತ್ತೆ ಎದ್ದು ಬರ್ತದೆ. ಹಾಗಾಗಿ ಮನುಷ್ಯನಿಗೆ ಯಾಕೆ ಒಳಗಿನ ಸತ್ಯವನ್ನ ತಿಳಿತಾ ಇಲ್ಲ? ಏನು ಒಳಗಿನ ಸತ್ಯ? ಪರಮಾತ್ಮನಾದ ನಾನು ಪರಮಾತ್ಮನಾದ ನಾನು ಕೃಷ್ಣ ಹೇಳ್ತಾ ಇದ್ದಾನೆ, ನಿಜವಾಗಿ ಸಾಕಾರ ರೂಪವಾಗಿ ಪ್ರಪಂಚದಲ್ಲಿ ಅವತರಿಸುವುದಿಲ್ಲ. ಅವತರಿಸ್ತೀನಿ ಅಂತ ಹೇಳಿ ಏನ್ ಮಾಡ್ತಾನೆ? ಇವರು ದೃಢ ನಿಶ್ಚಯವರಾಗ್ತಾರೆ. ಈ ಸಂಸಾರಿಕ
ಪ್ರಪಂಚದಲ್ಲಿ ಲೀನವಾಗಿದ್ದಾರೆ. ಹೇಗೆ ಆ ನೀರಿನಲ್ಲಿ ಪ್ರತಿಬಿಂಬವಿದ್ದಾಗ ಹಂಸ ಪಕ್ಷಿ ಹಾರಿ ಅದನ್ನು ತಿನ್ಲಿಕ್ಕೆ ಹೋಗ್ತದೆ, ಭ್ರಮೆ ಹೊರಡ್ತಾ ಇದೆ ಅಲ್ವಾ? ಹಾಗೆ ಅಂದ್ರೆ ಈ ನಶ್ವರವಾದ ನಾಮವು ನಾಮ ರೂಪಾತ್ಮಕನಾದ ಸ್ಥೂಲ ರೂಪವನ್ನ ಮನಸ್ಸಿನಲ್ಲಿ ಪೂರ್ತಿಯಾಗಿ ವಿಶ್ವಾಸಿಸಿ ಅದರಲ್ಲಿಯೇ ನನ್ನ ಶಾಶ್ವತವಾದ ರೂಪವನ್ನ ನೋಡುವುದು ಕೂಡ ವ್ಯರ್ಥ. ನೋಡುವುದು ಹೇಗೆ ವ್ಯರ್ಥ ಆಗಿದೆಯೋ ಹಾಗೆ ಇಷ್ಟೆಲ್ಲ ಮಾಡಿದ್ರೆ ಹೇಗೆ ಅದು ವ್ಯರ್ಥ ಅಂತ ಕಾಣಿಸ್ಕೊಳ್ತದೋ ಹಾಗೆ ವ್ಯರ್ಥವಾಗಿ ತಿಳಿದುಕೊಳ್ತಾ ಇದ್ದಾರೆ. ಈ ವಿಧವಾದ ಪ್ರಯತ್ನದಿಂದ ನಾನು ಹೇಗೆ ಕಾಣಿಸ್ತೇನೆ? ಸಾಧ್ಯವೇ ಇಲ್ಲ, ಕಾಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ನನಗೆ ನನಗೆ ರೂಪ ಇಲ್ಲ, ಇವರು ರೂಪ ಕೊಟ್ಟುಕೊಂಡಿದ್ದಾರೆ. ನನಗೆ ಹೆಸರಿಲ್ಲ, ಇವರು ಹೆಸರು ಕೊಟ್ಟುಕೊಂಡಿದ್ದಾರೆ. ಅದನ್ನೇ ದೇವರು ಅಂತ ಹೇಳಿ ಭ್ರಮಿಸ್ತಾ ಇದ್ದಾರೆ. ಒಬ್ಬ ಪಶ್ಚಿಮ ದಿಕ್ಕಿಗೆ ಹೋಗಬೇಕಾಗಿದೆ, ಅವನು ಪೂರ್ವ ದಿಕ್ಕಿಗೆ ಹೋಗಿ ಪಶ್ಚಿಮ ದಿಕ್ಕನ್ನ ಸೇರ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಅದಕ್ಕೆ ಅರ್ಜುನ, ನಾವು ಜಳ್ಳು ಭತ್ತವನ್ನ ಎಷ್ಟು ಕುಟ್ಟಿದ್ರೋ ಅದರೊಳಗೆ ಅಕ್ಕಿಯನ್ನ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಜಳ್ಳು ಭತ್ತ ಅಂದ್ರೆ ನಾವು ಅದನ್ನ, ಈ ಭತ್ತ ಬರ್ತದಲ್ವಾ, ಅದರಲ್ಲಿ ಕೆಲವೊಂದು ಜಳ್ಳು ಭತ್ತ ಅಂತೀವಿ. ಅಂದ್ರೆ ಅದರೊಳಗೆ ಅಕ್ಕಿ ಹಾಗೆ ಇರೋಲ್ಲ, ಮೇಲ್ಗಡೆಯಿಂದ ಮಾತ್ರ ಅದು ಹೊಟ್ಟು ಹಾಗೆ ಇರ್ತದೆ. ಭತ್ತ ಬೆಳಿತೀವಲ್ವಾ, ಅದರಲ್ಲಿ ಒಂದೊಂದು ಜಳ್ಳು ಅಂತ ಹೇಳ್ತೀವಿ ನಾವು. ಅಂತಂದ್ರೆ ಅದರಲ್ಲಿ ಕೆಲವೊಂದು ಒಳಗಡೆ ಅಕ್ಕಿನೂ ಬೆಳೆದೇ ಇರೋಲ್ಲ, ಹಾಗೆ ಇರ್ತದೆ. ಬರೀ ಮೇಲ್ಗಡೆ ಸಿಪ್ಪೆ ಮಾತ್ರ ಇರ್ತದೆ. ಆ ಸಿಪ್ಪೆ ತಗೊಂಡು ನಾವು ಎಷ್ಟು ಕುಟ್ಟಿದ್ರು ಒಳಗಡೆಯಿಂದ ಅಕ್ಕಿ ತೆಗಿಲಿಕ್ಕೆ ಆಗ್ತದ? ಹಾಗೆ ಹೇಳ್ತಾ ಇದ್ದಾನೆ, ನೋಡು ಅರ್ಜುನ, ಹೇಗೆ ಆ ಜಳ್ಳು ಭತ್ತವನ್ನ ಕುಟ್ಟಿದ್ರೆ ಎಷ್ಟು ಕುಟ್ಟಿದ್ರು ಅಕ್ಕಿ ತೆಗಿಲಿಕ್ಕೆ ಸಾಧ್ಯ ಇಲ್ವೋ, ಅದೇ ರೀತಿ ಕೇವಲ ವಿಕಾರದಿಂದ ಏರ್ಪಟ್ಟ ಈ ಸ್ಥೂಲ ಜಗದ ಆಕಾರವನ್ನ ತಿಳಿದುಕೊಂಡ ಮಾತ್ರಕ್ಕೆ ಕೇವಲ ನಿರಾಕಾರನಾದ ನಿರ್ಗುಣನಾದ ಸ್ವರೂಪವನ್ನ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ತಿಳ್ಕೊಂಡ್ರೆ ಅದು ಹೇಗಿರ್ತದೆ ಗೊತ್ತು? ಬಾಯಿಂದ ಸುರಿಯುವ ಜೊಲ್ಲನ್ನ ಕುಡಿದು ನಮ್ಮ ಬಾಯಾರಿಕೆಯನ್ನು ಆರಿಸಿಕೊಂಡ ಹಾಗೆ. ಅಲ್ಲ, ತುಂಬಾ ಬಾಯಿ ಆರಿಸ್ತಾ ಇದೆ, ಆದ್ರೆ ನಮ್ಮ ಬಾಯಲ್ಲಿ ಬರೋ ಜೊಲ್ಲನ್ನೇ ಕುಡಿದು ಏನ್ ಮಾಡುದು? ಆರಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಬಾಯಿ ಹಸಿ ಆಗ್ಬೋದಷ್ಟೇ, ಆದ್ರೆ ನೀರಾಡಿಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಮಾನವ ತಮ್ಮ ಮನಸ್ಸಿನಲ್ಲಿ ಮೋಹವು ಹುಟ್ಟುವುದರಿಂದಲೇ ಭ್ರಮೆ ಹೊಂದುವುದವರಾಗಿ ಈ ಜಗತ್ತೇ ಪರಮಾತ್ಮನಾದ ನಾನು ಅಂತ ಹೇಳಿ ಏನ್ ಮಾಡ್ತಾ ಇದ್ದಾನೆ? ಭಾವಿಸ್ತಾ ಇದ್ದಾರೆ. ಇಂತಹ ಸ್ಥಿತಿಯಲ್ಲಿ ಇಲ್ಲಿ ಸಂಭವಿಸುವಂತಹ ಎಲ್ಲ ಜನನ ಮರಣಗಳಂತೆ ಕರ್ಮಗಳು ಕೂಡ ನನಗೂ ಕೂಡ ಸಂಭವಿಸ್ತಾ ಇದ್ದಾವೆ ಅಂತ ಹೇಳಿ ನಂಬ್ತಾ ಇದ್ದಾನೆ. ಅಂದ್ರೆ ನಾವ್ ಹೆಂಗೆ ಇಲ್ಲಿ ಹುಟ್ಟಿ ಬರ್ತಾ ಇದ್ವಿ, ದೇವರು ಕೂಡ ಇಲ್ಲಿ ಹುಟ್ಟಿ ಬರ್ತಾನೆ, ನಮ್ಮ ಹಾಗೆ ಅವನು ಹುಟ್ಟತಾನೆ, ನಮ್ಮ ಹಾಗೆ ಅವನು ಸಾಯ್ತಾನೆ, ನಮ್ಮ ಹಾಗೆ ಅವನು ಕಷ್ಟಪಡ್ತಾ ಇದ್ದಾನೆ, ನಮ್ಮ ಹಾಗೆ ಅವನಿಗೂ ಕರ್ಮಗಳಿದೆ ಅಂತ ಹೇಳಿ ಅವರಂತೆ ನಾನು ಅಂತ ಹೇಳಿ ನನ್ನನ್ನು ಆರಾಧನೆ ಮಾಡ್ತಾ ಇದ್ದಾರೆ. ಇರುವ ಕರ್ಮಗಳು ನನಗೂ ಕೂಡ ಸಂಭವಿಸ್ತಾ ಇದ್ದಾವೆ ಅಂತ ನಂಬ್ತಾ ಇದ್ದಾರೆ. ಹೀಗೆ ನಾಮರಹಿತನಾದ ನನಗೆ ಹೆಸರನ್ನ ಇಟ್ಟಿದ್ದಾರೆ, ಕ್ರಿಯಾಹೀನನಾದ ನನಗೆ ಕರ್ಮವನ್ನ ಕಟ್ಟಿದ್ದಾರೆ, ವಿದೇಹನಾದ ನನ್ನ ಮೇಲೆ ದೇಹದ ಧರ್ಮವನ್ನ ಇಟ್ಟಿದ್ದಾರೆ. ಇಂಥವರಿಗೆ ನಾನು ಹೇಗೆ ಸಿಗಲಿಕ್ಕೆ ಸಾಧ್ಯ ಇದೆ? ನಾನು ನಿರಾಕಾರನಾಗಿದ್ದರೂ ಕೂಡ ಕರ್ಮಗಳನ್ನು ಮಾಡುತ್ತಿದ್ದೇನೆ ಅಂತ, ವರ್ಣಹೀನನಾಗಿದ್ದರೂ ಕೂಡ ನನಗೆ ವರ್ಣ ಇದೆ ಅಂತ ಹೇಳಿ, ನಿರ್ಗುಣನಾಗಿದ್ದರೂ ಹೇ ಭಗವಂತ ದೊಡ್ಡ ಗುಣವಂತ ಅಂತ ಹೇಳಿ, ಕೈಕಾಲುಗಳಿಲ್ಲದಿದ್ದರೂ ಕೈಕಾಲುಗಳು ಇವೆ ಅಂತ ಹೇಳಿ, ಅಪರಿಮಿತವಾಗಿದ್ದರೂ ನಾನು ಕೇವಲ ಸೀಮಿತನಾದವನು ಅನ್ನುವ ಹಾಗೆ, ಸರ್ವವ್ಯಾಪಿಯಾಗಿದ್ದರೂ ನನಗೆ ಒಂದು ಸೀಮಿತ ಜಾಗವನ್ನು ಕೊಟ್ಟು ಕಟ್ಟಿ ಹಾಕಿದ್ದಾರೆ, ದೇವಸ್ಥಾನ ವಿಗ್ರಹ ಅಂತ ಹೇಳಿ. ನಿದ್ದೆಯಲ್ಲಿರುವ ಮನುಷ್ಯನ ಕನಸಿನಲ್ಲಿ ತನ್ನ ಹಾಸಿಗೆಯಲ್ಲಿ ಅರಣ್ಯವನ್ನು ನೋಡಿದ ಹಾಗೆ, ಶ್ರವಣಹೀನನಾದ ನನಗೆ ಏನ್ ಮಾಡ್ತಾ ಇದ್ದಾರೆ? ಕಣ್ಣುಗಳಿದೆ, ಗೋತ್ರ, ರೂಪ, ಆಕಾರ, ಇಚ್ಛೆ, ತೃಪ್ತಿ, ವಸ್ತ್ರ, ಭೂಷಣಗಳು ಮುಂತಾದವುಗಳು ಯಾವುದು ಇಲ್ಲದಿದ್ದರೂ ಇದೆಲ್ಲ ಭಗವಂತನಿಗೆ ಇದೆ ಅಂತ ಹೇಳಿ ಏನ್ ಮಾಡ್ತಾ ಇದ್ದಾರೆ? ಅವರಂತೆ ಅವರಿಗೆ ಇಚ್ಛೆ ಬಂದ ಹಾಗೆ ನನ್ನನ್ನು ಆರಾಧನೆ ಮಾಡ್ತಾ ಇದ್ದಾರೆ. ಆದರೆ ಅಷ್ಟ ಮಾತ್ರಕ್ಕೆ ನಾನು ಸಿಗ್ತಾ ಇದ್ದೀನ? ಇಲ್ಲ. ಯಾಕೆ? ನಾನು ಅದೆಲ್ಲದಕ್ಕೂ ವಿರುದ್ಧನಾಗಿರುವವನು. ನಾನು ಸ್ವಯಂಭೂ ಆದವನು.
ನನ್ನನ್ನು ಯಾರು ಪ್ರಾಣ ಪ್ರತಿಷ್ಠೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನನ್ನು ಯಾರು ಆವಾಹನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ನನ್ನನ್ನು ಯಾರು ವಿಸರ್ಜನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ನಾನು ಯಾವಾಗಲೂ ಎಲ್ಲೆಲ್ಲೋ ಅಖಂಡ ರೂಪನಾಗಿ ವ್ಯಾಪಿಸಿದ್ದೇನೆ. ಅವರು ನನ್ನನ್ನು ಒಂದು ಸಣ್ಣ ಗೊಂಬೆಯೊಳಗೆ ಫೋಟೋದಲ್ಲೋ ಒಂದು ವಿಗ್ರಹದಲ್ಲೋ ಆವಾಹನೆ ಮಾಡ್ತಾರಂತೆ, ಪೂಜೆ ಆದ್ಮೇಲೆ ವಿಸರ್ಜನೆ ಮಾಡ್ತಾರಂತೆ. ನಾನು ಯಾವಾಗಲೂ ಸ್ವಯಂ ಸಿದ್ಧನಾಗಿದ್ದರೂ ಕೂಡ ಅವರು ತಮ್ಮ ಬುದ್ಧಿಯಿಂದ ನನ್ನ ಅವಿಕೃತವಾದಂತಹ ಏಕರೂಪಕ್ಕೆ ಏನ್ ಮಾಡ್ತಾ ಇದ್ದಾರೆ, ಸಂಬಂಧವನ್ನು ಉಂಟು ಕಟ್ತಾ ಇದ್ದಾರೆ. ಅಂದ್ರೆ ದೇವರು ಯೌವನದಲ್ಲಿದ್ದ, ಬೆಳೆದ, ದೊಡ್ಡವನಾದ, ಮದುವೆಯಾದ, ಹೀಗೆಲ್ಲ. ನಾನು ದ್ವೈತ ಹೀನನಾಗಿದ್ದರೂ ಕೂಡ ಏನ್ ಮಾಡ್ತಾ ಇದ್ದಾರೆ, ನನ್ನೊಳಗೆ ದ್ವೈತ ಭಾವವನ್ನು ತುಂಬುತ್ತಾ ಇದ್ದಾರೆ. ನಾನು ನಿಷ್ಕ್ರಿಯನಾಗಿದ್ದರೂ ಏನ್ ಮಾಡ್ತಾ ಇದ್ದಾರೆ, ಕ್ರಿಯಾರೂಪವನ್ನು ತುಂಬುತ್ತಾ ಇದ್ದಾರೆ. ನಾನು ಅಭೋಕ್ತನಾಗಿದ್ದರೂ ನಾನು ನಾನಾ ಭೋಗಗಳನ್ನು ಅನುಭವಿಸ್ತಾ ಇದ್ದೇನೆ ಅಂತ ಹೇಳಿ ಭಾವಿಸ್ತಾ ಇದ್ದಾರೆ. ನನಗೆ ಯಾವ ಕುಲ ಗೋತ್ರ ಯಾವುದೂ ಇಲ್ಲ. ಇಡೀ ಸಂಸಾರ, ಇಡೀ ಜಗತ್ತು, ಬ್ರಹ್ಮಾಂಡ ನನ್ನದು. ಆದರೆ ನನ್ನ ಕುಲವನ್ನ ಕುರಿತು ವರ್ಣಿಸ್ತಾ ಇದ್ದಾರೆ. ನಾನು ಅವಿನಾಶಿಯಾಗಿದ್ದರೂ ಕೂಡ ನನ್ನ ಮೃತ್ಯುವನ್ನ ದುಃಖಿಸ್ತಾ ಇದ್ದಾರೆ. ಅಯ್ಯೋ ರಾಮ ಹೋಗ್ಬಿಟ್ಟ, ಅಯ್ಯೋ ಕೃಷ್ಣ ಹೋಗ್ಬಿಟ್ಟ. ನೀವಿವತ್ತು ಹರಿದ್ವಾರನ ಎಲ್ಲಿಗೆ ಹೋದ್ರೆ ನೋಡಿ, ಇಲ್ಲೇ ಕೃಷ್ಣನ ಸುಟ್ಟಿದ್ದು ಅಂತ ಹೇಳಿ ಒಂದು ಜಾಗ ತೋರಿಸ್ತಾರಂತೆ. ಕೃಷ್ಣ ಸುಟ್ಟಿದ್ದು ಇಲ್ಲೇ ಅಂತ ಹೇಳಿ ಒಂದು ಜಾಗ ತೋರಿಸ್ತಾರಂತೆ, ಅಲ್ಲೊಂದು ಜಾಗ ಇದೆ ಅಂತ. ಹಾಗೆ ನಾನು ಎಲ್ಲರಲ್ಲಿಯೂ ತುಂಬಿಕೊಂಡಿದ್ದರು ನನ್ನ ಕುರಿತು ಶತ್ರು ಮಿತ್ರಾದಿ ಭಾವನೆಗಳು ಇದೆ ಅಂತ ಹೇಳಿ ತಿಳ್ಕೊಳ್ತಾರೆ. ನಾನು ಆತ್ಮಾನಂದಕ್ಕೆ ಪ್ರತ್ಯಕ್ಷ ನಿವಾಸಿಯಾಗಿದ್ರು ಕೂಡ ಅವರು ಏನ್ ಮಾಡ್ತಾ ಇದ್ದಾರೆ, ಈ ಭಗವಂತ ಸುಖಗಳನ್ನು ಅನುಭವಿಸ್ತಾ ಇದ್ದಾನೆ ಅಂತ ಭಾವಿಸ್ತಾ ಇದ್ದಾರೆ. ನಾನು ಎಲ್ಲೆಲ್ಲೂ ವ್ಯಾಪಿಸಿದ್ದೇನೆ. ಅವರು ನನಗೆ ಒಂದು ದೇಶಕ್ಕೆ ಸೀಮಿತನಾದವನು ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇಂತಹ ಸ್ಥಳದಲ್ಲಿ ಇರ್ತೇನೆ ಎಂದೂ ಕೂಡ ಒಪ್ಕೊಳ್ತಾರೆ. ನಾನು ಸಮಸ್ತ ಚರಾಚರ ಜೀವರಾಶಿಗಳಿಗೆ ಆತ್ಮನಾಗಿದ್ದರೂ ಕೂಡ ಏನ್ ಹೇಳ್ತಾ ಇದ್ದಾರೆ ಗೊತ್ತು, ಭಗವಂತನಿಗೆ ಒಂದು ಪಕ್ಷದವರನ್ನ ಕಂಡ್ರೆ ಇಷ್ಟ, ಇನ್ನೊಂದು ಪಕ್ಷದವರನ್ನ ಕೊಲ್ತಾ ಇದ್ದಾನೆ, ಕೋಪಿಸ್ಕೊಳ್ತಾನೆ. ಅಂದ್ರೆ ದೇವತೆಗಳು ಅಂದ್ರೆ ಇಷ್ಟ, ದಾನವರು ರಾಕ್ಷಸರನ್ನೆಲ್ಲ ಕೊಂತಾ ಇದ್ದಾನೆ, ಸಾಯಿಸ್ತಾ ಇದ್ದಾನೆ ಅಂತ ತಿಳ್ಕೊಂತಾ ಇದ್ದಾರೆ. ಅವರು ನನ್ನನ್ನ ಕುರಿತು ಹೀಗೆಲ್ಲ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಮನುಷ್ಯನಲ್ಲಿ ಯಾವ ರೀತಿಯ ಸ್ವಭಾವಗಳು, ಭಾವನೆಗಳು, ಅವನಲ್ಲಿ ಧರ್ಮಗಳಿದೆಯೋ ಅವೆಲ್ಲವೂ ನನ್ನಲ್ಲಿದೆ ಅಂತ ಹೇಳಿ ಅವರಂತೆಯೇ ನಾನು ಅಂತ ಹೇಳಿ ಭ್ರಮಿಸ್ತಾ ಇದ್ದಾರೆ. ವಿಮೂಢ. ಹೀಗೆ ಈ ರೀತಿಯಾಗಿ ಜ್ಞಾನ ಸ್ವರೂಪನಾದ ನನ್ನನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳದೆ ಸತ್ಯಕ್ಕೆ ದೂರವಾಗಿಸ್ತಾ ಇದ್ದಾರೆ. ಅಂದ್ರೆ ಅವರು ತಮ್ಮ ಹೊಂದಿರುವ ಯಾವುದಾದ್ರೂ ಒಂದು ವಿಗ್ರಹವನ್ನು ನೋಡ್ತಾ ಅದನ್ನೇ ದೇವರು ಅಂತ ಹೇಳಿ ದೇವರಿಗೆ ಕೊಡಬೇಕಾದ ಎಲ್ಲ ಗೌರವ, ಸನ್ಮಾನಗಳನ್ನ ಆ ವಿಗ್ರಹಕ್ಕೆ ಅರ್ಪಣೆ ಮಾಡ್ತಾ ಇದ್ದಾರೆ. ಒಂದು ವೇಳೆ ಆ ವಿಗ್ರಹ ಕೈಯೋ ಕಾಲ ಮುರಿದೋದ್ರೆ ಏನ್ ಮಾಡ್ತಾರೆ, ಅದನ್ನ ತಗೊಂಡೋಗಿ ಬಿಸಾಕ್ತಾರೆ. ಅದು ದೇವರಲ್ಲ. ಇಷ್ಟು ದಿವಸ ಅವ್ರ ಪಾಲಿಗೆ ಅದು ದೇವರಾಗಿತ್ತು, ಈಗೇನಾಯ್ತು, ಅದು ವಿಗ್ರಹ ಭಂಜನೆ ಆಗಿದೆ, ಅದೀಗ ದೇವರಲ್ಲ ಅಲ್ವಾ. ಹಾಗೆ ನಾನು ಸಖಾರ ಮನುಷ್ಯನೆಂದು ವಿಪರೀತವಾಗಿ ಆಲೋಚಿಸ್ತಾ ಇದ್ದಾರೆ. ಇವರ ಈ ವಿಪರೀತ ಜ್ಞಾನವೇ ಸತ್ಯವಾದ ಜ್ಞಾನವನ್ನ ಅಂಧಕಾರದಲ್ಲಿ ಇಡ್ತಾ ಇದೆ. ಹಾಗಾಗಿ ಸತ್ಯವಾದ ಜ್ಞಾನವು ಅವರ ದೃಷ್ಟಿಗೆ ಬೀಳ್ತಾ ಇಲ್ಲ. ಆದ್ದರಿಂದ ಭಗವಂತನ ನಿಜ ತತ್ವವನ್ನು ತಿಳಿದುಕೊಳ್ಳಬೇಕು. ಭೂಮಿಯ ಮೇಲೆ ಭಗವಂತನನ್ನ ಗುರುತಿಸುವ ಏಕೈಕ ಮಾರ್ಗ ಯಾವುದೋ ಆತ್ಮಾರಾಧನೆ. ಆತ್ಮದ ಆರಾಧನೆಯನ್ನು ಮಾಡಬೇಕು, ಭಗವಂತನ ಆರಾಧನೆಯನ್ನು ಮಾಡಬೇಕು. ಏನು ಆತ್ಮಾರಾಧನೆ? ಉಸಿರಾಟದ ಮೇಲೆ ಗಮನ ಇಟ್ಟು ನಾವು ಮನಸ್ಸನ್ನ ಶೂನ್ಯ ಮಾಡಿ ಆ ಆತ್ಮದೊಟ್ಟಿಗೆ ಇರುವುದನ್ನು ಅಭ್ಯಾಸ ಮಾಡಬೇಕು. ಅದೇ ಆತ್ಮಾರಾಧನೆ, ಆತ್ಮದ ಆರಾಧನೆ, ಅದೇ ಭಗವಂತನ ಸತ್ಯ ರೂಪದ ಆರಾಧನೆ. ಮನೆ ಹೇಳಿದಲ್ವಾ, ಭಗವಂತನ ಎಷ್ಟು ರೂಪ ಇದೆ? 4 ರೂಪಗಳಿದ್ದಾವೆ. ಯಾವ್ಯಾವ ರೂಪ? ಒಂದು ಸತ್ಯವಾದ ರೂಪ, ಎರಡನೇದು ಅಸತ್ಯವಾದ ರೂಪ, ಮೂರನೇದು ಯಾವುದು? ಪ್ರತಿರೂಪ, 4ನೇದು ಊಹಾರೂಪ,
ಹಾಗೆ ಯಾವ ರೂಪವನ್ನು ಆಶ್ರಯಿಸುವುದರಿಂದ ಭಗವಂತ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ಸತ್ಯ ರೂಪವನ್ನು ಆಶ್ರಯಿಸಿದರೆ ಮಾತ್ರ ನಾವು ಸತ್ಯವಾದ ಪರಮಾತ್ಮನನ್ನು ಹೊಂದಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಏನಾಗ್ತದೆ? ಭಗವಂತನೇ ಹೇಳ್ತಾ ಇದ್ದಾನೆ, ಮೂಢಃ, ಮೂಢರು ಅವರು. ದೇವರು ಬಯಸ್ತಾ ಇರೋದೇನೋ ನಾವು ಮಾಡ್ತಾ ಇದ್ದೀವಿ. ಭಗವಂತ ಏನು ಬಯಸ್ತಾ ಇದ್ದಾನೆ ಗೊತ್ತು? ಮಾನವ ಎಲ್ಲ ಕಡೆಯಲ್ಲಿ ಪವಿತ್ರನಾಗಿದ್ದಾನ ಒಬ್ಬ ಮನುಷ್ಯ ಅಂತ ಹೇಳಿ ದೇವರು ನೋಡ್ತಾ ಇದ್ದಾನೆ. ನಾವೇನ್ ಮಾಡ್ತಾ ಇದ್ದೀವಿ ಗೊತ್ತು? ವಿಗ್ರಹ ಫೋಟೋಗಳೇ ಭಗವಂತ ಎಂದು ಅಲ್ಲಿಯೇ ಪವಿತ್ರವಾಗಿರ್ತಾನೆ, ಅಲ್ಲಿಯೇ ಬಯಕೆಗಳನ್ನ ಹೇಳ್ಕೊಳ್ತಾ ಇದ್ದೇವೆ. ಭಗವಂತ ಬಯಸ್ತಾ ಇದ್ದಾನೆ ಏನು? ಬರ್ಕೊಳ್ಳಬೇಕು ಇದನ್ನ. ನಾವು ಎಲ್ಲಿ ಎಡವುತ್ತಾ ಇದ್ದೇವೆ ಅಂತ ಭಗವಂತ ಬಯಸ್ತಾ ಇದ್ದಾನೆ ಏನು? ನಾನು ಇವನಿಗೆ ಏನೆಲ್ಲ ಕೊಟ್ಟಿದ್ದೇನೋ ಅದನ್ನೆಲ್ಲ ಇವನು ಜಗತ್ತಿಗೆ ಹಂಚ್ತಾ ಇದ್ದಾನ? ದೇವರು ನೋಡ್ತಾ ಇದ್ದಾನೆ. ನಾವು ಏನ್ ಮಾಡ್ತಾ ಇದ್ದೀವಿ ಇವತ್ತು? ಭಗವಂತನ ಬಳಿ ನಿರಂತರವಾಗಿ ಕೋರಿಕೆಗಳನ್ನ ಲಿಸ್ಟ್ ಹಿಡ್ಕೊಂಡು ನಿಂತಿದ್ದೇವೆ. ನೀವು ಭಗವಂತ ನನಗೆ ಇದನ್ನು ಕೊಡು, ಅದು ಕೊಡು, ಇದು ಕೊಡು. ದೇವರು ಏನ್ ಹೇಳ್ತಾ ಇದ್ದಾನೆ? ನಾನು ಇಲ್ಲಿವರೆಗೂ ನಾನು ಕೊಟ್ಟಿದ್ದಾನೆ, ನೀನು ಹಂಚ್ತಾ ಇದ್ದೀಯಾ ಅಂತ ದೇವರು ನೋಡ್ತಾ ಇದ್ದಾನೆ. ದೇವರು ಹೇಳ್ತಾ ಇದ್ದಾನೆ, ನೋಡು, ಶಾಶ್ವತವಾದವುಗಳನ್ನು ಸಂಪಾದನೆ ಮಾಡು. ಯಾವುದು ನಿನಗೆ ಶಾಶ್ವತವಾಗಿ ನಿನ್ನ ಜೀವನಕ್ಕೆ, ನಿನ್ನ ಆತ್ಮಕ್ಕೆ ಉಳಿತದೋ ಅಂಥದನ್ನ ಸಂಪಾದನೆ ಮಾಡುವಂತ ದೇವರು ಹೇಳ್ತಾ ಇದ್ದಾನೆ. ಮನುಷ್ಯ ಮಾಡ್ತಾ ಇದ್ದಾನೆ ತಾತ್ಕಾಲಿಕವಾದವುಗಳನ್ನು, ಅಶಾಶ್ವತವಾದವುಗಳನ್ನ ಏನ್ ಮಾಡ್ತಾ ಇದ್ದಾನೆ? ಆಶಿಸ್ತಾ ಇದ್ದಾನೆ. ಅದಕ್ಕೋಸ್ಕರ ದೇವರನ್ನ ಆರಾಧನೆ ಮಾಡ್ತಾ ಇದ್ದಾನೆ. ಆದ್ರೆ ದೇವರಿಗೆ ಅದು ಇಷ್ಟ ಇಲ್ಲ. ಯಾಕೆ ನೀ ಈ ತುಚ್ಛವಾದ ಅಶಾಶ್ವತವಾದದನ್ನ ಬಯಸ್ತಾ ಇದ್ದೀಯ? ಶಾಶ್ವತವಾದದಿದೆ, ಅದನ್ನ ಬಯಸು. ಆದ್ರೆ ಅದು ನಮಗೆ ಬೇಕಾಗಿಲ್ಲ. ಮತ್ತೆ ಹೇಳ್ತಾ ಇದ್ದಾನೆ, ನೋಡು, ಎಲ್ಲರನ್ನ ನೀನು ಪ್ರೀತಿಸ್ತಾ ಇದ್ದೀಯಾ ಅಂತ ನೋಡ್ತಾ ಇದ್ದಾನೆ. ಆದ್ರೆ ಏನ್ ಮಾಡ್ತಾ ಇದ್ದಾನೆ ಮನುಷ್ಯ? ಎಲ್ಲರನ್ನ ದ್ವೇಷ ಮಾಡ್ತಾ ಇದ್ದಾನೆ. ತನ್ನ ಮೂಗಿನ ನೇರಕ್ಕೆ ಜಗತ್ತನ್ನ ನೋಡ್ತಾ ಇದ್ದಾನೆ ಹೊರತು ಪ್ರೀತಿಸುವ ಸ್ವಭಾವ ಅವನಲ್ಲಿ ಬೆಳೆದು ಬಂದಿಲ್ಲ. ಎಲ್ಲರಿಗೂ ಒಳ್ಳೇದ್ ಮಾಡ್ತಾ ಇದ್ದಾನ? ದೇವ್ರು ನೋಡ್ತಾ ಇದ್ದಾನೆ. ಆದ್ರೆ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ? ಎಲ್ಲರಿಗೂ ಕೆಟ್ಟತನ ಮಾಡ್ತಾ ಇದ್ದಾನೆ ಅಲ್ವಾ? ಎಲ್ಲರಿಗೂ ಒಳ್ಳೇದು ಮಾಡ್ತಾ ಇರು ಅಂತ ಹೇಳಿ ಭಗವಂತ ಬಯಸ್ತಾ ಇದ್ರೆ, ಮಾನವ ಏನ್ ಮಾಡ್ತಾ ಇದ್ದಾನೆ? ತನ್ನ ಪಾಪಗಳನ್ನ ಮಾಡ್ತಾ ಇದ್ದಾನೆ. ಎಲ್ಲರಿಗೆ ಕಷ್ಟ ನಷ್ಟವನ್ನು ಉಂಟು ಮಾಡ್ತಾ ಇದ್ದಾನೆ. ದೇವರು ಹೇಳ್ತಾ ಇದ್ದಾನೆ, ನಿನ್ನ ಎಲ್ಲ ಕಷ್ಟ ನಷ್ಟಗಳನ್ನ ನಿನ್ನ ಸ್ವಂತ ಸಾಧನೆ ಮೂಲಕ, ಧ್ಯಾನ ಸಾಧನೆ ಮೂಲಕ ನೀನು ಪರಿಹಾರ ಮಾಡ್ಕೊಳ್ತಾ ಇದ್ದೀಯಾ? ಆದ್ರೆ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ? ತನ್ನ ಪಾಪಕರ್ಮಗಳಿಗಾಗಿ ಭಗವಂತನ ಹತ್ರ ಹೋಗಿ ತನ್ನ ಆರ್ತನಾದವನ್ನು ಮಾಡ್ತಾ ಇದ್ದಾನೆ. ಸ್ವಾಮೀ, ನನ್ನ ಕಷ್ಟ ಪರಿಹಾರ ಮಾಡು, ಅಯ್ಯೋ ನನ್ನನ್ನು ಉದ್ಧಾರ ಮಾಡು. ದೇವರು ನೋಡ್ತಾ ಇದ್ದಾನೆ. ಇವನು ಬೈಕೆಗಳಿಗಾಗಿ ಕೃಷಿ ಮಾಡ್ತಾ ಇದ್ದಾನ? ಸುಮ್ಮನೆ ಹೇಳ್ಕೊಂತ ಇದ್ದಾನ? ಕೃಷಿ ಮಾಡ್ತಾ ಇದ್ದಾನೆ. ಆದ್ರೆ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ? ಬರೀ ಆಸೆ ಪಡ್ತಾ ಇದ್ದಾನೆ. ಆದ್ರೆ ಮೋಕ್ಷ ಬೇಕು, ಎಲ್ಲರಿಗೂ ಮೋಕ್ಷ ಬೇಕು. ಆದ್ರೆ ಕೃಷಿ ಮಾಡ್ತಾ ಇದ್ದಾನೆ. ದೇವರು ಹೇಳ್ತಾ ಇದ್ದಾನೆ, ಕೃಷಿ ಮಾಡು, ಪ್ರಯತ್ನ ಮಾಡು. ದೇವರು ಹೇಳ್ತಾ ಇದ್ದಾನೆ, ಕೋರಿಕೆಗಳಿದ್ದರೂ ಕೆಲಸ ಮಾಡಿದರೆ ಸಾಕು, ಫಲವನ್ನ ಕೊಡೋದು ಭಗವಂತ ಅಂತ ಹೇಳಿ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ಭಗವಂತನಿಗೆ ಸಮರ್ಪಣೆ ಮಾಡಿ ಕೆಲಸ ಮಾಡ್ತಾ ಇದ್ದಾನ? ಯಾವುದೇ ಇಚ್ಛೆಗಳನ್ನು ಇಟ್ಟುಕೊಳ್ಳದೆ ಕೆಲಸ ಮಾಡ್ತಾ ಇದ್ದಾನ ಅಂತ ದೇವರು ನೋಡ್ತಾ ಇದ್ದಾನೆ. ಆದ್ರೆ ನಾವು ಏನು ಮಾಡಿದ್ರೆ ಏನು ಲಾಭ ಸಿಗ್ತದೆ, ಇದನ್ನು ಮಾಡಿದ್ರೆ ನಿಜ ಏನಾದ್ರೂ ಸಿಗ್ತದ ನನಗೆ, ಎಲ್ಲದರ ಹಿಂದೆ ಲಾಭವನ್ನು ನೋಡಿ ನಾವು ಮಾಡ್ತಾ ಇದ್ದೇವೆ. ದೇವರು ಏನ್ ಹೇಳ್ತಾ ಇದ್ದಾನೆ? ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ಪ್ರತಿಫಲವನ್ನ ನಿರೀಕ್ಷೆ ಮಾಡಬೇಡ, ಕರ್ಮವನ್ನ ನೀನು ಮಾಡು, ಉಳಿದಿದ್ದನ್ನ ನನಗೆ ಬಿಡು. ಆಹಾ, ಇದರಿಂದ ನನಗೇನ್ ಸಿಗ್ತದೆ? ನೋಡಿ ಸಿಗ್ತದೆ ಅಂದ್ರೆ ಮಾಡು, ಅಂದ್ರೆ ಲಾಭವನ್ನ ಮೊದಲೇ ನೋಡಿ ಮಾಡು. ಅಂದ್ರೆ ಇವತ್ತು ನಾವೇನೆಲ್ಲ ಮಾಡ್ತಾ ಇದ್ದೀವಿ ಎಲ್ಲವೂ ಭಗವಂತನಿಗೆ ವಿರುದ್ಧವಾಗಿದೆ. ಭಗವಂತನನ್ನ ಸಾಧಿಸಿಕೊಳ್ಳಬೇಕೆಂದು ಪ್ರಯತ್ನ ಮಾಡ್ತಾ ಇದ್ದಾನ ಅಂತ ದೇವರು ನೋಡ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನೆ ದೇವರು? ಮನುಷ್ಯ ಏನ್ ಮಾಡ್ತಾ ಇದ್ದಾನೆ? ರೋಧಿಸ್ತಾ ಇದ್ದಾನೆ, ಕೇಳ್ತಾ ಇದ್ದಾನೆ, ಸ್ವಾಮಿ ನನ್ನನ್ನು ಕರ್ಸ್ಕೋ, ಭಗವಂತ ನನ್ನನ್ನು ನಿನ್ನ ಹತ್ರ ಕರ್ಸ್ಕೋ ಕರ್ಸ್ಕೋ ಅಂತ ಹೇಳಿ ಗೋಳಾಡ್ತಾ ಇದ್ದಾನೆ.
ಆದ್ರೆ ದೇವರು ಏನ್ ಮಾಡ್ತಾ ಇದ್ದಾನೆ? ನನ್ನ ಹತ್ರ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನ, ಸಾಧನೆ ಮಾಡ್ತಾ ಇದ್ದಾನ ಅಂತ ದೇವರು ನೋಡ್ತಾ ಇದ್ದಾನೆ. ನಾವು ಏನ್ ಮಾಡ್ತಾ ಇದ್ದೀವಿ? ಭಗವಂತ, ನನ್ನನ್ನು ಕಳಿಸ್ಕೋ, ನನಗಿರಕ್ ಆಗ್ತಾ ಇಲ್ಲ, ನೀನು ಪಾದ ಸೇರಿಸ್ಕೋ. ಪ್ರಾರ್ಥನೆಗೆ, ರೋದನೆಗೆ ಭಗವಂತನನ್ನು ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಪ್ರಯತ್ನ ಮಾಡಬೇಕು, ಸಾಧನೆ ಮಾಡಬೇಕು. ದೇವರು ಎನ್ನ ನಿರೀಕ್ಷೆ ಮಾಡ್ತಾ ಇದ್ದಾನೆ? ಸಾಧನೆ ಮಾಡಯ್ಯ, ಸಾಧನೆ ಮಾಡು, ನನ್ನ ಬಳಿಯೂ ಬಾ. ಅದು ಬಿಟ್ಟು ನೀನು ಅಲ್ಲೇ ಗೋಳಾಡ್ತಾ ಇದ್ರೆ ಏನು ಸಮಸ್ಯೆ ಇಲ್ಲ. ಏನೋ ಪಡಿಲಿಕ್ಕೆ ಆಗೋಲ್ಲ. ಭಗವಂತ ಬಯಸ್ತಾ ಇದ್ದಾನೆ ಪ್ರೇಮ, ಸತ್ಯ, ಧರ್ಮವನ್ನ ಪಾಲಿಸ್ತಾ ಇದ್ದಾನಾ? ಯಾಕೆ? ಅದೇ ನೀನು ನನಗೆ ಕೊಡುವ ಕಾಣಿಕೆ. ಆದ್ರೆ ಏನ್ ಮಾಡ್ತಾ ಇದ್ದಾನೆ ಮನುಷ್ಯ? ಕಾಣಿಕೆಗಳನ್ನು ಕೊಡ್ತಾ ಇದ್ದಾನೆ. ಎಂತ ಕಾಣಿಕೆ? ನಶ್ವರವಾದ ಹಣದ ಕಾಣಿಕೆಯನ್ನು. ಅಂದ್ರೆ ಭಗವಂತ ನೋಡ್ತಾ ಇದ್ದಾನೆ, ಇವನ ಆತ್ಮವನ್ನ, ತನ್ನ ಆತ್ಮವನ್ನು ಉದ್ಧಾರ ಮಾಡ್ಕೊಳ್ಳಿಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದಾನೆ. ಪ್ರಯತ್ನ ಮಾಡು ಅಂತ ದೇವರು ಬಯಸ್ತಾ ಇದ್ದಾನೆ. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ? ಭಗವಂತ ಬಂದು ನಮ್ಮನ್ನು ಉದ್ಧಾರ ಮಾಡ್ತಾನೆ ಅಂತ ಹೇಳಿ ಭಗವಂತನಲ್ಲಿ ದೇಹಿ ದೇಹಿ ಅಂತ ಇದ್ದೀವಿ. ದೇವರು ಹೇಳ್ತಾ ಇದ್ದಾನೆ, ಉದ್ಧಾರಿ ಆತ್ಮನ ನಿನ್ನ ಆತ್ಮ ನೀನೇ ಉದ್ಧಾರ ಮಾಡ್ಕೊಳ್ಬೇಕಯ್ಯ, ಪ್ರಯತ್ನ ಮಾಡು. ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದೀಯಾ ಅಂತ ದೇವರು ನೋಡ್ತಾ ಇದ್ದಾನೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಯ್ಯ. ನಾವೇನ್ ಮಾಡ್ತಾ ಇದ್ದೀವಿ? ದೇವರ ಪ್ರತಿರೂಪಗಳನ್ನು ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೇವೆ. ಅದು ಬೇಕಾಗಿಲ್ಲ ದೇವರಿಗೆ. ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇದೆಯಾ? ಒಳ್ಳೆದನ್ನ ಮಾಡ್ತಾ ಇದ್ದೀಯಾ? ಅದು ಮಾಡು, ಅದೇ ನನ್ನ ಪೂಜೆ. ಜಗತ್ತಿಗೆ ಸೇವೆ ಮಾಡ್ತಾ ಇದೀಯಾ? ದೇವರು ನೋಡ್ತಾ ಇದ್ದಾನೆ. ನಾವೇನ್ ಮಾಡ್ತಾ ಇದ್ದೀವಿ? ಕೂತ್ಕೊಂಡು ಭಜನೆ ಮಾಡ್ತಾ ಇದ್ದೀವಿ, ಅಚ್ಯುತಂ ಕೇಶವಂ ರಾಮನಾರಾಯಣಂ ಅಂತ. ಅದಕ್ಕೆ ದೇವರಿಗೆ, ಭಗವಂತನಿಗೆ ಏನ್ ಬೇಕಾಗಿದೆ? ಸೇವೆ ಬೇಕು. ಸರ್ವಾತ್ಮನಿಗೆ ಏನ್ ಬೇಕು? ಸೇವೆ ಬೇಕು. ಗುಣಗಳು ಹೇಗಿದೆ ಅಂತ ದೇವರು ನೋಡ್ತಾ ಇದ್ದಾನೆ. ನಾವೇನ್ ಮಾಡ್ತಾ ಇದ್ದೀವಿ? ಭಗವಂತನ ಸ್ತೋತ್ರ ಮಾಡ್ತಾ ಇದ್ದೀವಿ. ಭಗವಂತ, ನೀನು ಅಷ್ಟೊಳ್ಳೆಯವನು, ನೀ ಇಷ್ಟೊಳ್ಳೆಯವನು. ಆದ್ರೆ ದೇವರು ಏನ್ ಬಯಸ್ತಾ ಇದ್ದಾನೆ? ನಿನ್ನಲ್ಲಿ ಗುಣಗಳನ್ನು ಪರಿವರ್ತನೆ ಮಾಡ್ಕೊಂಡಿದ್ದೀನಿಯಾ? ಮಾಡ್ಕೋ. ದೇವರು ನೋಡ್ತಾ ಇದ್ದಾನೆ, ಪವಿತ್ರವಾಗಿ ಜೀವಿಸ್ತಾ ಇದ್ದಾನ. ನಾವು ಭಗವಂತನ ನಾಮ ಜಪ ಮಾಡ್ತಾ ಇದ್ದೇವೆ. ಮನಸ್ಸಲ್ಲಿರುವಂತ ಎಲ್ಲ ಕಲ್ಮಶಗಳನ್ನ ತೊಳ್ಕೊಂಡಿದ್ದಾನ, ತಿದ್ಕೊಂಡಿದ್ದಾನ. ದೇವರು ನೋಡ್ತಾ ಇದ್ದಾನೆ. ನಾವೇನ್ ಮಾಡ್ತಾ ಇದ್ದೀವಿ? ಹೊರಗಡೆಯಿಂದ ಸ್ನಾನ, ಮಡಿ, ಆಚಾರ, ವಿಚಾರ ಅಂತ ಹೇಳಿ ಹೊರಗಡೆಯಿಂದ ಶುದ್ಧಿ ಮಾಡ್ಕೊಳ್ತಾನೆ ಇದ್ದೇವೆ. ಆದ್ರೆ ದೇವರೇನ್ ಮಾಡ್ತಾ ಇದ್ದಾನೆ? ಒಳಗಿಂದ ಮನಸ್ಸು ಚಿತ್ತವೃತ್ತಿ ನಿರೋಧ ಆಗಿದೆಯಾ? ಮನಸ್ಸನ್ನು ಶುದ್ಧ ಮಾಡ್ಕೊಂಡಿದ್ದೇನೆಯಾ? ಕೆಟ್ಟ ಆಲೋಚನೆಗಳನ್ನ ಎಲ್ಲ ಕಳ್ಕೊಂಡಿದ್ದಾನ ಅಂತ ದೇವರು ನೋಡ್ತಾ ಇದ್ದಾನೆ. ಮನುಷ್ಯ ಏನ್ ಮಾಡ್ತಾ ಇದ್ದಾನೆ? ಹೋಗಿ ದೇವರಿಗೆ, ಧರ್ಮಸ್ಥಳಕ್ಕೆ ಹೋಗಿ, ತಿರುಪತಿ ಹೋಗಿ ಗುಂಡು ಹೊಡ್ಸ್ಕೊಂಡು ಬರ್ತಾ ಇದ್ದಾನೆ. ದೇವ್ರು ಏನ್ ಬಯಸ್ತಾ ಇದ್ದಾನೆ? ಒಳಗಿರುವ ಎಷ್ಟು ಆಲೋಚನೆಗಳನ್ನ ಕ್ಲೀನ್ ಮಾಡಯ್ಯ. ನೀನ್ ಹೋಗಿ ಗುಂಡು ಹೊಡ್ಸ್ಕೊಂಡು ಬಂದ್ರೆ ಏನು ಪ್ರಯೋಜನ ಇಲ್ಲ. ಮನುಷ್ಯ ಕೆಲಸಗಳಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದಾನೆ. ಆದ್ರೆ ದೇವರು ಏನ್ ಬಯಸ್ತಾ ಇದ್ದಾನೆ? ಆ ಕೆಲಸ ಮಾಡುವಾಗ ನಿನ್ನ ಭಾವನೆ ಹೇಗಿದೆ? ಭಾವನೆ ನೋಡ್ತಾ ಇದ್ದಾನೆ. ಭಾವ ಸುಂದರವಾಗಿದೆಯಾ ಅಂತ ದೇವರು ನೋಡ್ತಾ ಇದ್ದಾನೆ. ಮನುಷ್ಯ ಏನ್ ನೋಡ್ತಾ ಇದ್ದಾನೆ? ದೇಹರ ತನ್ನ ದೇಹವನ್ನು ಸುಂದರ ಮಾಡ್ಕೊಳ್ತಾ ಇದ್ದಾನೆ. ದೇವರು ನೋಡ್ತಾ ಇದ್ದಾನೆ, ನಿನ್ನ ಅಂತರಂಗ ಶುದ್ಧ ಆಗಿದೆಯಾ? ಮನುಷ್ಯ ಬಾಹ್ಯ ಶುದ್ಧಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾನೆ. ಹೊರಗಡೆಯಿಂದ ಹೊತ್ತು ಸ್ನಾನ ಮಾಡೋದು, ಮೈಲಿಗೆ ಅದು ಇದು ಅಂತ ಹೇಳಿ ದೇವ್ರು ಹೇಳ್ತಾ ಇದ್ದಾನೆ, ನಿನ್ನ ಗುಣಗಳನ್ನ ಸರಿ ಮಾಡ್ಕೊಳ್ಳಯ್ಯ. ಮನುಷ್ಯ ತನ್ನ ರೂಪವನ್ನು ಸರಿ ಮಾಡ್ಕೊಳ್ತಾ ಇದ್ದಾನೆ. ಎಲ್ಲರನ್ನ ಒಂದೇ ರೀತಿಯಾಗಿ ನೋಡ್ತಾ ಇದ್ದೀಯಲ್ಲ. ಮನುಷ್ಯ ಏನ್ ಮಾಡ್ತಾ ಇದ್ದಾನೆ? ನನಗೆ ಬೇಕಾದವರು, ಬೇಡಾದವರು, ಅವರು ಇವರು ಅಂತ ಹೇಳಿ ಎಲ್ಲವನ್ನ ಬೇರೆಯಾಗಿ ನೋಡ್ತಾ ಇದ್ದಾನೆ. ಅಂದ್ರೆ ಸಂಪೂರ್ಣವಾಗಿ ನಮ್ಮ ಬದುಕು, ನಮ್ಮ ದೃಷ್ಟಿಕೋನ, ನಮ್ಮ ನಡೆ ನುಡಿ ಎಲ್ಲವೂ ಆ ಭಗವಂತನಿಗೆ
ವಿರುದ್ಧವಾಗಿ ಹೊರಟಿದ್ದೇವೆ. ಎಲ್ಲವೂ ಆ ದೇವರಿಗೆ ವಿರುದ್ಧವಾಗಿದೆ. ಇನ್ನು ದೇವರು ಬೇಕು ಅಂದ್ರೆ ಎಲ್ಲಿಂದ ಸಿಗ್ತಾನೆ ಅಲ್ವಾ? ದೇವರು ಬೇಕು ಅಂದ್ರೆ ಎಲ್ಲಿಂದ ಸಿಗಲಿಕ್ಕೆ ಸಾಧ್ಯ ಇದೆ? ಏನ್ ಮಾಡಬೇಕು? ನಾವು ಆತ್ಮಾರಾಧನೆ ಮಾಡಬೇಕು. ನಿರ್ಗುಣ ನಿರ್ಗುಣ ರೂಪವನ್ನ, ಭಗವಂತನ ನಿರ್ಗುಣ ರೂಪವನ್ನ ಆರಾಧನೆ ಮಾಡಬೇಕು. ಅದಕ್ಕಾಗಿ ಏನ್ ಮಾಡಬೇಕು? ಸಾಧನೆ ಮಾಡಬೇಕು. ಹೇಗೆ ಸಾಧನೆ ಮಾಡಬೇಕು? ಹೇಗೆ ಸಾಧನೆ ಮಾಡಬೇಕು? ಇನ್ನೇ ಹೇಳಿದ್ನಲ್ವಾ, ದೇಹಕ್ಕೆ ಏನ್ ಬೇಕೋ ಸಾತ್ವಿಕವಾದ ಆಹಾರ ಬೇಕು. ಮನಸ್ಸಿಗೆ ಏನ್ ಬೇಕೋ ಸಜ್ಜನರ ಸಹವಾಸ ಬೇಕು, ಸಜ್ಜನರ ಸಂಘ ಬೇಕು. ಬುದ್ಧಿಗೆ ಏನ್ ಬೇಕೋ ಸ್ವಾಧ್ಯಾಯ ಬೇಕು. ಆತ್ಮಕ್ಕೆ ಏನ್ ಬೇಕೋ ಧ್ಯಾನ ಬೇಕು. ಒಳಗಿರುವ ಪರಮಾತ್ಮನಿಗೆ ಏನ್ ಬೇಕು? ಸೇವೆ ಬೇಕು, ಯೋಗಿಗಳ ಸೇವೆ. ಈ 5 ಫಿಂಗರ್ ಕಾನ್ಸೆಪ್ಟ್, ಈ 5 ಇದ್ದಾಗ ಮಾತ್ರ ಒಂದು ಪರಿಪೂರ್ಣವಾದ ಸಾಧನೆ, ಪರಿಪಕ್ವವಾದ ಸಾಧನೆ ಆಗ್ತದೆ. ಇಲ್ಲಾಂದ್ರೆ ಏನಾಗ್ತದೆ? ಅವರು ಅಷ್ಟು ದೊಡ್ಡ ಮಾಸ್ಟರು, ಇವರು ಇಷ್ಟು ದೊಡ್ಡ ಮಾಸ್ಟರು, ಅವರು ಅಷ್ಟು ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದಾರೆ. ಈ ಸಾಮಾನ್ಯ ಜನರಿಗೂ ಅವರಿಗೂ ಏನು ವ್ಯತ್ಯಾಸ ಇಲ್ಲ. ಎಲ್ಲರ ಹಾಗೆ ಅವರು ವರ್ತಿಸ್ತಾ ಇದ್ದಾರೆ. ಯಾಕೆ? ಈ 5 ರೀತಿಯಲ್ಲಿ ಸಾಧನೆ ಎನ್ನುವುದು ಪರಿಪಕ್ವವಾಗಿಲ್ಲ. ಬರೀ ಧ್ಯಾನ ಮಾಡಿದ್ರಷ್ಟೇ, ಬರೀ ಧ್ಯಾನ ಮಾಡಿದ್ರಷ್ಟೇ, ಬರೀ ಧ್ಯಾನ ಮಾಡಿದ್ರು. ಅದೇ ಆತ್ಮಕ್ಕೆ ಧ್ಯಾನ ಸಿಕ್ತು, ದೇಹಕ್ಕೆ ಸಾತ್ವಿಕ ಆಹಾರ ಸಿಗ್ತಾ ಇಲ್ಲ. ದೇಹಕ್ಕೆ ಸಾತ್ವಿಕ ಆಹಾರ ಸಿಗ್ಲಿಲ್ಲ. ಇವತ್ತು ಇದರಲ್ಲಿ ಹೇಳ್ತಾರೆ, ನೀಚೋಚ್ಚ ತಿಳಿಯದೆ ಕಂಡವರ ಹತ್ರ ಹೋಗಿ ನಾನು ಬೇಡ್ತಾ ಇದ್ದೆ ಅಂತ ಹೇಳಿ ಇವ್ರದ್ದು ಒಂದು ಹಾಡು ಬರ್ತದೆ. ಯಾರ್ದು? ವಿಜಯದಾಸರದ್ದು. ನೀಚೋಚ್ಚ ತಿಳಿಯದೆ ಯಾರು ಎಂತವರು ಅಂತ ತಿಳಿದೆ ಸಿಕ್ಕರ ಹತ್ರ ಹೋಗಿ ಬೇಡ್ತಾ ಇದ್ದೆ. ಅವ್ರ ಅನ್ನವನ್ನು ತಿಂದೆ, ಈಗ ನನಗೆ ನಾಚಿಕೆ ಆಗ್ತಾ ಇದೆ ಅಂತ ಹೇಳಿ. ಹಾಗೆ ಯಾವ್ಯಾವುದೋ ಅನ್ನ ತಿನ್ನಬಾರ್ದು, ಶುದ್ಧ ಸಾತ್ವಿಕವಾದ ನಿರ್ಗುಣ ಆಹಾರವನ್ನೇ ತಿನ್ಬೇಕು. ಇಲ್ಲ ಅಂದ್ರೆ ಸಾಧನೆ ಭಂಗ ಆಗ್ತದೆ. ಯಾವಾಗಲೂ ಮನಸ್ಸಿಗೆ ಏನ್ ಬೇಕೋ ಸಜ್ಜನರ ಸಹವಾಸ ಬೇಕು. ಇಲ್ಲಾಂದ್ರೆ ಏನಾಗ್ತದೆ? ಸಹವಾಸ ದೋಷಕ್ಕೆ ಸನ್ಯಾಸಿ ಕೆಟ್ಟ ಅಂದ್ರೆ ಗೊತ್ತಲ್ವಾ? ಹಾಗೆ ನಾವು ನಮ್ಮ ಎಂತವರ ಸಹವಾಸದಲ್ಲಿದ್ದೀವಿ, ಅದು ನಮ್ಮ ಮನಸ್ಸಿನ ಮೇಲೆ ಮನಸ್ಸನ್ನ ನಿಗ್ರಹ ಮಾಡ್ತದೆ. ಬುದ್ಧಿ ಯಾವಾಗಲೂ ಒಳ್ಳೆಯದಾಗಿ ಭಗವಂತನ ಕಡೆಗೆ ಪ್ರೇರಣೆ ಮಾಡಬೇಕು, ಪ್ರಚೋದನೆ ಮಾಡಬೇಕು. ಅಂದ್ರೆ ಏನ್ ಮಾಡಬೇಕು? ಅದಕ್ಕೆ ಜ್ಞಾನ ಬೇಕು. ಸ್ವಾಧ್ಯಾಯ ಪುಸ್ತಕಗಳನ್ನ ಓದಬೇಕು, ಒಳ್ಳೆಯ ಉತ್ತಮ ಆಧ್ಯಾತ್ಮಿಕ ಪುಸ್ತಕಗಳನ್ನ ಓದಬೇಕು. ಆತ್ಮಕ್ಕೆ ಏನ್ ಬೇಕು? ಆಹಾರ, ಧ್ಯಾನ ಸಾಧನೆ, ಧ್ಯಾನ ಬೇಕು. ಹೆಚ್ಚು 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 ತೀವ್ರವಾದ ಧ್ಯಾನ ಬೇಕು. ಒಳಗೆ ಪರಮಾತ್ಮ ಇದ್ದಾನಲ್ವ, ಆ ಪರಮಾತ್ಮನಿಗೆ ಏನ್ ಬೇಕು? ಸೇವೆ ಬೇಕು, ಮಾಧವ ಸೇವೆ, ಆತ್ಮಗಳ ಸೇವೆ, ದೇವ್ರ ಸೇವೆ ಮಾಡಬೇಕು. ಏನು ದೇವ್ರ ಸೇವೆ ಮಾಡೋದು ಅಂದ್ರೆ? ದೇವರಂದ್ರೆ ಯಾರು? ಆತ್ಮಗಳ ಸೇವೆ ಮಾಡಬೇಕು. ಮಾನವ ಸೇವೆ ಅಲ್ಲ, ಮಾಧವ ಸೇವೆ ಮಾಡಬೇಕು. ಮಾನವ ಸೇವೆಗೂ ಏನ್ ವ್ಯತ್ಯಾಸ? ಯಾರಿಗೋ ಕಷ್ಟದಲ್ಲಿದ್ದಾರೆ, ಹಣ ಕೊಟ್ರಿ ಮಾನವ ಸೇವೆ. ಯಾರೋ ಅಂಗವೈಕಲರಿದ್ದಾರೆ, ಅವ್ರಿಗೇನೋ ನೀವು ಸಹಾಯ ಮಾಡಿದಿರಿ. ಯಾರೋ ವೃದ್ಧರಿದ್ದಾರೆ, ಅವರಿಗೆ ಸಹಾಯ ಮಾಡಿದಿರಿ, ಅದು ಮಾನವ ಸೇವೆ. ಯಾರೋ ಕಷ್ಟದಲ್ಲಿದ್ದಾರೆ, ಹೋಗಿ ಅವ್ರಿಗೆ ಧ್ಯಾನ ಹೇಳ್ಕೊಟ್ರಿ, ಅದು ಮಾಧವ ಸೇವೆ. ಯಾರೋ ದುಃಖದಲ್ಲಿದ್ದಾರೆ, ಯಾರೋ ಕಷ್ಟದಲ್ಲಿದ್ದಾರೆ, ಹೋಗಿ ಅವರಿಗೆ ಧ್ಯಾನ ಹೇಳ್ಕೊಟ್ರಿ, ಧ್ಯಾನ ಬೋಧನೆ ಮಾಡಿದಿರಿ, ಅದು ಮಾಧವ ಸೇವೆ. ಯಾರೋ ಅಪ್ಪ ನನಗೆ ಏನೋ ಆಗಿದೆ, ಅವನಿಗೆ 100 ರೂಪಾಯಿನೋ ಕೊಟ್ರಿ, ಅದು ಮಾನವ ಸೇವೆ. ಮಾನವ ಸೇವೆ ನಿಮಗೆ ಈ ಲೌಕಿಕ ಜಗತ್ತಿಗೆ ಬೇಕಾದ ಪುಣ್ಯವನ್ನು ತಂದುಕೊಡಬಹುದೇ ಹೊರತು ನಿಮ್ಮ ಆತ್ಮದ ಪುರೋಗತಿಗೆ ಅದು ಸಹಾಯ ಮಾಡುವುದಿಲ್ಲ. ನಿಮ್ಮ ಆತ್ಮ ವೃದ್ಧಿಸುವುದಿಲ್ಲ. ಅದರಿಂದ ಆತ್ಮ ವೃದ್ಧಿಸ್ಬೇಕಂದ್ರೆ ಏನ್ ಮಾಡಬೇಕು? ಮಾಧವ ಸೇವೆಯನ್ನು ಮಾಡಬೇಕು. ಮಾಧವ ಸೇವೆ ಯಾವುದು? ಮಾಧವ ಸೇವೆ ಆತ್ಮಗಳ ಸೇವೆ.
ಕಾಯೇನ ವಾಚ ಮನಸೇಂದ್ರಿಯ ಇರುವ ಬುದ್ಧಾತ್ಮನ ಪ್ರಕೃತಿ ಸ್ವಭಾವತ್ ಕರೋಮಿ ಎಂದೆಸ್ಸ ಕಲಂ ಪರಸ್ಮೈ ನಾರಾಯಣಾಯತಿ ಸಮರ್ಪಯ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮಾಸ್ಟರ್ಸ್, ಯಾರಿಗಾದರೂ ಏನಾದರೂ ಡೌಟ್ಸ್ ಇದ್ರೆ ರೈಸ್ ಮಾಡಿ ಮಾತಾಡಿ. ಇಲ್ಲಾಂದ್ರೆ ನಾವು ಧ್ಯಾನ ಶುರು ಮಾಡೋಣ, ಆಯ್ತಾ? ಹಂಗಾಗಿ ಬರ್ಕೊಳ್ಬೇಕು ಪ್ರತಿನಿತ್ಯ ಈ 5 ಫಿಂಗರ್ ಕಾನ್ಸೆಪ್ಟ್, ಇದನ್ನು ಮಾತ್ರ ಮರಿಬಾರ್ದು ಅಲ್ವಾ? ಈ 5 ನಾವು ಒಂದು ಕೂಡ ಲೋಪ ಆಗಲಿಕ್ಕೆ ಬಿಡಬಾರ್ದು. ಪ್ರತಿದಿನ ಪ್ರತಿ ಕ್ಷಣ ಈ 5 ಮೇಲೂ ಏನು ಅವರೇ ಪಂಚಪಾಂಡವರು, 5 ಬಿಡಬಾರದು. ಯಾವುದನ್ನ ದೇಹಕ್ಕೆ ಏನ್ ಬೇಕೋ ಸಾತ್ವಿಕವಾದ ಆಹಾರ. ಏನಪ್ಪ ಬರೀ ಆತ್ಮೀಯ ತಿರುಗಿ ಆತ, ಹೌದು ಅನಿವಾರ್ಯತೆ ಇದೆ. ಏನು ಮಾಡುದು, ಅನಿವಾರ್ಯತೆ ಇದೆ. ಅದು ಕೆಲವೊಮ್ಮೆ ಅದೇ ಬೋರ್ ಆದ್ರೂ ಅದು ಬೇಕು. ಮನಸ್ಸಿಗೆ ಸಜ್ಜನರ ಸಹವಾಸ ಬೇಕು, ಬುದ್ಧಿಗೆ ಸ್ವಾಧ್ಯಾಯ ಬೇಕು, ಓದ್ಬೇಕು ಪುಸ್ತಕಗಳನ್ನು. ಯಾರಿಂದ 2-3 ಜನ ಏನೋ ಅಡ್ರೆಸ್ ಕಳಿಸಿದ, ಉಳಿದವ್ರದು ಗೋವಿಂದ ಗೋವಿಂದ ದೇವರೇ ಕಾಪಾಡ. 4ನೇದು ಧ್ಯಾನ. ಧ್ಯಾನ ಮಾಡಬೇಕು. ಆತ್ಮಕ್ಕೆ ಏನ್ ಬೇಕು? ಧ್ಯಾನ ಬೇಕು. 5ನೇದೇನೋ ಸೇವೆ ಬೇಕು, ಪರಮಾತ್ಮನಿಗೆ ಸರ್ವಾತ್ಮಕ್ಕೆ ಸೇವೆ ಬೇಕು. ಬಿಡಲ್ಲ, ಎಲ್ಲರ ಬುಕ್ಸ್ ತಗೊಳ್ಳೋವರೆಗೂ ಬಿಡಲ್ಲ. ಬಲವಂತವಾಗಿ ಆದ್ರೂ ಸರಿ ಕೊಡೋದೆ. ಹೌದೌದು, ಜ್ಞಾನ ಸಂಪಾದನೆ ಮಾಡಬೇಕು. ಏನು ಗೊತ್ತಿಲ್ಲ, ಸುಮ್ಮನೆ ತಿಳ್ಕೊಳ್ಬೇಕು. ಜ್ಞಾನ ಬಹಳ ಮುಖ್ಯ. ಓಕೆ ಅಮ್ಶೀಸ್, ಎಲ್ಲರೂ ಒಳ್ಳೆ ಸಾತ್ವಿಕವಾದ ಆಹಾರವನ್ನು ತಗೊಳ್ರಿ. ಸಾತ್ವಿಕವಾದ ಆಹಾರ ಅಂತಂದ್ರೆ ಸ್ವಲ್ಪ ಬೇಸಿಕ್ ಆಗಿ ಹೇಳೋದಾದ್ರೆ ಎಲ್ಲ ರೀತಿಯ ಶುದ್ಧತೆ ಇರಬೇಕು. ಸಾತ್ವಿಕವಾದ ಆಹಾರ ಸಾತ್ವಿಕವಾದ ಆಹಾರ ಅಂತಂದ್ರೆ ಮಾಡುವ ಮೊದಲನೇದಾಗಿ ಸ್ಥಳ ಶುದ್ಧ ಇರಬೇಕು. ಅಂದ್ರೆ ಒಲೆ, ನಾವೇನು ಅಡಿಗೆ ಮಾಡ್ತೀವಲ್ವ, ಅಡಿಗೆ ಮನೆ, ಅಲ್ಲಿ ಯಾವುದೇ ನಾನ್ ವೆಜ್ ಪದಾರ್ಥಗಳನ್ನ ಬೇಯಿಸಿರಬಾರ್ದು. ಆ ಒಲೆಯಲ್ಲಿ ನಾನ್ ವೆಜ್ ಬೇಯಿಸಿದ್ದೀರಿ ಅಂತಂದ್ರೆ ಆ ಒಲೆ ಅನ್ನೋದು ಅದು ತಾಮಸವಾದ ಒಲೆ ಆಗ್ತದೆ. ಸ್ಟವ್ ಅಲ್ವಾ? ಅದು ಸ್ಟವ್ ಆಗಿರ್ಬೋದು, ಅಥವಾ ನೀವು ಬೆಂಕಿನಾದ್ರೂ ಹಚ್ಚಿರಿ, ಏನಾದ್ರೂ ಹಚ್ಚಿರಿ, ಅದರಲ್ಲಿ ಬೇರೆ ಬೇಯಿಸಿದ್ದಾರೆ ನಾನ್ ವೆಜ್ ಅನ್ನ ಆ ಒಲೆಯಲ್ಲಿ, ಅಂದ್ರೆ ಆ ಒಲೆಯಲ್ಲಿ ಬೇಯಿಸಿದ ಪ್ರತಿಯೊಂದು ಆಹಾರವೂ ಕೂಡ ತಾಮಸ ಆಹಾರವೇ, ರಾಜಸ ಆಹಾರವೇ. ಹಾಗಾಗಿ ಏನ್ ಮಾಡಬೇಕು? ಒಲೆ ಚೇಂಜ್. 2ನೇದು ಪಾತ್ರೆ ಶುದ್ಧ ಇರಬೇಕು ಮನೆಯಲ್ಲಿ. ಆ ಪಾತ್ರೆಯನ್ನು ಯಾವತ್ತೋ ಒಂದು ದಿನ ಬೇಯಿಸಿದ್ದಾರೆ ಅಂತಂದ್ರೆ ಅದ್ರ ಮೇಲೆ ನೀವು ಎಷ್ಟೇ ನೀಟಾಗಿ ತೊಳೆದ್ರು ಅದು ಅದರಲ್ಲಿ ಬೇಯಿಸಿದ ಎಲ್ಲ ಆಹಾರವು ಏನಾಗಿರ್ತದೆ? ತಾಮಸ. ರಾಜಸ ಆಹಾರವೇ. ನೀವು ಎಂತ ತರಕಾರಿ ಸಾಂಬಾರು ಮಾಡಿದ್ರು ಏನಾಗ್ತದೆ? ಅದು ತಾಮಸ ಆಹಾರ. ಪಾತ್ರೆ ಶುದ್ಧಿ ಇರಬೇಕು. ಮೊದಲು ಒಲೆ ಶುದ್ಧಿ ಇರಬೇಕು, 2ನೇದು ಪಾತ್ರೆ ಶುದ್ಧಿ ಇರಬೇಕು, 3ನೇದು ಮಾಡುವವರು ಧ್ಯಾನಿಗಳಾಗಿರ್ಬೇಕು. ಧ್ಯಾನ ಮಾಡ್ತಾ ಇಲ್ವಾ? ಮನೆ ಧ್ಯಾನ ಮಾಡದೇ ಇರುವವರು ಮಾಡಿದ್ರೆ ಏನಾಗ್ತದೆ? ಅದು ಸಾತ್ವಿಕ ಆಹಾರ ಅಲ್ಲ, ಅದು ರಾಜಸ ಆಹಾರವೇ. ಸ್ನಾನ ಮಾಡಿರ್ಬೇಕು. ಧ್ಯಾನ ಮಾಡಿದವರಾದ್ರೂ ಏನ್ ಮಾಡಿರ್ಬೇಕು? ಸ್ನಾನ ಮಾಡಿರ್ಬೇಕು. ಸ್ನಾನ ಮಾಡದೇ ಇದ್ರೆ ಅದು ಸಾತ್ವಿಕ ಆಹಾರ ಅಲ್ಲ. ಮತ್ತೆ ಮಾಡುವಾಗ ಒಳ್ಳೆ ಬುದ್ಧಿ ಇಟ್ಕೊಂಡಿರ್ಬೇಕು. ಮಾಡುವಾಗ ಒಳ್ಳೆ ಶ್ರದ್ಧೆ ಇರಬೇಕು, ಬುದ್ಧಿ ಇರಬೇಕು, ಒಳ್ಳೆ ಭಾವನೆಯಿಂದ ಮಾಡಬೇಕು. ಅದು ಒಂದು ಸಾತ್ವಿಕವಾದ ಆಹಾರ.
ಶುದ್ಧ ಸಾತ್ವಿಕ ಆಹಾರ ಇಷ್ಟೆಲ್ಲ ಇತ್ತು ಅಂದ್ರೆ ಅದು ಶುದ್ಧ ಸಾತ್ವಿಕ ಆಹಾರ. ದಿನನಿತ್ಯ ಸಾಧನೆ ಮಾಡ್ತಾ ಇದ್ದೀರಿ, ಯೋಗ ಸಾಧನೆ ಮಾಡ್ತಾ ಇದ್ದೀರಿ, ಸ್ನಾನ ಮಾಡಿದ್ದೀರಿ, ಬೆಳಗ್ಗೆ ಎದ್ದು ಪಾತ್ರೆ ಶುದ್ಧಿ ಇದೆ, ಒಲೆ ಶುದ್ಧಿ ಇದೆ, ಮನಸ್ಸು ಶುದ್ಧಿ ಇದೆ, ಆ ರೂಪದಿಂದ ಪ್ರೀತಿಯಿಂದ ಖುಷಿಯಿಂದ ಆಹಾರ ತಯಾರು ಮಾಡಿದ್ದೀರಿ, ಅದು ಶುದ್ಧ ಸಾತ್ವಿಕವಾದ ಆಹಾರ. ಕೊನೆ ಪಕ್ಷ ಅವರು ಧ್ಯಾನ ಮಾಡದೇ ಇದ್ರೂ ಇಷ್ಟು ಇತ್ತು ಅಂತ ಆದ್ರೆ ಅದು ಸಾತ್ವಿಕ ಆಹಾರ. ಧ್ಯಾನ ಮಾಡಲ್ಲ, ಆದರೆ ಸ್ನಾನ ಮಾಡಿದ್ದಾರೆ, ಪಾತ್ರೆ ಶುದ್ಧಿ ಇದೆ, ಆ ಜಾಗ ಶುದ್ಧಿ ಇದೆ, ಒಲೆ ಶುದ್ಧಿ ಇದೆ, ಅದು ಸಾತ್ವಿಕ ಆಹಾರ. ಆಯ್ತಲ್ಲ? ಇನ್ನು ಅದು ಬಿಟ್ಟು ಉಳಿದಿದ್ದಿಲ್ಲ ತಾಮಸ. ತಾಮಸವೇ, ತಾಮಸ ರಾಜಸ. ಏನಾಗ್ತದೆ ತಾಮಸ ರಾಜಸ? ಅದು ನಮ್ಮ ದೇಹದ ಮೇಲೆ, ಮನಸ್ಸಿನ ಮೇಲೆ, ಬುದ್ಧಿಯ ಮೇಲೆ ಪ್ರಭಾವ ಬೀರ್ತದೆ. ಬುದ್ಧಿ ಕೆಡಿಸ್ತದೆ ಆಹಾರ, ಮನಸ್ಸನ್ನ ಕೆಡಿಸ್ತದೆ. ಹ್ಮ್. ಜಯಂತಿ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ಮತ್ತೆ ನಂಗೆ ಆ ರೀತಿನೇ ಅನುಭವ ಆಯ್ತು. ಯಾವ ರೀತಿ ಗೊತ್ತಾ, ಅದೇ ಕೈ ಚಾಕು ಹಿಡ್ಕೊಂಡು ನನ್ನ ಎದೆಗೆ ಹಿಂಗ್ ಅಟ್ಯಾಕ್ ಮಾಡಕ್ ಬರ್ತಿತ್ತು. ನಾನ್ ನನ್ನ ಕೈಯಿಂದ ಗಟ್ಟಿಯಾಗಿ ಆ ಕೈ ಹಿಡಿತಿದ್ದೆ. ಹಾಗೆ ಅದು ನಂಗೆ ಹಿಂಗ್ ಮಾಡ್ತಿತ್ತು, ನಾನು ಅದನ್ನ ದೂರ ತಳ್ತಿದ್ದೆ. ಮತ್ತೆ ಅದ್ ಬರ್ತಿತ್ತು, ನಾನು ಮತ್ತೆ ದೂರ ತಳ್ತಿದ್ದೆ. ಅದೇ ಕೈ. ಯಾವ ಕೈ? ಅದೇ ಕೈ ಅಂದ್ರೆ ಅದ್ ಟಚ್ ಅಲ್ಲಿ ಗೊತ್ತಾಗತ್ತೆ ಅದೇ ಕೈ ಅಂತ. ಅದೇ ಅಂದ್ರೆ ಯಾವ ಕೈ ಅದು? ನಾವೇ ಅದೇ ಅಂದ್ರೆ ಯಾವ್ದು ಅನ್ಕೋಬೇಕು? ಮುಂಚೆ ಎಲ್ಲ ಅದೇ ಕೈ. ನಿಮಗೆ ಡಿಸ್ಟರ್ಬ್ ಮಾಡ್ತಿತ್ತು ಅದಾ? ಹಾ. ಹ್ಮ್. ಅದೇ ಹೇಳಿನಲ್ವಾ, ಯಾವುದೋ ಕೈಯಲ್ಲ, ಅದು ನಿಮ್ಮದೇ ಸೆಲ್ಫ್ ಕ್ರಿಯೇಟ್ ಮಾಡ್ಕೊಂಡಿರೋದು. ನಿಮ್ಮಲ್ಲಿ ಹೇಳಿನಲ್ಲ, ಯಾವುದೋ ಒಂದು ಫೋಬಿಯಾ ಒಳಗಡೆ ಕೂತಿದೆ ಅದು. ಆದ್ರೆ ನಾನು ಹ್ಯಾಪಿ ಆಗಿದ್ದೀನಿ, ಎಲ್ಲ ಪರ್ಫೆಕ್ಟ್ ಆಗಿದೆ. ಅದು ಏನಂತ ಗೊತ್ತಾಗ್ತಿಲ್ಲ. ನೀವು ಇರ್ತೀರಿ ಒಳಗಡೆ, ಅದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತದೆ. ಆಯ್ತಾ? ಅದಕ್ಕೆ ಕಾರಣ ನಿಮ್ಮ ಚೈಲ್ಡ್ಹುಡ್ ಡೇಸ್ ಹೇಗಿತ್ತು, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೇಗಿತ್ತು, ಮತ್ತೆ ಅಥವಾ ಯಾವುದಾದ್ರೂ ನಿಮ್ಮ ಲೈಫಲ್ಲಿ ನಡೆದ ಕೆಲವು ಘಟನೆಗಳು ಕೂಡ ಕಾರಣ ಇರ್ಬೋದು. ಹ್ಮ್? ಹ್ಮ್. ಮಾನಸಿಕವಾಗಿ ಪ್ರಭಾವ ಬೀರಿದ್ರೆ, ಎಮೋಷನಲಿ ಡಿಸ್ಟರ್ಬ್ ಆಗಿದ್ರು ಅಂತಂದ್ರೆ, ಅವ್ರ ಒಳಗೆ ಅವರ ಸಬ್ ಕಾನ್ಶಿಯಸ್ ಮೈಂಡ್ ಅವ್ರದ್ದು ಒಂದು ಟ್ರಾಮಾಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ತದೆ. ನೀವು ತುಂಬಾ ಡಿಸ್ಟರ್ಬ್ ಆಗಿದ್ರೆ ಸಣ್ಣವರಿದ್ದಾಗ, ಗೊತ್ತಿಲ್ಲದೆ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನಿಮ್ಮ ಮೇಲೆ ಪ್ರಭಾವ ಬೀರಿದ್ರೆ, ನಿಮ್ಮ ಒಳಗೆ ಆ ತರದ ಒಂದು ಇದನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತದೆ. ಕೆಲವೊಮ್ಮೆ ಅದು ನಿಮ್ಮ ಪಾಸ್ಟ್ ಲೈಫಿಂದ ಕೂಡ ಇರ್ಬೋದು. ಹ್ಮ್. ನಿಮ್ಮದೇ ಎಮೋಷನಲ್ ಬ್ಲಾಕೇಜ್. ನೀವೇನ್ ಮಾಡಿ, ಇಲ್ಲಿ ರಾತ್ರಿ ಧ್ಯಾನ ಮಾಡ್ತಾ ಇರ್ತೀರಲ್ವಾ? ಹ್ಮ್. ರಾತ್ರಿ ಧ್ಯಾನ ಮಾಡಿ ಫುಲ್ ಡೀಪ್ ಹೋಗಿರ್ತೀರಲ್ವಾ? ಡೀಪ್ ಹೋಗಿ ನಿಮ್ಗೆ ಗೊತ್ತಿರಲ್ಲ ನಾನು ಇಷ್ಟೋ ತನಕ ಧ್ಯಾನ ಮಾಡಿದ್ನೋ ನಿದ್ದೆ ಮಾಡಿದ್ನೋ ಅನ್ನೋ ಪ್ರಜ್ಞೆ ಇರಲ್ಲ. ಆದ್ರೆ ಎಷ್ಟೋ ಯಾವಾಗೋ ಬೆಳಗಿನ ಜಾವನ ಯಾವಾಗೋ ಎಚ್ಚರ ಆಗ್ತದೆ ನಿಮಗೆ ಅಲ್ವಾ? ಹ್ಮ್. ಎಚ್ಚರ ಆಗ್ತದೆ, ಓಹೋ ಈಗ ಇಷ್ಟೊತ್ತವರೆಗೂ ಏನ್ ಮಾಡ್ತಾ ಇದೆ ಗೊತ್ತಿಲ್ಲ. ಆ ಎಚ್ಚರ ಆದಾಗ ಕಣ್ಣು ಓಪನ್ ಮಾಡಬಾರ್ದು ಒಂದೇ ಸಾರಿ. ಹ್ಮ್. ಹ್ಮ್. ಹಾಗೆ ಇಟ್ಕೊಂಡು ನೀವೇನ್ ಅನ್ಕೊಳ್ಬೇಕು ಅಂದ್ರೆ, ನನ್ನ ಸುಪ್ತ ಮನಸ್ಸಿನಲ್ಲಿ ಎಮೋಷನಲಿ ಬ್ಲಾಕೇಜ್ ಏನಿದೆ ಅದನ್ನೆಲ್ಲ ನಾನು ಹೊರಗಡೆಗೆ ರಿಲೀಸ್ ಮಾಡ್ತಾ ಇದ್ದೀನಿ. ಆ? ಒಳಗಡೆ ನಿಮ್ದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಏನೆಲ್ಲ ನಿಮ್ದು ಎಮೋಷನಲ್ ಫಾಸ್ಟ್ ಲೈಫ್ ಇಂದಿರ್ಬೋದು, ಈ ಲೈಫ್ ಇಂದಿರ್ಬೋದು, ಏನೆಲ್ಲ ಎಮೋಷನಲ್ ಬ್ಲಾಕೇಜ್ ಇದೆ ಅದನ್ನೆಲ್ಲ ನಾನು ಹೊರಗಡೆಗೆ ರಿಲೀಸ್ ಮಾಡ್ತಾ ಇದ್ದೀನಿ ಅಂತ ನೀವು ಅನ್ಕೊಂಡು, ಅದೆಲ್ಲ ಹೊರಗೆ ರಿಲೀಸ್ ಆಗ್ತಾ ಇದೆ ಅಂತ ಒಂದು 2-3 ಮಿನಿಟ್ಸ್ ನೀವು ಅನ್ಕೋಬೇಕು. ಹ್ಮ್. ಅವಾಗ ಅದು ನೀವು, ಯಾಕೆಂದ್ರೆ ಅವಾಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಇರ್ತದೆ. ಹ್ಮ್. ಅಂದ್ರೆ ಇನ್ನು ನಿಮ್ಮ ಕಾನ್ಶಿಯಸ್ನೆಸ್ ಅನ್ನೋದು ಆಕ್ಟಿವ್ ಆಗಿರೋದು. ಅವಾಗ ಏನಾಗ್ತದೆ, ಅದೆಲ್ಲ ಹೊರಗಡೆ ಬರ್ತದೆ. ಹೊರಗಡೆ ಬಂದ್ಮೇಲೆ ಅದನ್ನ ನೀವು ಒಂದು ಯಾವ್ದಾದ್ರು ಒಂದು ಪಾಸಿಟಿವ್ ಪ್ಲೇಸ್ಗೆ ಅದನ್ನ ರಿಲೀಸ್ ಮಾಡಬೇಕು. ಒಂದು ಉಪ್ಪು ಸಮುದ್ರ, ನಿಮ್ಗೆ ಹೆಂಗಿದು ಸಮುದ್ರ ಹತ್ರ ಇದೆಯಲ್ಲ, ನಿಮ್ಮ ಸಮುದ್ರಕ್ಕೆ ರಿಲೀಸ್ ಮಾಡಿಬಿಡಿ. ಯಾಕಂದ್ರೆ ಅದು ಉಪ್ಪು ಸಮುದ್ರ, ಅದು ಅಟ್ರಾಕ್ಟ್ ಮಾಡ್ತದೆ, ಹಾ. ಲೆನ್ಸ್ ಮಾಡ್ತದೆ. ಇದು ಟ್ರೈ ಮಾಡಿ, ಅದು ಕ್ಲಿಯರ್ ಆಗ್ತದೆ ನೋಡಿ. ಹ್ಮ್. ಓಕೆ. ಹ್ಮ್.
ಮತ್ತೆ ಯಾರಿಗಾದ್ರೂ ಏನಾದ್ರು ನೋಡಿ, ವಿಚಾರ ಮಾಡಿ ಇವತ್ತಿಂದ. ಎಲ್ಲ ಶುದ್ಧ ಇದೆಯಾ ನೋಡಿ. ಪಾತ್ರೆ ಶುದ್ಧ ಇದೆಯಾ, ಒಲೆ ಶುದ್ಧ ಇದೆಯಾ, ಮಾಡಲೇಬೇಕು, ಅನಿವಾರ್ಯ. ಅದು ಮೊನ್ನೆ ಒಬ್ಬರು ಹೇಳ್ತಾ ಇದ್ರು, ಪತ್ರಿಜಿಯವರು, ಆಂಧ್ರದಲ್ಲಿ ಪತ್ರಿಜಿಯವರು ಇದ್ದಾಗ ಒಂದು ಹುಡುಗ ಅವ್ರ ಮನೇಲಿ ಸಪರೇಟ್ ರೂಮಲ್ಲಿ, ಅವನದೇ ಸಪರೇಟ್ ರೂಮಲ್ಲಿ ಸಪರೇಟ್ ಸ್ಟವ್ ಇಟ್ಕೊಂಡು ಸಪರೇಟ್ ಪಾತ್ರೆ ಇಟ್ಕೊಂಡು ಅವನೇ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ದ. ಅವ್ರಮ್ಮ ತಿಂತಾ ಇರ್ಲಿಲ್ಲ, ಆದ್ರೂ ಅವ್ರು ಮಾಡಿದ ಅಡಿಗೆನ ಅವನು ತಿಂತಾ ಇರ್ಲಿಲ್ಲಂತೆ. ಪತ್ರಿಜಿಯವರು ಹೋದಾಗ ಅವ್ರ ಅಮ್ಮ ಕಂಪ್ಲೇಂಟ್ ಮಾಡಿರಂತೆ, ನಾನೇನ್ ತಿನ್ನೋದಿಲ್ಲ, ಆದ್ರೂ ನನ್ನ ಮಗ ನಾನು ಮಾಡಿದ್ದು ತಿನ್ನಲ್ಲ. ಪತ್ರಿಜಿಯವರು ಹೇಳಿದ್ರಂತೆ, ಅವನು ಕರೆಕ್ಟ್ ಇದ್ದಾನೆ, ಅವನ ಆಹಾರ ಕರೆಕ್ಟ್ ಇದೆ, ಅವನು ಫಾಲೋ ಮಾಡ್ಲಿ, ನೀವು ಸರಿ ಆಗ್ಬೇಕಾಗಿರೋದು ಅವನಲ್ಲ ಅಂತ ಹೇಳಿ. ಅಂದ್ರೆ ಆಹಾರದ ವಿಷಯದಲ್ಲಿ ನಾವು ಕಾಂಪ್ರಮೈಸ್ ಆಗ್ಲೇಬಾರ್ದು. ಏನ್ ಬಿಡು, ಮನುಷ್ಯ ಜನ್ಮ ದುರ್ಲಭವಾದದ್ದು, ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರು. ಕೆಲವು ಲೌಕಿಕ ಆಸೆಗಳಿಗಾಗಿ, ಬಾಯಿಯ ಚಪಲಕ್ಕಾಗಿ, ಮಗದೊಂದಕ್ಕಾಗಿ ಸುಮ್ಮನೆ ನಾವು ಏನೋ ಬಿಡು ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿ ನಮ್ಮ ಸಾಧನೆಯನ್ನ ಹಾಳು ಮಾಡಿಕೊಳ್ಳಬಾರದು. ಅರಿಷಡ್ ವರ್ಗಗಳು ಅದನ್ನ ಧ್ವಂಸ ಮಾಡದ ಹಾಗೆ ಎಚ್ಚರ ವಹಿಸಬೇಕು. ಮುಲಾಜಿಲ್ಲದೆ ಉಪವಾಸ ಇದ್ರೂ ಪರವಾಗಿಲ್ಲ, ಆಹಾರದ ವಿಷಯದಲ್ಲಿ ಶುದ್ಧತೆಯನ್ನು ಕಾಪಾಡಿ. ಇಲ್ಲ ಅಂದ್ರೆ ಏನ್ ಬಿಡೋ ಅಂತ ಏನಾಗ್ತದೆ ಗೊತ್ತಾ, 1 ತಿಂಗಳ ಧ್ಯಾನ ಸಾಧನೆ ವ್ಯರ್ಥವಾಗಿ ಹೋಗ್ತದೆ. ಬೆಳ್ಳುಳ್ಳಿ ಅಂತ ಮುಟ್ಟಲೇಬಾರದು. ಕೊಳೆತ ತರಕಾರಿಗಳನ್ನ, ಹಣ್ಣುಗಳನ್ನ ತಿನ್ನಬಾರದು. ಅರ್ಧ ಚೆನ್ನಾಗಿರ್ತದೆ, ಅರ್ಧ ಕಟ್ ಮಾಡೋದು, ಇದನ್ನ ಹಾಕೋದು, ಅದು ತಾಮಸ ಆಹಾರ. ಅರ್ಧ ಕಟ್ಟಾಗಿದೆ ಅಲ್ವಾ, ಇನ್ನು ಅರ್ಧ ಚೆನ್ನಾಗಿದೆ ಅಲ್ವಾ, ಅದು ತಾಮಸ ಆಹಾರ. ಕೊಳೆತ ಪದಾರ್ಥಗಳನ್ನು ತಿನ್ನಬಾರದು, ಅದು ತಾಮಸ ಆಹಾರ. ಏನು ಕೊಳೆತ ಉಪ್ಪಿನಕಾಯಿ ಕೊಳೆತ ಪದಾರ್ಥ ಅದು. ಅದೇನೋ ಚಟ್ನಿ ಹಿಂಡಿ ಅಂತ ಮಾಡಿರ್ತೀರಿ, ಕೊಳೆತ ಪದಾರ್ಥ ಅದು, ತಾಮಸ ಆಹಾರ ಅದು. ತುಂಬಾ ಮಸಾಲೆ ಹಾಕಿ ಖಾರ ಹಾಕಿ ಮಾಡಿದ್ದೀರಾ, ತುಂಬಾ ಹುಳಿ ಇದೆಯಾ, ಅದು ತಾಮಸ ಆಹಾರ. ತುಂಬಾ ಖಾರ ಆಗ್ತಾ ಇಲ್ಲ, ತಾಮಸ ಆಹಾರ. ತುಂಬಾ ಹುಳಿ, ತಾಮಸ ಆಹಾರ. ತುಂಬಾ ಮಸಾಲೆ, ಗರಂ ಮಸಾಲ, ತಾಮಸ ಆಹಾರ. ತಾಮಸ ಆಹಾರ ಹೆಂಗಿರ್ಬೇಕು ಅಂತಂದ್ರೆ, ಊಟ ಮಾಡಿದ್ದು ಸಹ ಗೊತ್ತಾಗಲ್ಲ, ಬರೀ ಟೇಸ್ಟ್ ಇರ್ಬೇಕಷ್ಟೆ, ಯಾವುದು ಅತಿ ಇರಬಾರ್ದು, ಬರೀ ಟೇಸ್ಟ್ ಇರ್ಬೇಕಷ್ಟೆ. ನಾನೊಂದು ಐಡಿಯಾ ಕೊಡ್ಲಿ, ಸಾಂಬಾರು ಮಾಡಿ. ನಾನು ಸಾಂಬಾರು ಮಾಡೋದು ಇವತ್ತು ಇತ್ತೀಚೆಗೆ ಅಂತೂ ಅದೇ ತರ ಸಾಂಬಾರು. ಬೇಳೆ ಬೇಯಿಸಿ, ಹೆಸರು ಬೇಳೆನೋ ಕಡಲೆ ಬೇಳೆನೋ ತೊಗರಿ ಬೇಳೆ ಚೆನ್ನಾಗಿ ಬೇಯಿಸಿ, ಒಂದೆರಡು ಟೊಮೊಟೊ ಹಣ್ಣು ಹಾಕಿ, ಅದಕ್ಕೆ ಶುಂಠಿ ಇರ್ತದಲ್ವಾ, ಶುಂಠಿಯನ್ನು ತೆರೆದು ಹಾಕಿ, ಜೀರಿಗೆ ಪೌಡರ್, ಕಾಳುಮೆಣಸು ಪೌಡರ್, ಉಪ್ಪು ಹಾಕಿ, ಅದಕ್ಕೆ ತುಪ್ಪದಲ್ಲಿ ಬೇಕು ಅಂದ್ರೆ, ನಿಮಗೆ ತುಪ್ಪ ಬೇಕು ಅಂದ್ರೆ ತುಪ್ಪದಲ್ಲಿ ಒಂದು ಸಾಸಿವೆ ಹಾಕಿ ಒಗ್ಗರಣೆ ಹಾಕಿ, ಎಂತ ಸಾಂಬಾರು ಗೊತ್ತ, ಬಿಸಿ ಅನ್ನದಲ್ಲಿ ಹಾಕೊಂಡು ಜಡಿತಾ ಇದ್ರೆ ಎಷ್ಟು ಸಾತ್ವಿಕವಾಗಿರ್ತದೆ, ಎಷ್ಟು ರುಚಿಕರವಾಗಿರ್ತದೆ. ಮಾಡಿ ನೋಡಿ, ನಾಳೆ ಪ್ರಯತ್ನ ಮಾಡಿದ್ದೇನೆ. ಸುಮ್ಮನೆ ನೀವು ಆ ಮಸಾಲೆ, MTR, ಅದು ಇದು ಸುಡುಗಾಡೆಲ್ಲ ಹಾಕಿ, ಗ್ಯಾಸ್ಟ್ರಿಕ್ ಅಂತೆ, ಅದಂತೆ ಇದಂತೆ ತೇಗಂತೆ. ತುಂಬಾ ಸಿಂಪಲ್, ಎಷ್ಟು ಶುದ್ಧ ಸಾತ್ವಿಕ ಆಹಾರ. ಚೆನ್ನಾಗಿ ಬೇಯಿಸಿ, ಬೇಳೆನ ಕರಗ್ಬೇಕಿಲ್ಲ ಬೇಳೆ, ಅದಕ್ಕೊಂದೆರಡು ಟೊಮೆಟೊ ಹಣ್ಣು ಹಾಕಿ. ಈರುಳ್ಳಿ ಉಪಯೋಗಿಸೋದಿಲ್ಲ, ಈರುಳ್ಳಿ ಹಾಕೋದಿಲ್ಲ ನಾನು. ಈರುಳ್ಳಿ ನಮ್ಮ ಎನರ್ಜಿ ಲೆವೆಲ್ ಅನ್ನ ಡೌನ್ ಮಾಡ್ತದೆ. ದೇಹಕ್ಕೆ ಒಳ್ಳೇದೆ, ಆದ್ರೆ ಸಾಧನೆಗೆ ಅದು. ಈರುಳ್ಳಿ ಆಯ್ತು, ನೀವು ಸಂಸಾರಸರ ತಿನ್ನೋದಾದ್ರೆ ತಿನ್ನಿ, ಆದ್ರೆ ಬೆಳ್ಳುಳ್ಳಿ ಅಂತೂ ಬೇಡವೇ ಬೇಡ. ಈರುಳ್ಳಿ ನಿಮಗೆ ಆಪ್ಷನ್, ಬೇಕಾದ್ರೆ ತಿನ್ನಿ, ಇಲ್ಲ ಅಂದ್ರೆ ಇಲ್ಲ. ಬಟ್ ನಾನಂತೂ ತಿನ್ನೋದಿಲ್ಲ. ಆಯ್ತಾ, 1-2-3 ಟೊಮೊಟೊ ಹಣ್ಣು ಹಾಕಿ ಮೊದಲೇ ಬೇಳೆ ಜೊತೆಗೆ ಹಾಕ್ಬಿಡಿ, ಅದು ಬೆಂದು ಬಿಡ್ತದೆ. ಆಯ್ತಾ, ಆಮೇಲೆ ಅದಕ್ಕೆ ಏನ್ ಹಾಕ್ಬೇಕು, ಹಸಿ ಶುಂಠಿ ಇರ್ತದಲ್ಲ, ಅದನ್ನ ಸ್ವಲ್ಪ ತುರಿದು ಹಾಕಿ, ಜೀರಿಗೆ ಪೌಡರ್ ಹಾಕಿ, ಆಮೇಲೆ ಸ್ವಲ್ಪ ಇದು ಕಾಳುಮೆಣಸು ಪೆಪ್ಪರ್ ಪೌಡರ್ ಹಾಕಿ, ಮುಗೀತು. ಬೇರೆ ಏನಿಲ್ಲ, ಮಸಾಲೆ ಇಲ್ಲ, MTR ಇಲ್ಲ, ಬದನೆಕಾಯಿ ಅಷ್ಟೇ. ಅದಕ್ಕೆ ಉಪ್ಪು ಹಾಕಿ, ತುಪ್ಪದಲ್ಲಿ ಸಾಸಿವೆ ಕಾಳು ಹಾಕಿ, ಒಂದೊಳ್ಳೆ ಒಗ್ಗರಣೆ ಹಾಕಿ,
ನಾಳೆ ನೋಡಿ ಬೇಕಾದ್ರೆ ಟ್ರೈ ಮಾಡಿ, ಕಳೆದೋಗ್ಬಿಡ್ತೀರಿ ನೀವು ಅದನ್ನ ಊಟ ಮಾಡಿದ್ವಿ. ಹಾ, ಅಂದ್ರೆ ಆಹಾರ ಹಾಗಿರ್ಬೇಕು. ಆಹಾರ ನಮ್ಮಲ್ಲಿ ಎನರ್ಜಿಯನ್ನು ಉಳಿಸ್ತದೆ. ಅದಕ್ಕೆ ತರಕಾರಿ ಹಾಕೋಬಹುದು ನೀವು. ಬೇಳೆ ಬೇಯಿಸ್ತೀರಲ್ವಾ, ತರಕಾರಿನೂ ಹಾಕಿ. ನಿಮ್ಗೆ ಏನೇನು ತರಕಾರಿ ಎಲ್ಲ ಅವೈಲೇಬಲ್ ಇದೆ ಅದನ್ನೆಲ್ಲ ಹಾಕ್ಬೋದು. ಆಮೇಲೆ ಬಹಳ ಬೇಗ ಆಗ್ತದೆ ಅದಕ್ಕೆ. ನೀವು ತೆಂಗಿನಕಾಯಿ ರುಬ್ಬೇಕಾಗಿಲ್ಲ, ಮಸಾಲೆ ಹಾಕ್ಬೇಕಾಗಿಲ್ಲ, ಅದನ್ನು ಫ್ರೈ ಮಾಡೋದು ಇದನ್ನು ಫ್ರೈ ಮಾಡೋದು, ಮಿಕ್ಸಿ ಹಾಕೋದು ಏನೇ ಇಲ್ಲ. ವಿತಿನ್ ಸೆಕೆಂಡ್ ಚಟಾಪಟ್, 5 ನಿಮಿಷದಲ್ಲಿ, 2 ನಿಮಿಷದಲ್ಲಿ ಮ್ಯಾಗಿ, 5 ನಿಮಿಷದಲ್ಲಿ ಸಾಂಬಾರ್. ಓಕೆ. ಹಾ, ವಿಜಯಲಕ್ಷ್ಮಿ ಮಾಸ್ಟರ್ ಮಾತಾಡಿ. ಸರ್ ನಾವು ಮನೇಲೆ ಮಾಡಿದ ಧನಿಯಾ ಪುಡಿ ಅದು ಬಳಸ್ಬೋದಾ? ಹಾ, ಬಳಸಿ, ಮನೆಯಲ್ಲೇ ಮಾಡಿದ್ದು ಬಳಸ್ಬೋದು. ಹಾ ಸರ್, ಚಕ್ಕೆ ಮಸಾಲೆ ಧನಿಯಾ ಎಲ್ಲ ಮನೇಲೆ ಮಾಡ್ಕೊಂತೀವಲ್ಲ. ಹ್ಮ್ ಹ್ಮ್ ಅದೇ, ಅತಿ ಮಸಾಲೆ ಹಾಕೊಳ್ಳೋದು, ಗರಂ ಮಸಾಲ, ಆ ಇದೆಲ್ಲ ಅತಿ ಆಗ್ಬಾರ್ದು. ಅತಿ ಆದ್ರೆ ಅದು ಎಲ್ಲ ತಾಮಸ ಆಹಾರ ಆಗ್ತದೆ. ರೊಟ್ಟಿ ಮಾಡ್ತೀವಲ್ಲ ಸರ್, ನಾವು ರೊಟ್ಟಿ ಈಗೆಲ್ಲ ಬಾಳ ಸ್ಟಾಕ್ ಮಾಡ್ತೀವಲ್ಲ ರೊಟ್ಟಿ ನಮ್ ಕಡೆ ಎಲ್ಲ. ಅತಿ ಅಂದ್ರೆ ಹಸಿ ಇರಬಾರ್ದು, ಹಸಿ ಇರಬಾರ್ದು ಅದು. ಒಣಗಿರುತ್ತೆ ಸರ್. ಒಣಗಿದ್ದು ನಡೀತದೆ, ಇರುತ್ತೆ. ಹಸಿ ಇರಬಾರ್ದು. ಉದಾಹರಣೆಗೆ ಉಪ್ಪಿನಕಾಯಿ, ಆಮೇಲೆ ಹುಳಿ ಮೆಣಸು ಅಂತ ಬರ್ತದೆ. ಕೆಲವರು ಈ ಚಟ್ನಿ ಅಂತ ಮಾಡ್ತಾರೆ, ಹಸಿ ಚಟ್ನಿ. ಅದನ್ನ ಬರೀ ಹಸಿ ಮೆಣಸಿನಲ್ಲೇ ಮಾಡ್ತಾರೆ. ಅದನ್ನು ಕೊಳಸ್ತಾರೆ. ಅದು ಕೊಳತಷ್ಟು ಚೆನ್ನಾಗಿ ಅಂತ ಈ ಹೊರಗಡೆ ಇಬ್ಬನಿಯಲ್ಲೆಲ್ಲ ಇಡ್ತಾರೆ. ಹ್ಮ್ ತಾಮಸ ಆಹಾರ ಅದು. ಕೊಳತಷ್ಟು ಅದು ತಾಮಸ. ಕೊಳತು ತಿನ್ನುವ ಆಹಾರ ತಾಮಸ ಆಹಾರ. ಉಪ್ಪಿನಕಾಯಿ ಅಂದ್ರೆ ಏನು, ಅದು ಕೊಳತು 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 ಇರ್ತದೆ. ಅದು ಏನ್ ಜಾಸ್ತಿ ಉಪ್ಪು ಹಾಕಿರ್ತೀವಿ, ಖಾರ ಹಾಕಿರ್ತೀವಿ, ಹಂಗಾಗಿ ಅದ್ರಲ್ಲಿ ಹುಳ ಒಂದು ಆಗಿರಲ್ಲ. ಹುಳ ಒಂದು ಆಗಿರಲ್ಲ ಅಷ್ಟೇ ಅದು. ಅದು ಕೊಳತ ಆಹಾರವೇ ಅಲ್ಲ. ಬಾಯಿ ರುಚಿ ಮುಖ್ಯ ಅಲ್ಲ. ಹಾಗಂತ ನೀವು ಬರೀ ಸಪ್ಪೆ ಊಟ ಮಾಡ್ರಿ ಅಂತ ನಾನು ಹೇಳ್ತಿಲ್ಲ. ರುಚಿಕರ ಇರ್ಲಿ, ಆದ್ರೆ ಯಾವುದೂ ಅದರಲ್ಲಿ ಅತಿ ಇರಬಾರ್ದು. ತಾಮಸ ಆಗ್ತದೆ ಅದು. ಅತಿ ಹುಳಿನೂ ಇರಬಾರ್ದು, ಅತಿ ಖಾರ ಇರಬಾರ್ದು, ಅತಿ ಉಪ್ಪು ಇರಬಾರ್ದು. ಹಾ, ಥ್ಯಾಂಕ್ ಯು ಸರ್. ಹಾ. ಚೈತ್ರ ಮಾಸ್ಟರ್ ಮಾತಾಡಿ. ಮತ್ತೆ ಮೊಸರು ಸರ್, ನಾವೀಗ ಹೆಪ್ಪ ಹಾಕಿರ್ತೀವಲ್ರಿ, ಹ್ಮ್. ಅದನ್ನ ಮತ್ತ್ ನಾವ್ ಮಾರನೇ ದಿನಾನ ತಿನ್ಬೇಕಲ್ರಿ? ಅದು ಸಾತ್ವಿಕ ಆಗ್ತೈತಿ ಅದು ಇಲ್ರಿ? ಅದನ್ನ ಮನುಷ್ಯ ತಯಾರು ಮಾಡೋದೇನಿಲ್ಲ, ಆಯ್ತಾ, ನ್ಯಾಚುರಲ್ ಆಗಿ ಆಗೋದು. ಹಾ, ಈಗ ಸೊ ಅದು ನ್ಯಾಚುರಲ್ ಆಗಿರೋದು ಆಯ್ತು. ಅದನ್ನು ನೀವು ಮಜ್ಜಿಗೆನೂ ನೀವು ವಾರಗಟ್ಲೆ ಇಟ್ಕೊಂಡು ತಿಂದ್ರೆ ಮತ್ತೆ ಅದು ತಾಮಸನೇ ಅಲ್ವಾ? ಒಂದು ದಿವಸ ಇರ್ಬೋದು ಅಷ್ಟೇ. ಕರೆಕ್ಟಾ ಮೇಡಮ್? ಇವತ್ತು ರಾತ್ರಿ ಹಾಲಿಗೆ ನೀವು ಮಜ್ಜಿಗೆ ಹಾಕಿಟ್ರೆ ಅದು ಬೆಳಗ್ಗೆ ಮೊಸರಾಗಿರ್ತದೆ. ನಾಳೆ ಖಾಲಿ ಮಾಡಿ ಅಷ್ಟೇ. ಹಾ ಸರಿ. ನೀವು ಅದನ್ನ ವಾರಗಟ್ಲೆ ಇಟ್ರೆ ಕೆಲವರು ಅವರ ಮಹಾತ್ಮರು ಅದನ್ನು ಮಾಡ್ತಾರೆ. ಹಾ, ಓಕೆ ಶೈಲೇಶ್. ಸರ್, ಥ್ಯಾಂಕ್ಸ್. ನಮಸ್ತೆ ಸರ್. ಹಾ ಮೇಡಮ್. ಅಲ್ಲ, ನಾನು ಖಾರವನ್ನು ಹೇಳಿದ್ರಲ್ಲ ನೀವು, ಅದಕ್ಕೆ ನಂಗಾಯ್ತು. ಇವರು ಪತ್ರಿಚಿಯವರು ಇದು ಖಾರಕ್ಕೆ ಈ ಪಲ್ಯ ಎಲ್ಲ ಮಾಡುವಾಗ ಹಸಿಮೆಣಸು, ಮೆಣಸಿನ ಹುಡಿ ಎಲ್ಲ ಉಪಯೋಗಿಸ್ತಿರ್ಲಿಲ್ಲ ಅಂತೆಲ್ಲ, ಕರಿ ಮೆಣಸಿನ ಹುಡಿ ಮಾತ್ರ ಉಪಯೋಗಿಸ್ತಿದ್ರಂತೆಲ್ಲ. ಹೌದು. ಅರಸಿನ ಕರಿಮೆಣಸಿನ ಹುಡಿ ಅದೇ. ಮತ್ತೆ ಉಪ್ಪು ಹಾಕ್ತಿದ್ರಂತೆ. ಹಸಿಮೆಣಸು, ಖಾರ ಅದೆಲ್ಲ ತಾಮಸವೇ. ಹೌದು ಸರ್. ರಾಜಸ ಆಗ್ತದಂತ ಅಲ್ಲ? ಅದೇ ನಾ ಹೇಳಿದ ನೋಡ್ರಿ, ಹೌದು. ತಾಮಸ ಆಹಾರ ತಿಂದ್ರೆ ಏನಾಗ್ತದೆ? ಕುಂಭಕರ್ಣನ ಗುಣಗಳು ಜಾಗೃತ ಆಗ್ತದೆ. ಹೌದು ಸರ್. ರಾಜಸ ಆಹಾರ ತಿಂದ್ರೆ ರಾವಣನ ಗುಣಗಳು ನಮ್ಮಲ್ಲಿ ಜಾಗೃತ. ಅದೇ ಹೇಳಿದ್ದು, ದೇಹದಲ್ಲಿ ಸ್ವಭಾವ ಬದಲಾವಣೆ ಆಗ್ತದೆ. ಸಾತ್ವಿಕ ಆಹಾರ ತಿಂದ್ರೆ ವಿಭೀಷಣನ ಗುಣ, ಶುದ್ಧ ಸಾತ್ವಿಕ ಗುಣವ ಹನುಮಂತನ ಗುಣ. ನಿರ್ಗುಣ ಆಹಾರ ತಿಂದ್ರೆ ಏನಾಗ್ತೀರಿ? ಭಗವಂತ. ನೀನ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಏನೋ ಒಂದು ಪ್ರಸಾದ ಕೊಡ್ತಾರೆ, ಅದರಲ್ಲಿ ಎಷ್ಟು ಭಕ್ತಿ ಇರ್ತದೆ, ಎಷ್ಟು ಪ್ರೀತಿ ಇರ್ತದೆ ಅಲ್ವಾ? ಯಾಕೆ? ದೇವ್ರ ಪ್ರಸಾದ, ಆ ಭಾವ ಹಾಗಿರ್ತದೆ. ಅಲ್ಲಿ ಏನು, ಕೆಲವೊಮ್ಮೆ ಅದರಲ್ಲಿ ಹುಳಿನೂ ಇರಲ್ಲ, ಖಾರನೂ ಇರಲ್ಲ, ಉಪ್ಪು ಇರಲ್ಲ, ಯಾವುದನ್ನು ಗಮನಿಸೋದೇ ಇಲ್ಲ. ಆದ್ರೆ ಭಾವ ದೇವ್ರ ಪ್ರಸಾದ, ಆವಾಗ ಅದು ನಿರ್ಗುಣ ಆಹಾರ ಆಗ್ತದೆ.
ಹಂಗೆ ಹೌದು, ಯೋಗಿಗಳು. ಅಲ್ಲಿ ಜಾಸ್ತಿ ಊಟ ಮಾಡ್ತೇವೆ ನಾವು ಅಂದ್ರೆ ಹಾ, ಮನೆ ಯೋಗಿಗಳು. ಹಾ, ಮನೇಲಾದ್ರೆ ಇದು ಉಪ್ಪಾಗಿದೆ, ಹುಳಿಯಾಗಿದೆ, ಖಾರ ಆಗಿದೆ, ಏನಿದೆ ಇವನ್ ಅಡಿಗೆ ಮಾಡಕ್ ಬರಲ್ಲ ಎಲ್ಲ. ಅದನ್ನ ಅಲ್ಲಿ ದೇವಸ್ಥಾನದಲ್ಲಿ ಮಾಡಿದ್ರೆ ಅಲ್ವಾ? ಯಾಕೆಂದ್ರೆ ದೇವ್ರ ಪ್ರಸಾದ ಭಾವನೆ. ಹೌದು. ಹ್ಮ್. ಮತ್ತೆ ಈರುಳ್ಳಿ ನೀವು ಹೇಳಿದಾಗ ಸರ್ ತುಂಬಾ ತಾಮಸ ಅಲ್ಲ ಅದು, ಅಂದ್ರೆ ಅದು ಈ ಒಂದು ಜಾಗದಲ್ಲಿ ಇಟ್ರೆ ಆ ನೆಗೆಟಿವಿಟಿಯನ್ನೆಲ್ಲ ತಕ್ಕೊಳ್ತದಂತೆ ಅದು. ಹ್ಮ್. ಹೊರಗಿದ್ದ ನೆಗೆಟಿವಿಟಿಯನ್ನೆಲ್ಲ ಎಳ್ಕೊಳ್ತದಂತೆ. ಹಾಗೆ ಈ ವೈರಸ್ಗಳನ್ನೆಲ್ಲ ಆ ಅದು ಎಳ್ಕೊಳ್ತದಂತೆ. ಅದೊಂದು ಏನಾದ್ರೂ ರೋಗ ಎಲ್ಲ ಹರಡುವ ರೋಗ ಎಲ್ಲ ಬಂದ್ರೆ ಅಲ್ಲಿ ಈರುಳ್ಳಿ ಇಟ್ರೆ ಮನುಷ್ಯರಿಗೆ ಬರೋದಿಲ್ಲಂತೆ, ಈರುಳ್ಳಿ ತಕ್ಕೊಳ್ತದಂತೆ ಆ ವೈರಸ್ ಅನ್ನು, ಹಾಗೆ ಹೇಳ್ತಾರೆ. ಹೇಳ್ಬೋದು. ಹಾಗೆ ನಾವು ಕೂಡ ತುಂಬಾ ಕಡಿಮೆ ಉಪಯೋಗಿಸುದು. ಅದೇ ಈರುಳ್ಳಿ ಈ ಅಂದ್ರೆ ಅದ್ರಲ್ಲಿ ಮೆಗ್ನೀಷಿಯಂ ಅದೆಲ್ಲ ಇರ್ತದೆ. ದೇಹದ ಫಿಸಿಕಲ್ ಬಾಡಿ, ದೈಹಿಕ ದೇಹಕ್ಕೆ ಅದು ಕೆಲವೊಮ್ಮೆ ಅನಿವಾರ್ಯತೆ ಇರ್ತದೆ. ಹ್ಮ್. ಆದ್ರೆ ಅದು ಬೇರೆ ತರಕಾರಿಯಲ್ಲೂ ನಮಗೆ ಸಿಗ್ತದೆ. ಹಾ, ಈ ಮೂಲಂಗಿ ಈ ತರದ್ರಲ್ಲೆಲ್ಲ ಸಿಗುತ್ತೆ. ಬೇರೆ ಎಲ್ಲ ತರಕಾರಿ ತಿಂದ್ರೆ, ಈರುಳ್ಳಿ ತಿನ್ನದಿದ್ರೆ ಏನ್ ತೊಂದ್ರೆ ಆಗುದಿಲ್ಲ. ನನಗಂತೂ ಅದನ್ನೆಲ್ಲ ರೀತಿಯಿಂದನೂ ನಾನು ಅಳವಡಿಸ್ಕೊಂಡಿದ್ದೀನಿ. ಅದು ಇಲ್ಲೇದನೋ ಅಡಿಗೆ ಮಾಡೋದು ಹೇಗೆಲ್ಲ ಅಂತ. ಹ್ಮ್. ಅಂದ್ರೆ ಈರುಳ್ಳಿ ಹಾಕದೆ ಹೇಗೆಲ್ಲ ಅಡಿಗೆ ಮಾಡಬಹುದು ಅಂತ ಅದು ಚೆನ್ನಾಗಿರುತ್ತೆ. ನಿಜವಾಗಿ ಎಲ್ಲವೂ ಪುಲಾವ್ ಸಹಿತ ಈರುಳ್ಳಿ ಬೆಳ್ಳುಳ್ಳಿ ಮಸಾಲೆ ಯಾವುದು ಇಲ್ಲದೆ ಮಾಡ್ಲಿಕ್ಕಾಗ್ತದೆ. ಯಾವುದು ನಾವು ನೆನ್ಸುದು ಮಾತ್ರ, ಅದು ಇಲ್ಲದೆ ಆಗುದಿಲ್ಲ. ಅದೇ ನಾರ್ತ್ ಇಂಡಿಯನ್ ಡಿಶಸ್ ಕೂಡ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಎರಡೂ ಇಲ್ಲದೆ ತುಂಬಾ ಅದೇ ಹೋಟೆಲ್ ಟೇಸ್ಟ್ ತರ್ಲಿಕ್ಕೆ ಆಗ್ತದೆ ನಮಗೆ ಮಾಡುವಾಗ. ಹೌದೌದು, ಮಾಡ್ಬೋದು. ಹಂಗೆ. ಥ್ಯಾಂಕ್ ಯು. ಸೊ ಈ ತರ ಆಹಾರದ ಮೇಲೆ ಬಹಳ ಗಮನ ಕೊಡ್ಬೇಕು ನಾವು. ಇರ್ಲಿ, ತೊಂದ್ರೆ ಇಲ್ಲ. ಇಷ್ಟ ದಿವಸ ಇಲ್ಲ ಅಂದ್ರೆ ಪರವಾಗಿಲ್ಲ, ಇನ್ ಮುಂದೆ ಪ್ರಯತ್ನನಾದ್ರೂ ಮಾಡಬೇಕು. ಅದರಲ್ಲಿ ನಮ್ಮ ತುಂಬಾ ಬದಲಾವಣೆ ಗೊತ್ತಾಗ್ತದೆ ಸರ್. ನಾನು ಕಂಡುಕೊಂಡದ್ದು ಮತ್ತದು ಹೇಳ್ತಾರಲ್ಲ, ಆಹಾರ ನಾವು ತಿಂದದ್ದು ಅದರ ಸ್ಥೂಲ ರೂಪ ಮೂಳೆ ಮಾಂಸ ಮಜ್ಜೆ ರಕ್ತ ಎಲ್ಲಾಗಿ ಪರಿವರ್ತನೆ ಆದ್ರೆ ಸೂಕ್ಷ್ಮ ರೂಪ ಮನಸ್ಸಾಗಿ ಪರಿವರ್ತನೆ ಆಗ್ತದೆ. ಹಾಗಾಗಿ ಅದರ ನಮ್ಮ ನಾನು ಮನಸ್ಸಿನ ಅಂದ್ರೆ ಮೇಲೆ ನೇರ ಪರಿಣಾಮ ಆಗಿ ಬಿಡ್ತದೆ. ಮಹಾಭಾರತದ ಒಂದು ಕತೆ ಹೇಳಿದ್ನಲ್ಲ, ನಮ್ಮ ಆಹಾರಕ್ಕೂ ಮನಸ್ಸಿಗೂ ನೇರ ಸಂಬಂಧ ಇದೆ. ನಾವೇನ್ ತಿಂತೀವಿ ಅದರ ಸ್ವಭಾವ, ನಮ್ಮ ಮನಸ್ಥಿತಿ ಅದೇ ರೀತಿಯ ಮನಸ್ಥಿತಿ ಬರ್ತದೆ. ಅದೇ ರೀತಿ ಮನಸ್ಥಿತಿ. ಹಂಗಾಗಿ ಮಾಡುವವರ ಸ್ವಭಾವ ಹೇಗಿದೆ ಅನ್ನೋದು ಕೂಡ ಬಹಳ ಮುಖ್ಯ ಆಗ್ತದೆ. ಅಂದ್ರೆ ಅವ್ರ ಬುದ್ಧಿ ಯಾವ ಉದ್ದೇಶದಿಂದ ಮಾಡಿದ್ದಾರೆ. ಹೌದು ಸರ್. ಥ್ಯಾಂಕ್ ಯು. ಹಾ, ಈಗ ನನಗೆಲ್ಲ ಕಷ್ಟ ಆಗಲ್ಲ ಆಹಾರ ಪದ್ಧತಿ ಫಾಲೋ ಮಾಡೋದು. ಈ ಸಂಸಾರದಲ್ಲಿರೋರಿಗೆ ಸ್ವಲ್ಪ, ಈಗ ಜ್ಞಾನಿಗಳಲ್ಲ ಅವರು, ನಾನು ತಿನ್ನೋರು ಅಂಥವ್ರದ್ದು ಬಹಳ ಚಾಲೆಂಜಿಂಗ್ ಇರ್ತದೆ. ಆದ್ರೆ ಅದನ್ನ ಫಾಲೋ ಮಾಡಬೇಕು, ಅನಿವಾರ್ಯ. ಫಾಲೋ ಮಾಡ್ಲೇಬೇಕು. ಈಗ ನಂದೇನಿಲ್ಲ, ನಾನು ಏನ್ ಮಾಡ್ತೀನಿ ಅದೇ. ಆದ್ರೆ ಎಲ್ಲರದು ಹಂಗ ಆಗೋಲ್ಲ. ಆದ್ರೆ ಫ್ಯಾಮಿಲಿಯಲ್ಲಿರೋರು ಎಲ್ಲರೂ ಒಬ್ಬೊಬ್ರದ್ದು ಒಂದೊಂದು ರೀತಿ ವಿಭಿನ್ನ ಟೇಸ್ಟ್ಗಳಿರ್ತದೆ. ಆದ್ರೆ ಈ ತರ ನಾವು ಬದಲಾವಣೆ ತಂದ್ಕೋಬೇಕು. ಅದನ್ನ ಆಗೋಲ್ಲ ಅಂತ ಬಿಟ್ರೆ ಆಗಂಗಿಲ್ಲ ಅಲ್ವಾ? ಓಕೆ, ಎಲ್ಲರಿಗೂ ಒಳ್ಳೇದಾಗ್ಲಿ. ಯಾರಾದ್ರೂ ಮಾತಾಡ್ತೀರಾ? ನೋಡಿ, ಉಪ್ಪಿನಕಾಯಿ ನಾಳಿಂದ ವಿಚಾರ ಮಾಡಿ. ಉಪ್ಪಿನಕಾಯಿ ಮಾತ್ರ ತಾಮಸ ಆಹಾರ. ಇದು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ನೋಡಿ ಲಾಸ್ಟಿಗೆ, ಆಹಾರ ಹೇಗಿರ್ತದೆ, ಯಾವುದು ತಾಮಸ, ಯಾವುದು ಸಾತ್ವಿಕ, ಯಾವುದು ರಾಜಸ ಅಂತ ಹೇಳಿ. ಹಾ, ಮೇಡಮ್ ಹೇಳಿ. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ. ನೀವು ಹೇಳಿದ್ರಲ್ಲ, ನಮ್ಗೆ ನೀವು ಒಬ್ಬರೇ ಇದೀರಾ, ಈಜಿ ಫಾಲೋ ಮಾಡ್ಬಿಟ್ಟು ನಾವು ಸಂಸಾರದಲ್ಲಿ ಇಟ್ಕೊಂಡು ತುಂಬಾನೇ ಕಷ್ಟ ಸರ್. ತುಂಬಾನೇ ಕಷ್ಟ. ಆದ್ರೆ ಅದ ಅಳವಡಿಸ್ಕೊಂಡ್ರೆ ಏನ್ ಕಷ್ಟ ಏನು ಅನ್ಸಲ್ಲ. ನಾವ್ ಅಳ್ವಡಿಸ್ಕೊಂತೀವಿ, ಬೇರೆಯವರು ಅಳ್ವಡಿಸ್ಕೊಳ್ಬೇಕು.
ಹ್ಮ್ ಇದು ಅವಾಗ ಒಂದು ಕತೆ ಹೇಳಿದ್ರಲ್ಲ ನೀವು, ಇದು ಕತ್ಕೊಂಡು ಹೋಗಿದ್ದು ಮಾಡಿದ್ದು ಅಡ್ಗೆ ಅಂದ್ರೆ ಅಡ್ಗೆ ತಿಂದು ಅವನು ಕತ್ಕೊಂಡು ಹೋದ ಅಂತ, ಹಂಗೆ ಆಸ್ ಇಸ್ ದಿ ಫುಡ್ ಸೋ ಇಸ್ ದಿ ಮೈಂಡ್ ಅಂತ ಹೇಳ್ತಾರಲ್ಲ, ಅದು ಹಂಗೇನೆ. ಫುಡ್ ಹೆಂಗಿರುತ್ತೆ ನಮ್ಮ ಮನ್ಸು ಹಂಗೆ ಆಕ್ಟ್ ಆಗತ್ತೆ. ಹ್ಮ್. ಮತ್ ನೀವ್ ಇನ್ನೊಂದ್ ಹೇಳಿದ್ರಲ್ಲ, ಇದು ಸ್ಟೋವ್ ಚೇಂಜ್ ಮಾಡಿ ಪಾತ್ರೆ ಚೇಂಜ್ ಮಾಡಿ ಅದೇ ಎಲ್ಲ ಸುದ್ದಿ. ಚೇಂಜ್ ಮಾಡಿ ಅಂತ. ಒಳ್ಳೆ ಧ್ಯಾನ ಮಾಡದೇ ಇದ್ರು ಪರವಾಗಿಲ್ಲ, ಇದೆಲ್ಲ ಚೇಂಜ್ ಮಾಡಿ ಅಂತ ಹೇಳಿದ್ರು. ನಾ ಆಕ್ಚುಲಿ ಅನ್ಕೊಂಡಿದ್ದು ಇದೇನಿತ್ರುನು ಧ್ಯಾನ ಮಾಡ್ಬಿಟ್ರೆ ಅದ್ರಲ್ಲಿ ಎಲ್ಲಾ ಕಳ್ದೋಗುತ್ತೆ ಅಂತ ನಾವ್ ಅನ್ಕೊಂಡಿದ್ದು. ನೀವ್ ವಿರುದ್ಧನೇ ಹೇಳಿದ್ರಿ. ನಾವ್ ಅನ್ಕೊಂಡಿದ್ದು ಉಲ್ಟಾ ಅನ್ಕೊಂಡಿದ್ವಿ. ಹಾಗಲ್ಲ. ಧ್ಯಾನ ಮಾಡಿದ್ರೆ ಶುದ್ಧಿ ಆಗ್ಬಿಡಲ್ವಾ ಸರ್ ಎಲ್ಲ? ಧ್ಯಾನದಲ್ಲಿ ಎಲ್ಲ ಶುದ್ಧ ಮಾಡೋ ನಿಮ್ಮ ಶಕ್ತಿ ಇರುತ್ತೆ. ಧ್ಯಾನದ ಶಕ್ತಿ ಉಳಿಬೇಕು ಅಂತಂದ್ರೆ ಅದನ್ನ ಏನೇನಕ್ಕೂ ವ್ಯರ್ಥವಾಗಿ ಬೆಳೆಸಬಾರ್ದು. ನೀವು ಅದನ್ನ ಶುದ್ಧಿ ನೀವು ರಾತ್ರಿ ಎಲ್ಲ ಧ್ಯಾನ ಮಾಡಿ ನೀವು ಮಾಡಿದಕ್ಕೆಲ್ಲ ಶುದ್ಧಿ ಮಾಡ್ತಾ ಇದ್ರೆ ತಪಶಕ್ತಿ ಉಳಿಯೋದ್ ಹೆಂಗೆ, ನೀವು ಸಾಧನೆ ಆಗೋದ್ ಹೆಂಗೆ ಅಲ್ವಾ? ಅಂತದಕ್ಕೆಲ್ಲ ಹಾಳು ಮಾಡೋದಲ್ಲ, ಉಳಿಸ್ಕೋಬೇಕದ್ನ. ಯಾವ್ಯಾವ್ದಕ್ಕೂ ವ್ಯರ್ಥವಾದಕ್ಕೆಲ್ಲ ಬಳಸಬಾರ್ದು ಇದೆ ಅಂತ ಹೇಳಿ. ಕೊನೆಗೆ ಅದೇ ನಾನು ನನ್ ತಂಗಿ ಒಟ್ಟಿಗೆ ಕೂತಿದ್ವಿ ಇವತ್ತು. ನಾನು ಏನ್ ಮಾತಾಡ್ತಾ ಇದ್ವಿ ಇಬ್ರು ಅಂದ್ರೆ, ಫಸ್ಟ್ ಆಚೆ ಹಾಕಿ, ಪಾತ್ರೆ ಆಚೆ ಹಾಕಿ, ಎಲ್ಲ ಆಚೆ ಶುದ್ಧಿ ಮಾಡಿ ಅಂತ. ನಾವು ನಾನ್ ವೆಜ್ ಮಾಡ್ಬಿಟ್ಟಿದೀವಲ್ಲ, ನಮ್ ಕೈಯಲ್ಲೂ ಮಾಡ್ಲೇಬಾರ್ದು, ಎಸ್ತೇ ಬಿಡೋದು ನಮ್ಮನ್ನ ಎಸ್ಬಿಟ್ರೆ ಏನ್ ಮಾಡೋದು ಅಂತ. ಈಗ ಮನುಷ್ಯ ತಿಂದ್ರೆ ಏನಾಗ್ತದೆ? ಪಾತ್ರೆ ಸ್ಟವ್ ಎಸಿಬೋದು, ನಮ್ಮನ್ನ ಏನ್ ಬಿಡೋದು? ಮನುಷ್ಯನಲ್ಲಿ ಇವಾಗ ಹೇಳಿನಲ್ವಾ, ಮನುಷ್ಯ ತಿಂದ ಆಹಾರ ಲಾಸ್ಟ್ ಏನಾಗ್ತದೆ? ಅದು ರಕ್ತ, ಮಾಂಸ, ಮಜ್ಜೆವರೆಗೂ ಹೋಗ್ತದೆ ಅಲ್ವಾ? ಈಗ ಎಲ್ಲದಕ್ಕೂ ಒಂದು ಟೈಮ್ ಪೀರಿಯಡ್ ಅಂತ ಇರ್ತದೆ. ಉದಾಹರಣೆಗೆ ನಮ್ಮ ರಕ್ತ ಇರ್ತದಲ್ವಾ, ಕೆಂಪು ರಕ್ತ ಕಣಗಳು ಜಾಸ್ತಿ ಅಂದ್ರೆ ಅದು 120 days ಅಷ್ಟೇ ಜೀವ ಇರ್ತದೆ. ಆಮೇಲೆ ಅದು ಡೆಡ್ ಆಗಿ ಹೊರಗಡೆ ಡೆಡ್ ಆಯ್ತಾ. ಮಜ್ಜೆನೂ ಅಷ್ಟೇ, ಮೂಳೆಯ ಇರ್ತದಲ್ವಾ, ಈ ಮೊಣಕೈ ಇರ್ತದಲ್ವಾ, ಇದ್ರ ಸಂಧಿಯಲ್ಲಿ ಬೋನ್ ಒಳಗಡೆ ಮತ್ತೆ ಇರ್ತದೆ, ಅಂದ್ರೆ ಬೋನ್ ಮೇಲೆ. ಸೊ ಅದು ಅಷ್ಟೇ, ಅದಕ್ಕೂ ಒಂದು ಟೈಮ್ ಪೀರಿಯಡ್ ಅಂತ ಇರ್ತದೆ. ಅದು ರೀಪ್ರೊಡ್ಯೂಸ್ ಆಗ್ತಾ ಇರ್ತದೆ, ಮತ್ತೆ ಅದು ಆ ವಯಸ್ಸಾಗಿರೋದು ಆಗಿ ಹೊರಗೆ ಬರ್ತದೆ. ಪ್ರತಿಯೊಂದು ಅಷ್ಟೇ. ಹಾಗೆ ಒಂದ್ ವೇಳೆ ನೀವು ಹಿಂದೆ ತಿಂದಿದ್ರು ಕೂಡ ಅದರಿಂದ ಏನೆಲ್ಲ ನಮ್ಮ ದೇಹದಲ್ಲಿ ತಯಾರಾಗ್ತದೆ, ಕಾಲಾಂತರದಲ್ಲಿ ಅದೆಲ್ಲ ಹೊರಗೆ ಬರ್ತದೆ, ಪವಿತ್ರ ಆಗ್ತದೆ, ಬಾಡಿ ಶುದ್ಧ ಆಗ್ತದೆ. ಸೊ ನೀವು ಯಾವತ್ತೋ ತಿಂದ ಮಾತ್ರಕ್ಕೆ ಅವರು ಯಾವಾಗ್ಲೂ ಆ ದೇಹ ದೋಷ ಅಂತ ಅರ್ಥ ಅಲ್ಲ. ಅದು ನೀವು ಸಾತ್ವಿಕವಾದ ಆಹಾರವನ್ನು ತಿಂತ 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 ಹಳೆಯದೆಲ್ಲ ಕಾಲಾಂತರದಲ್ಲಿ ಕ್ಲಿಯರ್ ಆಗಿಬಿಡ್ತದೆ. ಹಂಗೆಲ್ಲ. ಆದ್ರೆ ನೀವು ಪಾತ್ರೆದ ಹಂಗ್ ಮಾಡಕ್ ಬರಲ್ಲಲ್ಲ, ಸ್ಟವ್ ಹಂಗ್ ಮಾಡಕ್ ಬರಲ್ಲಲ್ಲ ಅಲ್ವಾ? ಅದ್ ಹೆಂಗೆ ಶುದ್ಧಿ ಆಗ್ಬೇಕು? ಏನ್ ಕಷ್ಟ ಏನಿಲ್ಲ. ಈಗ ಅದೇ ಗ್ಯಾಸ್ ಇರ್ತದೆ, ಬೇರೆ ಸ್ಟವ್ ಹಾಕೊಳ್ರಿ. ಆಮೇಲೆ ಪಾತ್ರೆ ಅಂತೂ ಚೇಂಜ್ ಮಾಡ್ಲೇಬೇಕು. ನಾಳೆಯಿಂದ ಚಂಪಾ ಮಾಸ್ಟರ್ ನೀವು ಫಾಲೋ ಮಾಡ್ಲೇಬೇಕು. ನೋಡ್ರಿ, ಅರುಣಾ ಮಾಸ್ಟರ್ ಏನು ಮಾಡಿದ್ದಾರೆ. ನಾನ್ ತುಂಬಾ ದಿನ ಆಯ್ತಂತೆ ಸೇರಿದ್ದಾರೆ, ಅವಳೀಗ ಸ್ವಲ್ಪ ದಿನ ಆಗಿದೆಯಂತೆ. ಅವಳು ಕಾಲಾನಂತರ ಚೇಂಜ್ ಆಗ್ತಾಳೆ. ಇರ್ಲಿ, ಪ್ರಯತ್ನ ಹಂತವಾಗಿ ಬದಲಾವಣೆ, ಪರಿವರ್ತನೆ ನಿಯಮ. ಓಕೆ ಮೇಡಮ್. ಜಯಂತಿ ಮಾಸ್ಟರ್ ಮಾತಾಡಿ. ಸರ್, ನಾವು PG ಇರೋದು ಅಲ್ಲಿ. ಆಮೇಲೆ ಕೇಳಿಸ್ತುಂಟಾ? ಹೇಳಿ. ನಾವು PG ಮ್ಯೂಟ್ ಆಗಿದೆ ನೋಡಿ. ಮ್ಯೂಟ್ ಆಗಿದೆ. ಅನ್ಮ್ಯೂಟ್ ಆಪ್ಷನ್ ಕೊಡ್ತಾರೆ. ಈಗ ಕೇಳಿ. ನಾ PG ಇರೋದು, ಊಟ ತಿಂಡಿ ಎಲ್ಲ ಆಫೀಸಲ್ಲಿ ಕೊಡ್ತಾರೆ. ಮ್ಯೂಟ್ ಆಗ್ತಾ ಇದೆ ಪದೇ ಪದೇ. ಆಗ್ತಿಲ್ವಾ ಈಗ? ನಾನು PG ಇರೋದು, ಆಮೇಲೆ ಊಟ ತಿಂಡಿ ಎಲ್ಲ ಆಫೀಸಲ್ಲಿ ಕೊಡ್ತಾರೆ.
ಆಮೇಲೆ ಆ ಅಂದ್ರೆ ಪಾನಿಪುರಿ ಮಸಾಲೆ ಪುರಿ ಎಲ್ಲ ತಿಂತೀವಲ್ಲ ಅದು ಅದೆಲ್ಲ ಅಲ್ಟರ್ನೇಟಿವ್ ಎಂತ ಇಲ್ವಾ ಅಂದ್ರೆ ಇವಾಗ ಉಪ್ಪಲ್ಲಿ ಸ್ನಾನ ಮಾಡ್ಕೊಂಡ್ರೆ ಹೋಗೋದು ಇಲ್ಲ ಅಂದ್ರೆ ಪಿರಮಿಡ್ ಅದಿಟ್ರೆ ಅದ್ರ ಅಂಶ ಹೋಗೋದು ಆತರ ಏನು ಅಲ್ಟರ್ನೇಟಿವ್ ಇಲ್ವಾ? ಯಾವ್ದು ಆಲ್ಟರ್ನೇಟಿವ್? ನೀವು ಮಾಂಸಾಹಾರ ತಂದು ಅದ್ರ ಮೇಲೆ ಪಿರಮಿಡ್ ಇಟ್ರೆ ಅದೇನು ಹಣ್ಣ ಆ ಹೇಳಿ, ಏನಾದ್ರೆ ಹಣ್ಣಾದ್ರೆ ಬೇಕಾದ್ರೆ ಆಮೇಲೆ ತಿನ್ನಕ್ ಅಡ್ಡಿ ಇಲ್ಲ. ಅಂದ್ರೆ ನಾನು ಅದನ್ನ ಸ್ಟವ್ ತಗೊಂಡು ನಾನೇ ಮಾಡ್ಕೊಂಡು ಡಬಲ್ ಡ್ಯೂಟಿ ಆಗ್ಬಿಡುತ್ತೆ. ನಾನು ಹೇಳಿದ್ನಲ್ವಾ, ನಿಮ್ಮ ಸಿಚುವೇಶನ್ ಪರಿಸ್ಥಿತಿ ಹೇಗೆ ಗೊತ್ತಿಲ್ಲ ಯಾರ್ಯಾರ್ದು, ಆದ್ರೆ ನಮ್ಮ ನಮಗ್ ಬೇಕು ಅಂದ್ರೆ ನಾವು ತಯಾರು ಮಾಡ್ಕೊಳ್ಳೇಬೇಕು ಅನಿವಾರ್ಯ. ಕೇಳಿ ನೋಡಿ ಅವ್ರ ಹತ್ರ, ಈ ತರ ಇದೆ ರಿಕ್ವೆಸ್ಟ್ ಮಾಡಿ ಏನು ಇದು ಅಲ್ಲಿ ಆಪ್ಷನ್ ಇರುತ್ತೆ ಗಾರ್ಲಿಕ್ ಮತ್ತೆ ಗಾರ್ಲಿಕ್ ಇಲ್ದೇ ಇರೋದು. ಹಾ, ಆದ್ರೆ ಅದು ಪಾತ್ರದಲ್ಲ ಗ್ಯಾರಂಟಿ ಇಲ್ಲ. ಹೇಳಿ ನೋಡಿ. ಸರ್ ಹಂಗಾರೆ ನಾವ್ ಯಾವ್ದು ಚಾಟ್ ತಿನ್ಲಿಕ್ಕಿಲ್ವಾ ಪಾನಿಪುರಿ ಎಲ್ಲ ಯಾವ್ದುನು? ಅಯ್ಯೋ, ನಾವೇನು ಮತ್ತೆ ಏನು ತಿನ್ಬಾರ್ದು, ಮನೇಲೆ ಮಾಡ್ಕೊಳ್ಳಿ, ಬರಲ್ವಾ? ನಾವೇನು ಹೊರಗಡೆ ಹೋಗಿ ಗೋಬಿ ಅದು ಇದು ಸಗಣಿ, ಅದು ಹೊರಗಡೆ ಆ ಪದಾರ್ಥ ನಾವೇನ್ ತಿಂತೀವಿ ಸಗಣಿ ಅಂತಾನೆ ನಾನು ಕರೆಯೋದು. ಯಾರಾದ್ರೂ ಹೇಳಿದ್ರೆ ಗೋಬಿ ತಿನ್ನೋಣಂದ್ರೆ ಸಗಣಿ ತಿನ್ನೋಣ. ಅವರು ಯಾವ ಭಾವನೆ, ಅವ್ರು ನೋಡಿದೀರಿ ನೀವು ಆ ಶಾಪ್? ನೋಡಿ ಒಂದ್ಸಾರಿ ಕರೆಕ್ಟ್ ದೃಷ್ಟಿ ಇಟ್ಟು ನೋಡಿ. ಅವ್ರು ಮಾಡೋರು ಹೆಂಗಿರ್ತಾರೆ, ಅವ್ರ ಭಾವನೆಗಳು ಹೇಗಿರ್ತದೆ, ಅದನ್ನ ಎಲ್ಲಿ ನಿಂತು ಮಾಡಿರ್ತಾರೆ, ಅದಕ್ಕೆ ಏನು ಪದಾರ್ಥ ಬಳಸಿರ್ತಾರೆ, ಅದೆಷ್ಟು ಹೈಜಿನಿಕ್ ಒಂದೇ ಮ್ಯಾಟರ್ ಆಗಲ್ಲ ಅಲ್ವಾ? ಮೊದಲನೇದಾಗಿ ಹೈಜಿನಿಕ್ ಇರಲ್ಲ. ಆಮೇಲೆ ಅವ್ರು ಮಾಡುವವರ ಮನಸ್ಥಿತಿ ಹೇಗಿರ್ತದೆ, ಆ ರೋಡಲ್ಲಿ ನಿಂತ್ಕೊಂಡು ತಿನ್ನೋರ ಭಾವನೆ ಹೋಗಿ ತಿನ್ನ ಏನಾಗ ಅಸಹ್ಯ ಆಗಲ್ವಾ? ಅದನ್ನ ನೆನೆಸ್ಕೊಂಡ್ರು ಅಸಹ್ಯ ಆಗ. ನಿಮಗೆ ತಿನ್ಬೇಕಾ ತಿನ್ನಿ, ಬೇಡ ಅಂತ ಹೇಳಿಲ್ಲ. ಮನೆಯಲ್ಲೇ ತಯಾರು ಮಾಡ್ರಿ. ಮಾಡ ಏನು ಕಷ್ಟ ಏನಿದೆ? ಅಲ್ಲಿ ನೀವು ಹೋಗಿ 1 ಪ್ಲೇಟ್ ತಿನ್ನೋದು 2 ಪ್ಲೇಟ್ ತಿನ್ನಿ ಮನೇಲಿ. ಇಡೀ ಫ್ಯಾಕ್ಟ್ರಿ ಅವರೆಲ್ಲ ತಿನ್ಬೋದಲ್ಲ. ಏನ್ ಗೋಬಿ ಮಾಡೋದೇನು ಕಷ್ಟ ಇಲ್ಲಪ್ಪ. ಏನ್ ಯೂಟ್ಯೂಬ್ ಅಲ್ಲಿ ಗೋಬಿ ಮಾಡೋದು ಹೆಂಗೆ ಅಂತ ಹೊಡೆದ್ರೆ ಫುಲ್ ಎಷ್ಟು ಬೇಕು ನಿಮಗೆ. ಪಾನಿಪುರಿ ಮಾಡೋದು ಹೇಗೆ ಅಂತ ಯೂಟ್ಯೂಬ್ ಅಲ್ಲಿ ಹೊಡೆದ್ರೆ ಬರ್ತದೆ. ಒಂದ್ಸರಿ ನೋಡ್ಕೊಳ್ರಿ, ಎಲ್ಲ ಮಾಡಿ ಮನೇಲಿ ಮಾಡಿ, ಎಲ್ಲ ಫ್ಯಾಮಿಲಿ ಅವರೆಲ್ಲರೂ ಕುತ್ಕೊಂಡು ತಿನ್ಬೋದು. ನಿಮಗೆ ಎಷ್ಟು ಬೇಕು, ಎಷ್ಟು ಟೇಸ್ಟ್ ಬೇಕು, ಎಷ್ಟು ರುಚಿಕರವಾಗಿ ಬೇಕು ಅಷ್ಟು ಚಂದ ಮಾಡ್ಕೊಂಡು ತಿನ್ಬೋದು. ಯಾಕೆ ಹೊರಗಡೆದು ತಿಂತೀರಿ? ನಾನು ಹೇಳಿದ್ನಲ್ವ, ನಾನು ಹೇಳೋದಷ್ಟೇ, ಹೊರಗಡೆದು ಸಗಣಿ ಅಂತ. ನೀವೇನೇ ತಿನ್ನಲ್ಲ. ನಾವು ಬೇಕರಿ ಐಟಮ್ಸ್ ಸಹ ತಿನ್ನೋದಿಲ್ಲ. ಬ್ರೆಡ್, ಬನ್, ಕೇಕ್ ಎಲ್ಲದರಲ್ಲೂ ಮೊಟ್ಟೆ ಎಲ್ಲ ಹಾಕಿರ್ತಾರೆ. ಯಾವುದನ್ನು ತಿನ್ನೋದಿಲ್ಲ. ನಾವು ಸಾಧನೆ ಮಾಡುವುದು ಎಷ್ಟು ಮುಖ್ಯವೋ, ಸಾಧನೆಯ ಶಕ್ತಿಯನ್ನು ಉಳಿಸಿಕೊಳ್ಳುವುದು ಕೂಡ ಅಷ್ಟೇ ಮುಖ್ಯ. ಅದು ಸಾಧನೆಯ ಒಂದು ಭಾಗ. ಸಾಧನೆಯ ಶಕ್ತಿ ವ್ಯರ್ಥ ಆಗದ ಹಾಗೆ ನೋಡಿಕೊಳ್ಳೋದು ಸಾಧನೆಯ ಭಾಗ. ಅದು ನೀವು ಹೊರಗಡೆ ಹೋಗಿದ್ದೀರ, ಮತ್ತೆ ಏನ್ ಮಾಡೋದು? ಮನೆಯಿಂದ ಹೋಗುವಾಗ ನಿಮ್ಗೆಲ್ಲ ತಗೊಂಡು ಹೋಗುವಾಗ ಇಲ್ಲ ಒಂದು ಬಾಕ್ಸ್ ಅಲ್ಲಿ ವೈಟ್ ರೈಸ್ ತಗೊಂಡು ಹೋಗಿ, ಅಲ್ಲೆಲ್ಲೋ ಅಂಗಡಿಲಿ ಏನೋ ಮೊಸರು ಏನೋ ಸಿಗ್ತದೆ, ಮುಜಿಗೆನೋ ಮಸಾಲೆ, ಅದನ್ನ ತಗೊಂಡು ಊಟ ಮಾಡಿ. ಇಲ್ಲ ಅವತ್ತೊಂದ್ ದಿವಸ ಎಲ್ಲ ಹೊರಗಡೆ ಹಣ್ಣುಗಳು ಸಿಗ್ತವೆ, ಹಣ್ಣುಗಳನ್ನ ತಗೊಂಡು ತೊಳ್ಕೊಂಡು ತಿನ್ನಿ, ಮುಗೀತು. ಕಷ್ಟ ಏನಿಲ್ಲ. ನೀವು ಹೊರಗಡೆ ಎಲ್ಲ ಹೋಗುವಾಗ ಮನೆಯಿಂದಲೇ ಏನಾದ್ರೂ ತಿಂಡಿ ಇದ್ರೆ ಬಾಕ್ಸ್ ಅಲ್ಲಿ ಹಾಕೊಳ್ರಿ, ಇಲ್ಲ ಬರೀ ವೈಟ್ ರೈಸ್ ತಗೊಂಡು ಹೋಗಿ ಸಾಕು. ಖುಷಿ ಆದಾಗ ಅಲ್ಲೆಲ್ಲೋ ಏನೋ ಎಲ್ಲಿ ಮೊಸರಿಗೆ ಎಲ್ಲಿ ಬೇಕಾದ್ರೂ ಸಿಗ್ತದೆ, ಬೇಕರಿಯಿಂದ ಸಿಗ್ತದೆ, ಸಣ್ಣ ಸಣ್ಣ ಅಂಗಡಿಯಲ್ಲೂ ಕೂಡ ಮೊಸರು ಸಿಗ್ತದೆ ಅಲ್ವಾ? ತಗೊಂಡು ಹಾಕೊಂಡು ತಿಂದ್ರೆ ಎಂತ ಊಟ, ಗುಂಬಾಟ್ ಭೋಜನ ಅಲ್ವಾ? ಬಹಳ ಸುಲಭ ಇದೆ. ನಾವು ಪ್ರಯತ್ನ ಮಾಡ್ಬೇಕಷ್ಟೇ. ನಾವು ಕಳ್ರು ಎಲ್ಲಾದ್ರೂ ನೆಪ ಸಿಗ್ತದ ಅಂತ ಹುಡುಕ್ತಾ ಇದ್ರೆ ಎಂತ ಮಾಡಕ್ಕೆ. ವಿಜಯ ಮಾಸ್ಟರ್ ನಮಸ್ತೆ. ಸರ್ ಮೊದಲು ಬೆಳ್ಳುಳ್ಳಿ ಹಾಕಿ ಮಾಡ್ತಿದ್ವಲ್ಲ ಪಾತ್ರೆಗಳನ್ನ, ಅವನು ಚೇಂಜ್ ಮಾಡ್ಬೇಕಾ ಸರ್? ಹೌದು, ಮತ್ತೆ ಅದು ತಾಮಸ ಪಾತ್ರೆನೇ ಆಯ್ತಲ್ವಾ? ಬೆಳ್ಳುಳ್ಳಿ ಹಾಕಿದ್ಮೇಲೆ ಮುಗಿತಲ್ಲ ಮೇಡಮ್. ಈಗಲ್ಲ ಸರ್, ಮೊದಲು ಮಾಡ್ತಿದ್ದೆ.
ಹಾ ನನ್ ಗೊತ್ತಾದ್ಮೇಲೆ ಬೆಳ್ಳುಳ್ಳಿ ಬಿಟ್ಟಿದೀನಿ ಸರ್. ಮೊದ್ಲು ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ಮಾಡ್ತಿದ್ದೆ. ಒಂದ್ಸರಿ ಗುಜರಿ ಹಾಕ್ಬಿಡಿ, ಪಾತ್ರೆನೆಲ್ಲ ಹೊಸ ಪಾತ್ರೆ ಬರ್ತವೆ. ಹಾ. ಎಸ್. ಹಾ ಡೌಟ್ ಇತ್ತು ಸರ್, ಅದಕ್ಕೆ ಕೇಳಿದೆ. ಬಿಡಿ ಸಾಕು, ಇಷ್ಟ ದಿವಸ ಉಪಯೋಗಿಸಿದಿರಲ್ಲ, ಎಷ್ಟು ದಿವಸ ಅವನ್ನೇ ಉಪಯೋಗಿಸ್ತೀವಿ. ಹೊಸ ಹೊಸ ಪಾತ್ರೆ ತಗೊಬನ್ನಿ, ಇವಾಗೆಲ್ಲ ಹೊಸ ಹೊಸ ಡಿಸೈನ್ ಎಲ್ಲ ಬಂದಿದಾವೆ ನೋಡಿ. ಹ್ಮ್ ಹಾ. ಮಣ್ಣಿನ ಪಾತ್ರೆ ಯೂಸ್ ಮಾಡ್ಬೇಕು ಅನ್ಕೊಂಡಿದೀನಿ ಸರ್. ಹಾ ಮಣ್ಣಿನ ಪಾತ್ರೆ ನೋಡಿ ಬೆಸ್ಟ್. ಹ್ಮ್. ಮಣ್ಣಿನ ಪಾತ್ರೆ ಸಾಧ್ಯವಾದಷ್ಟು ಅದೇ, ಈ ಕುಕ್ಕರು ಈ ತರದ್ದೆಲ್ಲ ಉಪಯೋಗಿಸ್ಬೇಡ್ರಿ. ಸ್ಟೀಲು, ಅಲ್ಯೂಮಿನಿಯಂ, ಮಣ್ಣಿನ ಪಾತ್ರೆ. ಮತ್ತೆ ಇಲ್ಲ ಈ ಕಂಚು ತಾಮ್ರ ಇದರದ್ದು ಬರ್ತಾವಲ್ಲ ಪಾತ್ರೆಗಳು, ಲೋಟ ಇರ್ಬೋದು, ಪಾತ್ರೆಗಳು, ಅವನ್ನು ಬಳಸಿ. ಅವೆಲ್ಲ ಸ್ವಲ್ಪ ಕಾಸ್ಟ್ಲಿ, ಕಷ್ಟ ಆಗ್ತದೆ, ಎಲ್ಲರಿಗೂ ತಗೊಳಕ್ ಆಗದೆ ಇರ್ಬೋದು. ಬೆಟರ್ ಅಂದ್ರೆ ಮಣ್ಣಿನ ಪಾತ್ರೆಗಳನ್ನ ಬಳಸೋದು ಭಾರಿ ಒಳ್ಳೇದು. ಹಾ. ಶ್ವೇತಾ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮಾಸ್ಟರ್. ನಮಸ್ತೆ. ಸರ್, ಒಬ್ರು ಮಾಸ್ಟರ್ ಹೇಳಿದ್ರು ಅಲ್ವಾ, ಅಂದ್ರೆ ಅದೇನು ಪತ್ರಿಜಿ ಅವ್ರು ಹೇಳ್ತಾರೆ, 3 ತರದ ರೋಗಗಳಿರುತ್ತೆ. ದೈಹಿಕ ರೋಗ, ಮಾನಸಿಕ ರೋಗ, ಆಧ್ಯಾತ್ಮಿಕ ರೋಗ ಅಂತೇಳಿ. ಈ ದೈಹಿಕ ರೋಗ ದೇಹಕ್ಕೆ ಸಂಬಂಧಪಟ್ಟಿರುತ್ತೆ, ಕೆಮ್ಮು, ನೆಗಡಿ, ಜ್ವರ ಈ ತರ ಎಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಪ್ರತಿದಿನ 1 ಗಂಟೆ ಆದ್ರೂ ಸರಿಯಾಗಿ ಆತ್ಮದ ಜೊತೆ ಇದ್ವಿ ಅಂದ್ರೆ ಅದು ಹೋಗತ್ತೆ. ಹಾಗೆ ಮಾನಸಿಕ ರೋಗ ಅನ್ನೋದು ಒತ್ತಡ, ಅವಮಾನ, ದುಃಖ, ನೆಗೆಟಿವ್ ಥಿಂಕಿಂಗ್, ಓವರ್ ಥಿಂಕಿಂಗ್, ಆಮೇಲೆ ತುಂಬಾ ಮೈಂಡ್ ಇದ್ದಾಗ ಅದು ಬಂದಿರುತ್ತೆ. ಹಾಗಾಗಿ ಪ್ರತಿದಿನ 2 ಅವರ್ ಮೆಡಿಟೇಷನ್, ಆನಾಪಾನ, ಸರಿಯಾದ ಧ್ಯಾನ, ಶ್ವಾಸದ ಮೇಲೆ ಗಮನ, ಪ್ರತಿದಿನ 2 ಅವರ್ ಮೆಡಿಟೇಷನ್ ಮಾಡಿದ್ರೆ ಅದು ಹೋಗುತ್ತೆ. ಇಲ್ಲ ಅಂದ್ರೆ ಅದನ್ನ ಅನುಭವಿಸಿನೇ ತೀರ್ಸ್ಬೇಕಾಗತ್ತೆ. ಇನ್ನೊಂದು ಆಧ್ಯಾತ್ಮಿಕ ರೋಗ ಅಂದ್ರೆ ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡ್ಯತೆ ಅಂತಾರಲ್ವಾ. ಹಿಂದಿನ ಜನ್ಮದಿಂದ ಕ್ಯಾರಿ ಮಾಡ್ಕೊಂಡು ಬಂದಿರುವಂತದ್ದು, ಕ್ಯಾನ್ಸರ್ ಆಗಿರ್ಲಿ, ಕುಂಟ ಆಗಿರ್ಲಿ, ಕುರುಡ ಆಗಿರ್ಲಿ, ಈ ತರ ಎಲ್ಲ. ಅವರು ಕೂಡ ಅಟ್ಲೀಸ್ಟ್ 3 ಅವರ್ ಕೇವಲ ಶ್ವಾಸದ ಮೇಲೆ ಗಮನ, ಆತ್ಮದ ಜೊತೆ ಇದ್ದಾಗ ಅದು ಹೋಗತ್ತೆ. ಇಲ್ಲ ಅಂದ್ರೆ ಇಲ್ಲ ಅನುಭವಿಸಿನೇ ತೀರ್ಸ್ಬೇಕು ಅಂತ ಪತ್ರಿ ಹೇಳ್ತಾರೆ. ಆಹಾರದ ಬಗ್ಗೆನೂ ತುಂಬಾ ಚೆನ್ನಾಗಿ ಹೇಳಿ. ಥ್ಯಾಂಕ್ ಯು ಸರ್. ಹೇಳ್ಬೇಕಾಗಿತ್ತು. ಹೇಳಿ, ನೀವು ಹೇಳಿ, ಪಾತ್ರೆ ಶುದ್ಧಿ, ಇದ್ರ ಶುದ್ಧಿ ನೀವು ಹೆಂಗ್ ಫಾಲೋ ಮಾಡ್ತೀರಿ? ಸರ್, ನಮ್ಮ ಮನೆಯಲ್ಲಿ ನೈಟ್ ಧ್ಯಾನ ಮಾಡಿದ್ರು ಕೂಡ ಬೆಳಿಗ್ಗೆ ಸ್ನಾನ ಮಾಡಿನೇ ಅಡಿಗೆ ಮಾಡ್ತಾರೆ. ಅರ್ಧ ಕಟ್ ಮಾಡಿ ಏನಾದ್ರೂ ಕೊಳ್ತು ಹೋಗಿರೋ ತರಕಾರಿ ಅರ್ಧ ಕಟ್ ಮಾಡಿ ಹಾಕಲ್ಲ, ಪೂರ್ತಿನ ಒಗಿತಾ ಇದೀವಿ. ಆಮೇಲೆ ಬೆಳಿಗ್ಗೆ ಮಾಡಿದ್ದು ಬೆಳಿಗ್ಗೆನೆ ತಿಂತೀವಿ, ಬಿಸಿ ಮಾಡಿನೇ ಊಟ ಮಾಡ್ತಾ ಇದೀವಿ. ನೈಟ್ ಮಾಡಿದ್ದು ನೈಟ್ ತಿಂತೀವಿ. ಇಲ್ಲ ಅಂದ್ರೆ ಕುಂಭಕರ್ಣನ ಹಾಗೆ ಲೇಜಿ ಆಗ್ತೀವಿ, ನಾಳೆ ಮಾಡೋಣ, ನಾಡಿದ್ ಮಾಡೋಣ ಕೆಲಸ ಅನ್ನೋ ಹಾಗೆ. ಹಾಗೆ ಪಾತ್ರೆ ಶುದ್ಧಿನೂ ಇದೆ. ನಾವು ಪಾತ್ರೆ ತೆಗೆದು ಬಿಟ್ಟಿದೀವಿ. ಅದರಿಂದ ರಾವಣನ ಗುಣಗಳು ಬರುತ್ತೆ. ಇಲ್ಲ ಅಂದ್ರೆ ಕೋರಿಕೆಗಳು, ಎಷ್ಟು ಜ್ಞಾನ ಇದ್ರು, ಧ್ಯಾನ ಮಾಡ್ತಿದ್ರು, ಅವರು ರಾವಣನ ಗುಣಗಳೇ ನಮ್ಮಲ್ಲಿ ಇರತ್ತೆ. ಎಲ್ಲ ನನಗೆ ಇರ್ಲಿ, ಎಲ್ಲ ನನಗೆ ಬರ್ಲಿ, ಎಲ್ಲವೂ ನನ್ಗ್ ಬೇಕು ಅನ್ನೋ ತರ ಇರತ್ತೆ. ಹಾಗಾಗಿ ಯಾರು ಈ ಪಾತ್ರೆ ಶುದ್ಧಿ, ಪಾಕ ಶುದ್ಧಿ, ಆಹಾರ ಶುದ್ಧಿ, ಮತ್ತೆ ರಜೋಗುಣ ತಮೋಗುಣ ಇಲ್ಲದೆ ಇರೋ ಸಾತ್ವಿಕ ಆಹಾರ ಊಟ ಮಾಡ್ತಾರೋ ವಿಭೀಷಣಂತರ ಧರ್ಮ ಮಾರ್ಗದಲ್ಲೇ ಇರ್ತಾರೆ. ಮತ್ತೆ ಧ್ಯಾನ ಮಾಡೋರು ಸ್ನಾನ ಮಾಡಿ ಆಹಾರ ಅವಾಗಿಂದ ಅವಾಗನೇ ಬೇಯಿಸಿ ತಾಮಸ ರಜೋ ಇಲ್ಲದೆ ಇರೋ ಆಹಾರನ ತಿಂತಾರೆ ಅಲ್ವಾ, ಶುದ್ಧ ಸಾತ್ವಿಕ. ಹನುಮಂತನ ಹಾಗೆ 3 ರೊಟ್ಟಿ ಬೇರೆಯವ್ರಿಗಿರ್ಲಿ, 1 ನನಗೆ ಇರ್ಲಿ ಅನ್ನೋ ಹಾಗೆ ಭಾವನೆ ಇರುತ್ತೆ. ಅದೇ ತರ ಯಾರು ನಿರ್ಗುಣ ಆಹಾರ ಅಂದ್ರೆ ಪತ್ರಿಜಿ ಹಾಗೆ, ತಟವರ್ತಿ ವೀರರಾಘವರಾವ್ ಗುರುಗಳ ಹಾಗೆ, ನಿಮ್ ಹಾಗೆ ಅವ್ರ ಕೈಯಿಂದ ಎಲ್ಲ ಊಟ ಮಾಡುದು. ಮತ್ತೆ ನಿರ್ಗುಣ ಅಂದ್ರೆ ಕಾಸ್ಮಿಕ್ ಎನರ್ಜಿ, ನಾವೆಲ್ಲ ಕುತ್ಕೊಂಡ್ ನೈಟು ಧ್ಯಾನದಲ್ಲೇ ಊಟ ಮಾಡ್ತಾ ಇರ್ತೀವಿ. ನಿರ್ಗುಣ ಈ ಕಾಸ್ಮಿಕ್ ಎನರ್ಜಿ ಅನ್ನೋದನ್ನ ತಗೊಳ್ತೀವಿ. ಇವ್ರು ಹೇಗಿರ್ತಾರಂದ್ರೆ ಆತ್ಮಸ್ಥಿತಿಯಲ್ಲೇ ಇರ್ತಾರೆ. ನನ್ನಲ್ಲೂ ಆ ಪರಬ್ರಹ್ಮ ಇದ್ದಾನೆ, ಎಲ್ಲರಲ್ಲೂ ಅವನೇ ಇದ್ದಾನೆ. ಒಳ್ಳೆಯವರಾಗಿರ್ಲಿ, ಎಂತವರೇ ಆಗಿರ್ಲಿ, ಪ್ರತಿಯೊಬ್ಬರಲ್ಲೂ ಭಗವಂತನನ್ನೇ ನೋಡೋರಾಗಿರ್ತಾರೆ. ಸರ್ವವು ನಾನೇ, ನಾನೇ ಸರ್ವವು ಅನ್ನೋ ಸ್ಥಿತಿಯಲ್ಲಿ ಇರ್ತಾರೆ, ರಾಮನ ಹಾಗೆ. ಇದು ನಿರ್ಗುಣ ಆಹಾರ. ಇದನ್ನ ಫಾಲೋ ಮಾಡ್ತಾ ಇದ್ದೀವಿ. ನೀವು ಹೇಳ್ತಾ ಇದ್ದೀರಿ ಸರ್. ಥ್ಯಾಂಕ್ ಯು ಸರ್.
ಪುಟ್ಟರಾಜು ಮಾಸ್ಟರ್ ಮಾತಾಡಿ. ನಮಸ್ತೆ ಮಾಸ್ಟರ್, ಎಲ್ಲರಿಗೂ, ನಮಸ್ತೆ. ಎಲ್ಲ ಬಾಂಧವರಿಗೂ ನಮಸ್ತೆಗಳು. ನೀವು ಹೇಳ್ತಾರಲ್ಲಿ ಬಹಳ ಅರ್ಥಪೂರ್ಣಕವಾಗಿದೆ. ಏನಕ್ಕೆ ಅಂದ್ರೆ ಎಲ್ಲರೂ ಹೇಳೋದ್ರಂದ್ರು ಇದರಲ್ಲಿ ನಾವು ಮಾಡ್ತಿರೋದು 48ನೇ ಯಾಗದಲ್ಲಿ ಇದು ಪವಿತ್ರ ಆಗ್ಬೇಕು ಅಂದ್ರೆ ಸೊ ಎಲ್ಲರೂ ನಾವು ಅನುಭವಿಸ್ಬೇಕು. ಅಂದ್ರೆ ನಾವು ಆತ್ಮ ಕಾಣ್ಬೇಕು ಅಂದ್ರೆ ನೀವೆಲ್ಲನೂ ಶುದ್ಧವಾಗಿ ಇರ್ಬೇಕು ಅಂದ್ರೆ ನಾವು ಯೋಗಿಗಳಾಗಬೇಕು ಅಂದ್ರೆ ಇಷ್ಟು ಮಾಡಿದ್ರೆ ಎಲ್ಲರೂ ನಾವು ಆತ್ಮ ಒಂದೊಂದು ದಿನ ಒಂದೊಂದು ಪ್ರಾಕ್ಟಿಕಲ್ ಆಗ್ತದೆ ಎಲ್ಲರಿಗೂ. ಅದು ಬಹಳ ಎಕ್ಸ್ಪೀರಿಯನ್ಸ್ ಇದೆ. ನೀವು ಹೇಳ್ತಿರೋದು ಬಹಳ ಅದ್ಭುತವಾಗಿದೆ. ಏನಕ್ಕೆ ಅಂತ ಹೇಳಿದ್ರೆ ನೀವು ಹೇಳೋ ಒಂದೊಂದು ವರ್ಡ್ ಇದೆಯಲ್ಲ ಅದು ಒಂಥರ ಎಲ್ಲರಿಗೂ ಒಂಥರ ಇರಿಟೇಟೆಡ್ ಆಗಿರ್ಬೋದು, ಬಟ್ ನೀವು ಮಾಡ್ತಾರೆ ಕೆಲಸ ಇದೆಯಲ್ಲ ವೆರಿ ಗುಡ್. ಅಂದ್ರೆ ಅಷ್ಟು ಇದಿದೆ ನೀವು ಮಾಡ್ತಾರೆ ಕೆಲಸದಲ್ಲಿ, ಅದನ್ನ ಹೇಳಕ್ಕೆ ನಾನು ಬಯಸ್ತೀನಿ. ನಾವು ಇವಾಗ ಹೆಚ್ಚು ಕಡಿಮೆ ಅಂದ್ರೆ ಒಂದು 10 ದಿವಸದಿಂದ ನಾವು ಯೋಗ ಕೂತ್ಕೊಂಡಿದ್ದೀವಿ, ಬಟ್ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ಎಲ್ಲ ನನಗೆ. ಬಟ್ ನಾವು ಸುಮಾರು ಭಜನೆ ಕಾರ್ಯಕ್ರಮಕ್ಕೆಲ್ಲ ಹೋಗ್ತೀವಿ, ಅಲ್ಲಿ ಎಲ್ಲ ನಾವು ನೋಡಿದೀವಲ್ಲ. ಆದ್ರೂ ಈ ನೀವು ಹೇಳ್ತಿರೋದ್ರಲ್ಲಿ ಹೆಚ್ಚು ಕಡಿಮೆ ಅಂದ್ರೆ ಊಟದಲ್ಲೂ ಸಹ ಇರುತ್ತೆ. ನಾವು ಈ ಕೆಲವು ಕಡೆ ಊಟ ಮಾಡಿದಾಗ ಏನೋ ಒಂಥರ ಮನಸ್ಸಿಗೆ ಒಂಥರ ಇದಾದಂಗೆ ಆಗೋದು, ಮನೆಗೆ ಬಂದಾಗ ಏನೋ ಒಂಥರ ಫೀಲಿಂಗ್ ಆಗೋದು, ಅವೆಲ್ಲ ಆಗಿದೆ. ಅದರಿಂದ ನೀವು ಹೇಳೋದ್ರಲ್ಲಿ 48ನೇ ಯಾಗದಲ್ಲಿ ಇದು ಒಂದು ವೆರಿ ಇಂಪಾರ್ಟೆಂಟ್ ಪಾರ್ಟ್ ಅಂತ ನಾನು ಇಷ್ಟಪಡ್ತೀನಿ. ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಯಾಕೆಂತ ಹೇಳಿದ್ರೆ ನಾವು ಅಷ್ಟು ಯೋಗಿಗಳಲ್ಲ, ಅಷ್ಟು ಜ್ಞಾನಿಗಳಲ್ಲ, ಬಟ್ ನಮಗೆ ತಿಳಿದಿರೋ ಪ್ರಕಾರ ಎಲ್ಲರೂ ಯೋಗಿಗಳಾಗಿದ್ದಾರೆ. ಬಟ್ ಅದಕ್ಕೆ ಒಳ್ಳೆ ಜೀವಾಂಶ, ಒಂದು ದೇವರಿಗೆ ಡೈಲಿ ಅಭಿಷೇಕ ಮಾಡ್ತಾರೆ, ತುಪ್ಪಾಭಿಷೇಕ ಮಾಡ್ತಾರೆ, ಡೈಲಿ ಮಾಡ್ತಾರೆ ಅಂದ್ರೆ ಅಲ್ಲಿ ಆ ದೇವರಲ್ಲಿ ಒಂದು ಚೈತನ್ಯ ಇರುತ್ತೆ ಅಂತ ಅದೇ ತರ ನಾವು ಚೈತನ್ಯ ಉಳಿಸ್ಕೋಬೇಕು ಅಂದ್ರೆ ನಮ್ಮ ಆತ್ಮನ ನಾವು ಡೈಲಿ ಆ ತರ ನಾವು ಮಾಡಿದ್ರೆ ಅದು ಒಂದು ಶಿಲೆಯಾಗಿ ಒಂದು ಅಮೃತ ಶಿಲೆ ಆಗುತ್ತೆ ಅಂತ ನೀವ್ ಹೇಳ್ತಿದ್ರ. ಅವ್ರಿಗೆ ಎಲ್ಲರಿಗೂ ಒಂದೊಂದು ಅರ್ಥಪೂರ್ಣಕ ಒಬ್ಬರು ಒಂಥರ ಹೇಳ್ತಾರೆ, ಬಟ್ ನನಗೆ ಗೊತ್ತಿರೋದು ನಾನು ಹೇಳಿದೀನಿ ಸರ್. ಅಷ್ಟೇ ನಾನು ಹೇಳಕ್ ಇಷ್ಟಪಡ್ತೀನಿ. ಎಲ್ಲರೂ ಅದನ್ನ ಗುಣ ಪಾಲನೆ ಮಾಡಿದ್ರೆ ಎಲ್ಲರೂ ಯೋಗಿಗಳು ಆಗ್ತಾರೆ, ಆತ್ಮ ಇಮಿಡಿಯೇಟ್ಲಿ ರೀಚ್ ಮಾಡ್ತಾರೆ ಅಂತ ನಾವು ಅನ್ಕೊಂಡಿದೀವಿ. ಒಂದು 30 ಡೇಸ್ ಒಳಗಾದ್ರು ಯಾರು ಎಲ್ಲರೂ ರೀಚ್ ಮಾಡ್ತಾರೆ ಅಂತ ಈಗ ಮಾಡ್ತಿರೋದ್ರಲ್ಲಿ ನೀವು ಕೊಟ್ಟಿರೋಂಥ ಇದರಲ್ಲಿ ನೀವೇ ಗುರುಗಳು ಅಂತ ನಾವು ಬಹಳ ಮಾಡಿದೀವಿ. ಅಷ್ಟು ನಾವು ಹೇಳಕ್ ಇಷ್ಟಪಡ್ತೀವಿ ಸರ್. ಥ್ಯಾಂಕ್ ಯು ಸರ್. ವೆರಿ ಗುಡ್, ಕರೆಕ್ಟ್ ಇದೆ. ಅದೇ ಎಲ್ಲರೂ ಒಂದೇ ದಿನ ರಾತ್ರಿ ಏನು ಎಲ್ಲರೂ ಬದಲಾವಣೆ ಮಾಡ್ಕೊಂಡು ಬಿಡಕ್ಕಾಗಲ್ಲ. ಹಂತವಾಗಿ ನಾವು ಎಲ್ಲದರಲ್ಲೂ ನಮ್ಮಲ್ಲಿ ಏನೇನೆಲ್ಲ ಲೋಪದೋಷ ಇದೆ ಅದನ್ನೆಲ್ಲ ಸರಿ ಮಾಡಿಕೊಂಡು ಅಷ್ಟು ಸಾತ್ವಿಕ ಸ್ಥಿತಿಯಲ್ಲಿ ಬದುಕೋದನ್ನ ಅಭ್ಯಾಸ ಮಾಡಬೇಕು. ನಾಗರತ್ನ ಮಾಸ್ಟರ್ ಮಾಡ್ತಾರೆ, ಅದನ್ನ ಹೇಳಿದ್ರು. ಸಾಧನೆ, ಆಧ್ಯಾತ್ಮಿಕ ಸಾಧನೆ ಅನ್ನೋದು ಅದು ಕತ್ತಿಯ ಅಲ್ಲಿಗಿನ ಮೇಲೆ ನಡೆದ ಹಾಗೆ. ಬಿಡೋ ಏನೋ ಆದ್ರೂ ಮಾಡಿದ್ರೆ ಆಯ್ತು, ಆಯ್ತು ಬಿಡು ಅನ್ನೋ ತರ ಸಿಗುವಂಥದ್ದಲ್ಲ. ಯಾರು ಅಷ್ಟು ಹಠದಿಂದ ಶುದ್ಧವಾಗಿ ಪ್ರಯತ್ನ ಮಾಡಿ ಪಡ್ಕೊಂತಾರ ಅವ್ರಿಗೆ ಸಿಗ್ತದೆ ಸಾಧನೆ ಅನ್ನೋದು. ನಾಗರತ್ನ ಮೇಡಮ್ ಹೇಳ್ತಾರೆ ನೋಡ್ರಿ. ಮೇಡಮ್ ನಮಸ್ತೆ ಮಾಸ್ಟರ್ಸ್, ಎಲ್ಲರಿಗೂ ಆತ್ಮ ವಂದನೆಗಳು. ಮಾಸ್ಟರ್ಸ್, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಶ್ರೀಕೃಷ್ಣ ಪರಮಾತ್ಮ ಬೆಣ್ಣೆ, ತುಪ್ಪ, ಹಾಲು, ಮೊಸರನ್ನೆಲ್ಲ ಕದ್ದು ತಿಂತಾ ಇದ್ದ. ಇದು ನಾವು ಭಾಗವತದಲ್ಲಿ ಶ್ರೀಕೃಷ್ಣನ ಸನ್ನಿವೇಶ ಅಂತರಾರ್ಥದಲ್ಲಿ ನಾವು ನೋಡ್ತಾ ಬರ್ತೀವಿ. ಅದ್ರಲ್ಲಿ ಯಾಕೆ ಶ್ರೀಕೃಷ್ಣ ಪರಮಾತ್ಮ ಹಾಲು ಮೊಸರು ಅದನ್ನೆಲ್ಲ ಕದ್ದು ತಿಂತಾ ಇದ್ನಂದ್ರೆ ಅವನು ಬಂದಿರೋದೇ ಲೋಕ ಕಲ್ಯಾಣಕ್ಕೋಸ್ಕರ. ಏನೋ ಒಂದು ಉದ್ದೇಶ ಅಂದ್ರೆ ಎಲ್ಲರಿಗೂ ಒಂದು ಸತ್ಯ ದರ್ಶನ ಮಾಡ್ಲಿಕ್ಕೆ ಅಂತಾನೆ ಬಂದಿರುವಂತದ್ದು. ಹಾಗಾಗಿ ನಾನು ಈ ತರ ಪಾಲನೆ ಮಾಡಿದ್ರೆ ಅಂದ್ರೆ ಕದ್ದು ತಿನ್ನೋದಲ್ಲ, ಸೊ ಅದು ಒಂದು ಶುದ್ಧ ಸಾತ್ವಿಕವಾದಂತ ಆಹಾರ. ನಾನು ಈ ತರ ಇಷ್ಟಪಟ್ಟು ಈ ತರ ತಿಂತಾ ಇದ್ರೆ ಎಲ್ಲರೂ ಇದನ್ನ ಪಾಲನೆ ಮಾಡ್ತಾರ ಅಂದ್ಬಿಟ್ಟು ಅವನು ಕದ್ದು ತಿಂತಾ ಇದ್ನಂತೆ. ಈಗ ರಜೋಗುಣ ತಮೋಗುಣದಿಂದ ಎಷ್ಟೋ ಮನಸ್ಸೆಲ್ಲ ಅಶುದ್ಧಿ ಆಗ್ಬಿಟ್ಟು ನಮ್ಮ ಆತ್ಮ ಸಹ ಅಶುದ್ಧಿ ಆಗ್ತದೆ. ಈ ತರ ನಾವು ಶುದ್ಧ ಸಾತ್ವಿಕ ಆಹಾರವನ್ನು ತಿನ್ನೋದ್ರಿಂದ ನಮ್ಮ ಮನಸ್ಸು ಅಷ್ಟೇ ಶುದ್ಧಿ ಆಗುದಿಲ್ಲ, ಅದ್ರ ಜೊತೆಗೆ ಆತ್ಮ ಸಹ ಶುದ್ಧಿ ಆಗ್ತಾ ಬರ್ತದೆ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮ ಹಾಲು ಮೊಸರು ಬೆಣ್ಣೆ ತುಪ್ಪನೆಲ್ಲ ಕದ್ದು ತಿಂತಾ ಇದ್ನಂತೆ. ಮನೆಯಲ್ಲಿ ಅಷ್ಟು ಬೆಣ್ಣೆ ಎಲ್ಲ ಇಟ್ಕೊಂಡು ಆದ್ರೂನು ಬೇರೆಯವ್ರ ಪಕ್ಕದಲ್ಲಿ ಮನೇಲಿ ಹೋಗ್ಬಿಟ್ಟು ಕದ್ದು ತಿಂತಾ ಇದ್ನಂತೆ. ಅಂದ್ರೆ ಎಲ್ಲರಿಗೂ ನಿದರ್ಶನ ಆಗ್ಲಿಕ್ಕೆ ಅಂತ. ಸೊ ಅಷ್ಟು ಆಹಾರದಲ್ಲಿ ಅಷ್ಟೊಂದು ಮಹತ್ವ ಇದೆ ಅಂತ ಭಗವಂತನೇ ಶ್ರೀಕೃಷ್ಣ ಪರಮಾತ್ಮ ಭೂಮಿ ಮೇಲೆ ಜನ್ಮ ತಾಳಿ
ನಮ್ಮೆಲ್ಲರಿಗೂ ಒಂದು ಒಳ್ಳೆ ಉದ್ದೇಶ ಅಥವಾ ಒಂದು ಒಳ್ಳೆ ಸಂದೇಶನ ಕೊಡ್ಲಿಕ್ಕೆ ಅಂತಾನೆ ಆಹಾರದ ಬಗ್ಗೆನೆ ಜಾಗೃತಿ ಮೂಡಿಸ್ಲಿಕ್ಕೆ ಅಂತಾನೆ ಈ ತರ ಬೆಣ್ಣೆ ತುಪ್ಪ ಮೊಸರನ್ನೆಲ್ಲ ಕದ್ದು ತಿಂತಾ ಇದ್ನಂತೆ. ಸಾತ್ವಿಕ ಆಹಾರವನ್ನೆಲ್ಲ ಎಲ್ಲರಿಗೂ ಪರಿಚಯಿಸ್ಲಿಕ್ಕೆ. ಎಂತ ಅದ್ಭುತವಾದಂತ ಸನ್ನಿವೇಶ ಅಲ್ವಾ? ಸೊ ಇದನ್ನ ಶೇರ್ ಮಾಡ್ಕೋಬೇಕು ಅನಿಸ್ತು. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು. ತಿನ್ಬೇಕು ಎಲ್ಲರೂ, ಹಾಲು ಮೊಸರು ತುಪ್ಪ ಬೆಣ್ಣೆ ಎಲ್ಲರ ಇನ್ ಮುಂದೆ ಯಥೇಚ್ಛವಾಗಿ ತಿನ್ರಿ, ಆದ್ರೆ ಕದ್ದು ತಿನ್ಬೇಡಿ ಅಷ್ಟೇ. ಕರೆಕ್ಟ್ ಮೇಡಮ್? ತಿನ್ಬೇಡಿ ಮಾಸ್ಟರ್ಸ್, ಬಟ್ ಶುದ್ಧವಾದ ಆಹಾರ ಅಲ್ವಾ ಎಲ್ಲರಿಗೂ ಅವಶ್ಯಕ. ನಮ್ಮ ಮನುಷ್ಯ ಶುದ್ಧಿ ಇದ್ರೆ ಆತ್ಮ ಸಹ ಶುದ್ಧಿ ಆಗ್ತಾ ಬರ್ತದೆ. ಕರೆಕ್ಟ್ ಮೇಡಮ್. ಓಕೆ ಮಾಸ್ಟರ್ಸ್, ಒಳ್ಳೆ ವಿಚಾರಗಳು ಇವತ್ತು ಇದಾದವು. ಎಲ್ಲರೂ ಪಾಲನೆ ಮಾಡ್ತೀರಿ ಅಂತ ಅನ್ಕೊಂಡಿದ್ದೀನಿ. ಆಯ್ತಾ? ನಾವೀಗ